ಓಕೆ. ಸೊ ನಾನೇನ್ ಹೇಳೋದು ಅಂದ್ರ ನಮಗೆ ಯಾರಾದ್ರೂ ಸಣ್ಣದೊಂದು ಉಪಕಾರ ಮಾಡಿದ್ರು ಸಮೇತ ನಾವು ದೊಡ್ಡದಾಗಿ ಅವ್ರಿಗೆ ವಾಪಸ್ ಕೊಡ್ಬೇಕು ಅಂತ. ಬಾಲ್ಯದಲ್ಲಿ ನಮ್ಗ್ ಬಡತನ ಇತ್ತು, ಕಷ್ಟ ಇತ್ತು, ಸಂಘರ್ಷ ಇತ್ತು, ಅಂತ ಮೂಮೆಂಟ್ ಅಲ್ಲಿ ಯಾರು ನಮ್ಗೆ ಹೆಲ್ಪ್ ಮಾಡ್ಯಾರ, ಯಾರು ಸಪೋರ್ಟ್ ಮಾಡ್ಯಾರ ನೋಡ್ರಿ, ಅವ್ರಿಗೆ ನಾವು ಹೆಚ್ಚಿನ ಸಹಾಯವನ್ನ ಮಾಡ್ಬೇಕು ಅನ್ನುವಂಥದ್ದು ಒಂದು. ಹಾಗಾಗಿ ಗುರಿಗಳ ಬಂದಾಗ ಫಸ್ಟ್ ಯಾವ್ದಂದ್ರ ವೈಯಕ್ತಿಕ ಗುರಿಗಳು, ಪರ್ಸನಲ್ ಗೋಲ್. ಈ ವೈಯಕ್ತಿಕ ಗುರಿಗಳಲ್ಲಿ ನಾನ್ ಮಾತ್ರ ಇರ್ತೀನಿ, ಅಲ್ಲಿ ಎರಡನೇ ವ್ಯಕ್ತಿ ಯಾರು ಇಲ್ಲ. ಇದು ನೀವು ಕ್ಲಿಯರ್ ಮಾಡ್ಕೊ. ವೈಯಕ್ತಿಕ ಗುರಿಯಲ್ಲಿ ನಾನು, ನನ್ನ ಮನಸ್ಸು, ನನ್ನ ಆತ್ಮ, ನನ್ನ ಶರೀರ, ಇದೆಲ್ಲ ನನಗ್ ಬೇಕಾಗಿರೋದು. ಇಲ್ಲಿ ಎರಡನೇದು ಯಾವ್ದು ಇಲ್ಲ. ಸೆಲ್ಫ್ ಲವ್ ಅಂತೀವಿ ನೋಡ್ರಿ, ನನ್ ಸಲಿಂದ ನನಗ್ ಮಾಡೋದಿದೆ. ಫಸ್ಟ್ ದೊಳಗ್ ಬರ್ಬೇಕು. ಅದು ಯಾವ ರೀತಿ ಮಾಡ್ಬೇಕಂತ ನಾನು ಸ್ಟೆಪ್ಸ್ ಹೇಳ್ತೀನಿ. ಫಸ್ಟ್ ಪರ್ಸನಲ್ ಗೋಲ್ ಅಂತ 1.2. ಸೊ ಸೆಕೆಂಡ್ ಬರೀರಿ ಪ್ರೊಫೆಷನಲಿ ಗೋಲ್. ಪ್ರೊಫೆಷನಲಿ ಅಂದ್ರೆ ನಾವ್ ಏನ್ ಕಾರ್ಯ ಮಾಡ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ. ಪ್ರೊಫೆಷನಲಿ ಈಗ ನಾಗೇಶ್ ಸರ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಅದು ಅವ್ರ ಪ್ರೊಫೆಷನ್. ಸೊ ಅಲ್ಲಿ ಅವ್ರು ಏನ್ ಮಾಡ್ಬೇಕು, ಏನೇನ ಹೊಸದಾಗಿ ಏನ್ ಕ್ರಿಯೇಟ್ ಮಾಡ್ಬೇಕು ಅಂತ. ಪ್ರೊಫೆಷನ್ದಾಗ ಏನೇನ ನೀವು ಥಿಂಕ್ ಮಾಡ್ಬೋದು. ಅವ್ರು ಯಾವ ರೀತಿ ಈಗ ಇನ್ನೂ ಏನೇನ್ ಬದಲಾವಣೆಗಳನ್ನ ಮಾಡ್ಬೋದು, ಹಾಸ್ಪಿಟಲ್ ನಲ್ಲಿ ಏನೇನ್ ಚೇಂಜಸ್ ತರ್ಬೋದು, ಅಲ್ಲಿರುವಂತ ಕೆಲ್ಸದವ್ರು ಇದಾರೆ ನೋಡ್ರಿ, ಅವ್ರಿಗೆ ಏನಾದ್ರು ಮೋಟಿವೇಶನ್ ಮಾಡ್ಬೋದು, ಏನೇ ಇರ್ಬೋದು, XYZ. ಆನಂತರ ಶಿಲ್ಪಾ ಮ್ಯಾಮ್ ಇದಾರೆ, ಅವ್ರದ್ದು ಪಾರ್ಲರ್ ಇದೆ, ಆಮೇಲೆ ಬಟ್ಟೆ ಅಂಗಡಿ ಇದೆ, ಅಲ್ಲಿ ಅವ್ರು ಏನನ್ನ ಚೇಂಜ್ ಮಾಡ್ಕೋಬಹುದು. ಈಗ ಉದಯ್ ಕುಮಾರ್ ಸರ್ ಇದಾರೆ, ಅವ್ರದ್ದು ಜಾಸ್ತಿ ಜಮೀನ್ ಇದೆ, ನಾನು ನೋಡಿ ಬೆಸ್ಟ್ ಇದೆ, ಅಲ್ಲಿ ಅವ್ರು ಏನ್ ಮಾಡ್ಬೋದು, ಅದು ಪ್ರೊಫೆಷನಲಿನೂ ಅವ್ರು ತಗೋಬಹುದು ಅದು ಆ ರೀತಿ. ಹಾಗಾಗಿ ನೀವು ಮಾಡುವಂತ ಪ್ರೊಫೆಷನಲಿ, ಮಾನ್ಸ ಮ್ಯಾಮ್ ಇದಾರೆ, ಅವರು ಹೀಲರ್ ಇದ್ದಾರೆ, ಅವ್ರ ಪ್ರೊಫೆಷನ್ ದೊಳಗ ಅವ್ರು ಏನನ್ನ ಮಾಡ್ಬೇಕು ಅನ್ನುವಂಥದ್ದು ಎರಡನೇ ಹಂತದಲ್ಲಿ ನಾವೆಲ್ಲರೂ ಕುಂತು ಡಿಸ್ಕಸ್ ಮಾಡೋಣ. ಶೈಲಾ ಮ್ಯಾಮ್ ಇದ್ದಾರೆ, ಅವ್ರದ್ದು ಪಾರ್ಲರ್ ಇದೆ, ಮತ್ ಜೊತೆಗೆ ಅವ್ರ ಮನೆ ಕಟ್ಲತ್ತಾರ. ಶೈಲಜಾ ಮ್ಯಾಮ್ 2 ಮಂಜಿಲ್ ಕಟ್ರಿ, 2 ಮಂಜಿಲ್ ಕಟ್ರಿ, ಧೈರ್ಯ ಮಾಡ್ರಿ. ಖಾಲಿ ಅದ್ ಏನ್ ಮಾಡ್ತೀರಿ ನಾ ಹೇಳ್ತೀನಿ ನಿಮ್ಗೆ. 2ಕ್ಕೆ ಪ್ಲಾನ್ ಹಾಕ್ರಿ ಯಾವಾಗ್ಲೂ. ಯಾಕೆ 2ಕ್ಕೆ ಪ್ಲಾನ್ ಹಾಕ್ರಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಾಳೆ ಈ ಟ್ರೈನಿಂಗ್ ಇಂಡಸ್ಟ್ರಿದಾಗ ನೀವು ಬೆಳಿತ್ರಿ ನೋಡ್ರಿ, ಅವಾಗ ನಿಮ್ಗೆ ಪ್ಲೇಸ್ ಬೇಕಾಗಿರುತ್ತೆ. ಜನ ನಿಮ್ಗೆ ವೈಯಕ್ತಿಕವಾಗಿ ಹುಡ್ಕೊಂಡ್ ಬರ್ತಿರ್ತಾರ, ನಿಮ್ಗ್ ಪರ್ಸನಲ್ ಭೇಟಿ ಮಾಡ್ಬೇಕಂತ ಕನ್ಸ್ ಇಟ್ಕೊಂಡ್ ಬರ್ತಾರ. ಸೊ ನಾವು ನಮ್ಮ ಮನೆಯಲ್ಲಿ ಅದಕ್ಕೆಲ್ಲಾನು ಅಡ್ಜಸ್ಟ್ ಮಾಡೋದು ಕಷ್ಟ ಆಗುತ್ತೆ. ಸ್ವಲ್ಪ ಮ್ಯಾಲ ಒಂದಿಷ್ಟು ನೀವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಅಂದ್ರೆ ಅಲ್ಲಿ ಆರಾಮ್ಸೆ ನೀವು ಮಾಡ್ಬೋದು. ಅದೊಂದು ಸಮಾಜ ಸೇವೆನೂ ಆಗುತ್ತೆ, ಎಲ್ಲಾನು ಆಗುತ್ತೆ. ಅದಕ್ಕೆ 2 ಮಾಡ್ರಿ ನನ್ ಕಡೆಯಿಂದ ಇದು. ಸೊ ಹಾಗಾಗಿ ಪ್ರೊಫೆಷನಲಿ ನೀವು ಏನನ್ನ ಗುರಿಯನ್ನ ಇಟ್ಕೋತೀರಿ ಅನ್ನೋಂಥದ್ದಿದೆ ನೋಡ್ರಿ, ಅದು 2ನೇ ಹಂತದಲ್ಲಿ ಬರಿಬೇಕು. ಸೊ 3ನೇದಿದೆ ನೋಡ್ರಿ, ಬಹಳ 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 ಇಂಪಾರ್ಟೆಂಟ್. ಯಾವ್ದಂದ್ರ ಫ್ಯಾಮಿಲಿ ಗೋಲ್. ವಿದೌಟ್ ಫ್ಯಾಮಿಲಿ ಇಲ್ಲಂದ್ರೂ ನಮಗ್ ಬದುಕೋದಕ್ ಆಗೋದಿಲ್ಲ, ನೆನ್ಪಿಟ್ಕೋರಿ. ನಾನ್ ಇವತ್ ಇಷ್ಟೊಂದು ಖುಷಿಯಾಗಿರ್ತೀನಿ, ನಗ್ನಗ್ತಾ ಇರ್ತೀನಿ. ನೀವು ನನ್ ಜೊತೆಗೆ ಯಾರು ಮೊನ್ನೆ ಟ್ರೈನಿಂಗ್ ಮಾಡಿರಿ ಅವ್ರೆಲ್ಲರಿಗೂ ಗೊತ್ತು. ಈ ಶ್ರೀದೇವಿ ಹೂಗಾರ್ ಇದ್ದಾಳ್ ನೋಡ್ರಿ, ಆಕಿನ ಕೆಲಸ ಓನ್ಲಿ 10% ಅಷ್ಟೇ ಇದೆ. ಶಿಲ್ಪಾ ಮ್ಯಾಮ್ ಗೊತ್ತದಲ್ಲ, ನಾನು ಓನ್ಲಿ 10% ಅಷ್ಟೇ ಕೆಲಸ ಮಾಡ್ತೀನಿ. 90% ಮಾಡೋದು ನಮ್ಮ ಯಜಮಾನ್ರೆ, ನಮ್ಮ ಮನೆಯವ್ರೇ ಮಾಡ್ತಾರ. ಪಾಪ ಅವ್ರು ಏನೇನೋ ಮಾಡ್ತಾರ, ಎಲ್ರಿಗೂ ಊಟ, ಮತ್ತೊಂದು ಕರ್ಕೊಂಡ್ ಬರೋದು, ಒಯ್ಯೋದು, ಎಲ್ಲ A to Z ಎಲ್ಲಾ ಕೆಲಸ ಮಾಡೋರು ಯಾರು ಅಂದ್ರೆ ಅವ್ರು ಇದ್ದಾರೆ. ಬಟ್ ಹೆಸರು ಮಾತ್ರ ನಂದಿದೆ, ಮಾಡೋದೆಲ್ಲಾನು ಅವ್ರು. ಸೊ ಫ್ಯಾಮಿಲಿ ಇದೆ ನೋಡಿ, ಅದು ಬಹಳ ದೊಡ್ಡ ಬಲ ಮತ್ತು ಬೆಂಬಲ ಇದೆ. ಹಾಗಾಗಿ ನಾನು ನನ್ ಫ್ಯಾಮಿಲಿಗೋಸ್ಕರ ನಾನು ಏನ್ ಮಾಡ್ಬೇಕು ಅನ್ನುವಂಥದ್ದು ಫ್ಯಾಮಿಲಿ ಗೋಲ್. ಅದು ಗೋಲ್ ಆಗಿ ಮಾಡ್ಬೇಕು. ನೀವು ಇಷ್ಟು ವರ್ಷ ನಾವು ಮಾಡೇ ಇಲ್ಲ. ನಾವ್ ಏನಾದ್ರು ಮಾಡ್ರೆ ನಮ್ ನೋಡ್ಕೊಂಡಿವಿ ಅಥವಾ ನಮ್ ಮಕ್ಕಳದ್ ನೋಡಿವಿ ಅಷ್ಟೇ ನೋಡಿ. ಬಟ್ ಇಡೀ ಫ್ಯಾಮಿಲಿ ಇದೆ, ಅವ್ರ ಸಲಿ ನಾ ಏನ್ ಮಾಡ್ಬೇಕಂಬದ್ ನಾನ್ ತಲೆ ಕೆಡಿಸ್ಕೊಂಡಿಲ್ಲ. ಸೊ 3ನೇ ಫ್ಯಾಮಿಲಿ ಗೋಲ್. ಸೊ ಲಾಸ್ಟ್ ಒನ್ ಇದೆ ನೋಡ್ರಿ, ಅದು ಯಾವ್ದು ಅಂದ್ರೆ ಸೋಷಿಯಲ್ ಗೋಲ್. ಸೋಷಿಯಲ್ ಗೋಲ್ ಅಂದ್ರೆ ಸಾಮಾಜಿಕವಾಗಿರುವಂತಹ ಗುರಿ. ಅಂದ್ರೆ ಈ ಸಮಾಜದಲ್ಲಿ ನಾನು ಬದುಕ್ತಾ ಇದ್ದೀನಿ. ನಾನು ಯಾವಾಗ್ಲೂ ಅದಕ್ಕೆ ಹೇಳ್ತೀನಿ ನೋಡ್ರಿ, ನನ್ನ ಇನ್ಕಮ್ ನ 10% ಅನ್ನ ನಾನು ಸಮಾಜಕ್ಕೆ ಬರ್ದ್ ಕೊಡ್ತಾ ಇದ್ದೀನಿ. ನಾವು ಕೊಡ್ತಾ ಇದ್ದೀನಂತೆ ಇವತ್ ಈ ಲೆವೆಲ್ದೊಳಗೆ ನಾನು ಬೆಳೀತಾ ಇದ್ದೀನಿ. ಇದು ಟ್ರೈನಿಂಗ್ ನಲ್ಲಿ ಪೂರ್ತಿ ಇದು ಆಕ್ಟಿವಿಟಿ ಥ್ರೋ ಇದು ಸೆಷನ್ ಅನ್ನ ನಾವು ಮಾಡಿದೀವಿ, ಕಂಡಕ್ಟ್ ಮಾಡಿದೀವಿ ಮೊನ್ನಿನ ಸಲ. ಗೋಲ್ಗಳನ್ನ ಯಾವ ರೀತಿ ನಾವು ರೀಚ್ ಮಾಡ್ಬೇಕು, ಅವರೆಲ್ಲಾನು ಆಲ್ರೆಡಿ ಡ್ರಾಯಿಂಗ್ ಸೀಟ್ನಾಗೆಲ್ಲ ಆಲ್ರೆಡಿ ಬರ್ದವ್ರು ಇದ್ದಾರೆ. ಯಾರ್ಯಾರು ಟ್ರೈನಿಂಗ್ ಬಂದಾರ ಅವ್ರೆಲ್ಲಾನು ಮುಗ್ಸ್ಯಾರ, ಈಗ ಆಲ್ರೆಡಿ ಇದೆ. ಮತ್ತೆ ಅದಕ್ಕೆಲ್ಲಾನು ಕೊಟೇಶನ್ ಎಲ್ಲ ಹಾಕಿ ಅವರಿಗೆಲ್ಲ ಕಳಿಸ್ಕೊಟ್ಟಿವಿ. ಸೊ ಫಸ್ಟ್ ಪ್ರೊಫೆಷನಲಿದಾಗ ನೀವು ನಿಮ್ಮ ವೈಯಕ್ತಿಕಕ್ಕಾಗಿ ಏನನ್ನ ಮಾಡ್ಬೇಕಂತೀರಿ ನೋಡ್ರಿ, ಅವು 11 ಪಾಯಿಂಟ್ಸ್ ಗಳನ್ನ ಮೊದಲು ಬರಿಬೇಕು. ವೈಯಕ್ತಿಕ. ಈಗ ವೈಯಕ್ತಿಕದಲ್ಲಿ ಎಷ್ಟು ಅಂಶಗಳು ಬರ್ಬೇಕಂದ್ರ, ನನ್ ಬಾಡಿ ಸಲುವಾಗಿ ನಾನು ಏನ್ ಮಾಡ್ಬೇಕು, ನನ್ ಮೈಂಡ್ ಸಲುವಾಗಿ ಏನ್ ಮಾಡ್ಬೇಕು, ನನ್ ಸೋಲ್ ಸಲುವಾಗಿ ಏನ್ ಮಾಡ್ಬೇಕು, ಇದೆಲ್ಲಾನು ಒಳಗ್ ಬರ್ಬೇಕು. ನಂದು ಇಡೀ ದಿನದ ಒಳಗ ಕೆಲ್ಸದೊಳಗ ಇಷ್ಟು ಎಲ್ಲ ಬರ್ಬೇಕು. ಈಗ ನನ್ ಬಾಡಿ ಇದೆ ನೋಡ್ರಿ, ಸುಮ್ನೆ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ವೈಯಕ್ತಿಕ ಗುರಿಯಲ್ಲಿ ನನ್ ಬಾಡಿ ಸ್ಟ್ರಾಂಗ್ ಆಗಿರ್ಬೇಕಂದ್ರ ಬೆಳಗ್ಗೆ ನಾನ್ ಏನ್ ಮಾಡ್ಬೇಕಂದ್ರ ವಾಕಿಂಗು ಮತ್ತು ಎಕ್ಸರ್ಸೈಸ್ ಕಂಪಲ್ಸರಿ ಮಾಡ್ಬೇಕು. ಇಲ್ಲಿ ಒಂದ್ ಹೇಳ್ತೀನಿ ನೋಡ್ರಿ, ಇಲ್ಲಿ ಸಣ್ಣ ವಯಸ್ಸಿನವ್ರು ಯಾರು ಅಂದ್ರೆ ನಮ್ ಪವನ್ ಮತ್ ಉಳಿದವ್ರೆಲ್ಲ ದಾಟಿನವ್ರು ಇದ್ದೇವಂತ ಅನ್ಕೊಂಡಿನಿ. 30 ಮ್ಯಾಲೆ ಇದ್ದವ್ರು ಎಲ್ಲಾರು.
ನಮ್ದು ಅರ್ಚನಾ ಒಬ್ರು ಸ್ವಲ್ಪ ಸಣ್ಣವ್ರ, ಉಳ್ದವ್ರದೆಲ್ಲ ಗತಿ ಗಂಗೋತ್ರಿನಿ ಅದಂತ ತಿಳ್ಕೊರಿ, ನಡದದ ಗಾಡಿ ಹಂಗೆ. ಸೊ ಯಾರ್ದು 30 ಮುಗ್ದದ್ ನೋಡ್ರಿ, ಈಗ ಹಾಸಿಗೆ ಮಗ್ಕೊಂಡ್ರಿ ಬಹಳ ಹೈರಾಣ ಅದನ್ನು. ನಾಳೆ ಹಿಡ್ದು ಸೀದಾ ಹೇಳ್ಬೇಕು. ನಿಮ್ಗ್ ಗೊತ್ತಾ ನಾಳೆ ಬೆಳಗ್ಗಾಗೋ ಪರಿಶ್ರಮಿ ಏನು ಅಂದ್ರ, ಈ ರಾತ್ರಿ 12 ತನಕ ಕುಂತಿರ್ತೀರಿ ನೀವೆಲ್ಲ, ಕೂಡ್ತ್ರಿ. ರಾತ್ರಿ 12 ಗಂಟೆ ಕುಂತ ಮೇಲೆ 5 ಗಂಟೆಗೆ ಏಳಿಕ್ ಆಗೋದಿಲ್ಲ. ಅವಾಗ ಏನ್ ಮೈಂಡ್ ತೋತೀವಂದ್ರೆ ಇವತ್ ಒಂದ್ ದಿನ ಹೋಗ್ಲಂತೆ. ಇವತ್ ಒಂದ್ ದಿನ ಅಂದ್ರೆ ಹೊಸ ವರ್ಷದ ಬೆಳಕಿಗೆ ನೀವು ಬದಲಾವಣೆ ಆಗಿಲ್ಲ ಅಂದ್ರ ಮರ್ದಿನ ಏನೈತ್ರಿ. ಸೊ ನೇರವಾಗಿ 5 ಗಂಟೆಗೆ ಹೇಳೋದ್ ಕಲೀರಿ. ನಾಳೆ 5 ಗಂಟೆಗೆ ಶಿಲ್ಪಾ ಅವ್ರದ್ದು ದೀಕ್ಷೆ ಇದೆ. ನಿಮ್ದೇ ಇದೆಲ್ಲ ಶಿಲ್ಪಾ ಮ್ಯಾಮ್? ಹಾ, ಮೋಸ್ಟ್ಲಿ 5 ಗಂಟೆ ನಿಮ್ದು, 5:15. ನಾಳೆ 5 ಗಂಟೆಗೆ ನನ್ ಕ್ಲಾಸ್. ನಾಳೆ 4ಕ್ಕೆ ಹೇಳೋದಿದೆ ನನಗೆ ನಾಳೆ. ಈ ನಾಳೆ ಅನ್ನೋದು ಹೊಸದ್ ನನ್ ಗೋಲ್. ಮೊದ್ಲೆಲ್ಲ 4:15 ಹೇಳ್ತಿದ್ದೆ, ಈಗ 4ಕ್ಕೆ ನಂದು ವೈಯಕ್ತಿಕದಾಗೆ ತಗೊಂಡ್ಬಿಟ್ಟಿನಿ. ಹಾ ನಾಗೇಶ್ ಸರ್. ಮೇಡಮ್ ನಾಳೆ 5 ಗಂಟೆ ಕ್ಲಾಸ್ ಇದೆಯಾ ಮೇಡಮ್? ಇಲ್ಲ ಸರ್, ದೀಕ್ಷೆ ಇದೆ, ಅದು ರೇಖಿ ಅವ್ರದ್ದು. ಹಾ ಎಸ್ ಸರ್. ನಾಳೆ 5ರಿಂದ 6 ಗಂಟೆ ತನಕ ಇಬ್ಬರದು ಇದೆ. ಆ ನಂತರ ಮತ್ತೆ 8ರಿಂದ 10 ಗಂಟೆ ತನಕ ಇದೆ. ಅದ್ರ ನಿಮ್ದು ಲೀಸ್ಟ್ ನಾಗ ಎಲ್ಲಿ ಬಂದದ್ ನೋಡ್ರಿ, ಆ ಟೈಮಿನಿಗೆ ನೀವು ರೆಡಿ ಕೊಡ್ರಿ ಸರ್. 9:30ರಿಂದ 10 ಗಂಟೆ ಮೇಡಮ್. ಎಸ್. ಹಾ ಶಿಲ್ಪಾ ಮ್ಯಾಮ್ ಹೇಳ್ರಿ. ಪ್ರಿಪರೇಷನ್ ಏನ್ ಮಾಡ್ಕೋಬೇಕ್ರಿ ನಾಳೆ ದೀಕ್ಷೆಗೆ? ದೀಕ್ಷೆಗೆ ತಲೆ ಸ್ನಾನ ಎಲ್ಲ ಮಾಡ್ಕೊಂಡು 108 ಸಲ ಓಂಕಾರ ಹೇಳ್ಬೇಕು ಮೇಡಮ್. ನಿಮ್ಗೆ ಓಂಕಾರ ಗ್ರೂಪ್ ನಾಗ ಹಾಕ್ಲಕ್ ಹಚ್ತೀನಿ. ಮೊನ್ನೆ ನಮ್ದು ಓಂಕಾರ ಮಾಡ್ದೇವಲ್ಲ 108ರದ್ದು. ಅಷ್ಟು ಓಂಕಾರ ಮಾಡಿದ್ಮೇಲೆ ನಿಮ್ದು ವೈಬ್ರೇಷನ್ ಫ್ರೀಕ್ವೆನ್ಸಿ ಇರ್ತಾವ್ ನೋಡ್ರಿ, ಅವು ಹೈ ಲೆವೆಲ್ ಕನೆಕ್ಟ್ ಆಗಿರ್ತಾವ್, ಸಬ್ ಕಾನ್ಶಿಯಸ್ ಮೈಂಡ್ ಕನೆಕ್ಟ್ ಆಗಿರ್ತಾವ್. ಆಮೇಲೆ ನಾವು ದೀಕ್ಷೆ ಕೊಟ್ಟೇವ್ ಅಂದ್ರೆ ಬೆಸ್ಟ್ ರಿಸಲ್ಟ್. ಓಕೆ ಸ್ನಾನ ಮಾಡಿ ಓಂಕಾರನ ನೀವ್ ಕಳಿಸ್ತೀರಿ ಮ್ಯಾಮ್ ಗ್ರೂಪ್ ಅಲ್ಲಿ, ಅದನ್ನ ಬ್ಲೂಟೂತ್ ಹಾಕೊಂಡು ಕೇಳ್ರಿ. ಆ ನಂತರ ನೀವು 5ರ ತನಕ ಅದೆಲ್ಲ ಮುಗಿಸ್ಬೇಕು. ಕರೆಕ್ಟ್ 5ಕ್ಕೆ ನಮ್ ದೀಕ್ಷೆ ಶುರು ಆಗುತ್ತೆ. ಮತ್ ಮಾತಾಡಂಗಿಲ್ಲ, ಸೈಲೆಂಟ್ ಇರುತ್ತೆ. ಡೈಲಿ ಕೂರ್ತೀವಲ್ರಿ ಮ್ಯಾಮ್, ಅದೇ ಪ್ಲೇಸ್ ಅಲ್ಲಿ ಇದನ್ನ ಹಾಸ್ಕೊಂಡ್ ಕೂತ್ಕೋಬೇಕು, ಹೌದಲ್ರಿ? ಡನ್ ಹಾಸ್ಕೊಂಡ್ ಆರಾಮ್ಸೆ ಕೂಡ್ರಿ. ಓಕೆ. ಸೊ ವೈಯಕ್ತಿಕದಲ್ಲಿ ಮೊದಲು ಬಾಡಿ ಸಲುವಾಗಿ ಅಂದ್ರೆ, ಈಗ ನನ್ ಸಲಿಂದ ಬರೀತೀನಿ, ನೀವ್ ಹೆಂಗ್ ಬರ್ಕೋತ್ರಿ ನಿಮ್ಗ್ ಬಿಟ್ಟಿದ್ದದು. ಬಾಡಿ ಸಲುವಾಗಿ ಅಂದ್ರೆ ಎಕ್ಸರ್ಸೈಸ್ ಮಾಡೋದು, ಮತ್ತೆ ಕಪಾಲ್ ಭಾತಿ ಅದು ಇದು ಏನೇ ಇರ್ತದ ನೋಡ್ರಿ, ಅದು ಎಕ್ಸರ್ಸೈಸ್ ಮಾಡೋದಿರ್ಬೋದು. ವಾಕಿಂಗ್ ಮಾಡ್ರಿ ನೀವು, ಅಥವಾ ನೀವು ಏನಾದ್ರೂ ನ್ಯೂಟ್ರಿಷನ್ ಕ್ಲಬ್ಗಳಿಗೆ ಏನಾದ್ರು ಜಾಯಿನ್ ಆದ್ರ ಅಲ್ಲಿ ಒಂದಿಷ್ಟು ಹೋಗ್ರಿ. ಒಟ್ಟು ಬಾಡಿಗೆ ವರ್ಕ್ ಕೊಡ್ಬೇಕು ನೋಡ್ರಿ ಫಸ್ಟ್. ನನ್ ಪ್ರಕಾರ ಬೆಳಗಾಗಿ ಎದ್ದ ತಕ್ಷಣ ವೈಯಕ್ತಿಕ ಸಲುವಾಗಿ. ಆನಂತರ ಅಫರ್ಮೇಶನ್ಸ್ ಗಳನ್ನ ಮಾಡೋದು, ಅದು ನನ್ ವೈಯಕ್ತಿಕ ಕೆಲಸ ಇದೆ. ಅಫರ್ಮೇಶನ್ ನೀವ್ ಹಿಂಗ್ ತಿಳ್ಕೊಬೇಡ್ರಿ, ಅಫರ್ಮೇಶನ್ ಮಾಡಿದ್ರೆ ಎಲ್ಲಾರ್ದು ಉದ್ಧಾರ ಆಯ್ತದ. ಎಲ್ಲಾರ್ದು ಆಗದ್ ಹಿಂದಿಂದು, ಮೊದ್ಲು ನಮ್ದು ಆಗ್ಬೇಕಂದ್ರೆ ಅಫರ್ಮೇಶನ್ ಕಂಪಲ್ಸರಿ ಮಾಡ್ಬೇಕು. ಆನಂತರ ಗ್ರಾಟಿಟ್ಯೂಡ್ ಮಾಡೋದಿದೆ. ಈಗ ನಂದು ಹೇಳ್ತಾ ಇದ್ದೀನಿ, ನೀವು ಅದು ಯಾವ ರೀತಿ ಮಾಡ್ಕೋತೀರಿ ನೋಡ್ರಿ ವೈಯಕ್ತಿಕ ಸಲುವಾಗಿ. ಆನಂತರ ನಾನ್ ಹೇಳ್ತೀನಿ ನಂದೇ ಹೇಳ್ತೀನಿ, ನಂದ್ ಕಮ್ಜೋರಿ ವೀಕ್ ಪಾಯಿಂಟ್ ಹೇಳ್ತೀನಿ ನೋಡ್ರಿ. ಓದೋದ್ ಬಹಳ ಕಡಿಮೆ ಮಾಡ್ಬಿಟ್ಟಿನ. ಮೊದ್ಲ ಇಡೀ ರಾತ್ರಿ ಓದ್ತಿದನ. ರಾತ್ರಿ ಒಂದೊಂದ್ಸಲ ರಾತ್ರಿ 10:30, 11ಕ್ಕೆ ಏನಾದ್ರು ನಮ್ಮ ಮನೆಯವ್ರು ನೈಟ್ ಡ್ಯೂಟಿಗೆ ಹೋದ್ರ, ಅವ್ರು ಹೋದಾಗ ನಾ ಕುಂತಕಿ ವಾಪಸ್ ಬರಸ್ ತನಕ ಹಂಗೆ ಕೂಡ್ತಿದನ. ಅಷ್ಟು ಓದೋದ್ ಹುಚ್ಚಿತ್ತು. ಈಗ ನಾನು ಗೊತ್ತಿಲ್ಲ ಏನಾಗ್ಯದು, ಬಹಳ ಶಾಣೆ ಆಗಿ ನಾನು ತಿಳ್ಕೊಂಡಿನೋ, ನನ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಏನೋ ಗಡಬಡ ಆಗಿದೆ. ಹಾಗಾಗಿ ಈಗ ನಾನ್ ಪ್ಲಾನ್ ಮಾಡೀನಿ, ನಾಳೆಯಿಂದ ಓದ್ಲೇಬೇಕು ಕಂಪಲ್ಸರಿ. ಇದು ನಾನ್ ಮಾಡ್ಕೊಂಡಿನಿ. ಸೊ ನೀವು ಸಮೇತ ಟ್ರೈನರ್ಸ್ ಆಗೋರಿಗೆ ಓದೋದು ಬಹಳ ಇಂಪಾರ್ಟೆಂಟ್ ಇದೆ. ಅದು ಯಾವ್ದು ಓದ್ಬೇಕಂದ್ರ ನನ್ನ ಪ್ರೊಫೆಷನ್ಗೆ ಅದು ಹೆಲ್ಪ್ ಮಾಡ್ಬೇಕು, ಅದು ಓದ್ಬೇಕು. ಇಲ್ಲದ್ರ ಕಾಗಕ್ಕ ಗುಬ್ಬಕ್ಕನ್ ಕತ್ತಿ ಓದೋದಲ್ಲದು. ಹಾ ಶಿಲ್ಪಾ ಮ್ಯಾಮ್ ಹೇಳ್ರಿ. ಮ್ಯಾಮ್ ಇದಕ್ಕೆಲ್ಲ ಒಂದು ಚೂರು ಟೈಮ್ ಸೆಟ್ ಮಾಡ್ಕೊಡ್ರಿ ಮ್ಯಾಮ್. ನಿಮ್ದು ಟೈಮ್ ರೊಟೀನ್ ಹೇಳ್ರಿ ಮ್ಯಾಮ್, ನಾವ್ ಹಂಗ್ ಪ್ರಿಪೇರ್ ಆಗ್ತೀವಿ. ನಾವ್ ಮ್ಯಾಮ್ ಆ ಟೈಮ್ಗೆ ಅದನ್ನ ಮಾಡಕ್ ಆಗದೆ ಬ್ರೇಕಪ್ ಮಾಡ್ಬಿಡ್ತೀವಿ. ಬಟ್ ನೀವ್ ಹೇಳಿದ್ರಿ ಅಂದ್ರೆ ಅದು ಇದು ವಾಣಿ ಬಂದಂಗ್ ನಮ್ಗೆ. ಎಷ್ಟೆಷ್ಟು ನಿಮಿಷ ಸರ್ ಡನ್. ಸೊ ಹಾಗಾಗಿ ನಿಮ್ಗ ಹೇಳೋದು ಏನು ಅಂದ್ರ, ನಿಮ್ಮ ವೈಯಕ್ತಿಕ ಸಲುವಾಗಿ ನಾನು ಓದೋದನ್ನ ನಾನೀಗ ನಾಳೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತೀನಿ. ನನ್ ಬುಕ್ಸ್ ಎಲ್ಲ ತೆಗೆದು ಇಟ್ಕೊಂಡಿನಿ, ಇವತ್ತೆಲ್ಲ ರೆಡಿ ಮಾಡೀನಿ. ನಾನು ಓದ್ಬೇಕು ಅದು ಏನೂ ಗೊತ್ತಿಲ್ಲ. ನಾನು ಏನ್ ಮಾಡ್ತೀನಿ ಪ್ಲಾನ್ ಅಂತ ನಿಮ್ಗೆ ಗೊತ್ತಲ್ಲ. ಯಾವ್ದು ಒಂದು ಗುರಿಯನ್ನ ಇಟ್ಕೋತೀನಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಇಡ್ತೀನಿ, ಆರಾಮ್ಸೆ ಮಾಡ್ತೀನಿ. ಒಂದೇ ಸಲಕ್ಕೆ ಪ್ರೆಷರ್ ಕೊಡೋದಿಲ್ಲ ನಾನು. ಸೊ ನೀವು ಏನು 11 ಗುರಿಗಳನ್ನ ಇಟ್ಕೊಂಡಿರ್ ನೋಡ್ರಿ, ಒಂದೇ ದಿನ ಅವೆಲ್ಲ ಸ್ಟಾರ್ಟ್ ಮಾಡೋದಿಲ್ಲ. ನಿಮ್ಗೂ ಹೇಳ್ತೀನಿ. ಈಗ ಓದೋದಕ್ ಶುರು ಮಾಡಿರಿ ನೋಡ್ರಿ, ಎಕ್ಸರ್ಸೈಸ್ ಶುರು ಮಾಡಿದ್ರೆ ಒಂದೇ ದಿನ ಎಕ್ಸರ್ಸೈಸ್, ಒಂದೇ ದಿನ ಓದೋದ್, ಒಂದೇ ದಿನ ಬರೇದ್ ಮಾಡಿದ್ರೆ ತಕಾಸ್ ಬಿಡ್ತ್ರಿ. ಟೆನ್ಷನ್ ಆಗ್ಲಕ್ ಶುರು ಮಾಡ್ತದ, ಮೈಂಡ್ ನಿಮ್ಗೆ ವರ್ಕ್ ಮಾಡ್ಲಕ್ ಆಗೋದಿಲ್ಲ. ಸೊ ಹಾಗಾಗಿ ಹಿಡೀರಿ, ಒಂದಕ್ಕೆ ಹಿಡೀರಿ. 21 ದಿನ ನಿಪ್ಟಾಸ್ರಿ ಮೊದ್ಲು ಅದಕ್.
ಇವ್ 11 ಪಾಯಿಂಟ್ಸ್ ಯಾಕೆ ಬರಿಯಲತ್ತೀನಿ ಅಂದ್ರ ತಿಂಗಳಿಗೆ ಒಂದೊಂದು ಚೇಂಜ್ ಮಾಡ್ಕೋತಾ ಹೋಗ್ರಿ. ಒಂದ್ ಮಾಡ್ರಿ, ಒಂದ್ ತಿಂಗಳು ಪೂರ್ತಿ ಕಂಪ್ಲೀಟ್ ಬರೀ ವಾಕಿಂಗ್ ಮೇಲೆ ಫೋಕಸ್ ಮಾಡ್ರಿ. ಒಂದ್ ತಿಂಗಳು ಬರೀ ವಾಕಿಂಗ್ ಮಾಡ್ರಿ, ಹೋಯ್ತಾ ಹೋಯ್ತಾ ಅಫರ್ಮೇಶನ್ ಮಾಡ್ಕೋತಾ ಹೋಗ್ರಿ, ಗ್ರಾಟಿಟ್ಯೂಡ್ ಮಾಡ್ಕೋತಾ ಮನಿಗ್ ಬರ್ರಿ. ಒಟ್ ಇಷ್ಟ್ರ ಮೇಲೆ ಇರ್ರಿ ಒಂದ್ ತಿಂಗಳ ತನಕ. ಇಷ್ಟೇ ಮಾಡ್ರಿ, ಇದಕ್ ಬಿಟ್ಟು ಏನು ಮಾಡ್ಬೇಡ್ರಿ ನೀವು. 2ನೇ ತಿಂಗಳಿಗೆ ಬರ್ತೀರಿ ನೋಡ್ರಿ, ಈಗ ಇದು ಹ್ಯಾಬಿಟ್ ಕ್ರಿಯೇಟ್ ಆಗಿರುತ್ತೆ ನಿಮ್ಮೊಳಗ. ನಿಮ್ಮ ನರ್ವಸ್ ಸಿಸ್ಟಮ್ ಇರುತ್ತೆ ನೋಡ್ರಿ, ಅದೆಲ್ಲ ಬದಲಾವಣೆ ಆಗಿರುತ್ತೆ, ಅದೆಲ್ಲಾನು ಸ್ಟ್ರಾಂಗ್ ಆಗಿರುತ್ತೆ. ಈಗ ಅದು ಅಕ್ಸೆಪ್ಟ್ ಮಾಡ್ಕೊಂಡಿರ್ತದ. ಬಾಡಿ ಮತ್ತು ಮೈಂಡ್ ಎರಡು ಕನೆಕ್ಷನ್ ಆಗಿ ಎಕ್ಸರ್ಸೈಸ್ ಇದೆ ನೋಡ್ರಿ, ಅದು ಉಸಿರ್ ಮಾಡ್ಕೊಂಡ್ ಬಿಡ್ತದ. ಎಕ್ಸರ್ಸೈಸ್ ಮಾಡಿಲ್ಲ ಅಂದ್ರೆ ನಡೆಯಲ್ಲೇ ಆ ಮೂಮೆಂಟ್ ನಾಗ ಬರ್ತದ ನೋಡ್ರಿ. ಅವಾಗ 1 ತಿಂಗಳ ಆಯ್ತು ಅಂದ್ರ ಸೆಕೆಂಡ್ 2ನೇ ಗುರಿಯನ್ನ ತಗೋರಿ, ಅದು ಸ್ಟಡಿ ಮಾಡೋದು, ಓದೋದು. ನೀವು ಟ್ರೈನರ್ಸ್ ಆಗ್ಬೇಕು ಅಂದ್ರ ನಿಮ್ ಹತ್ರ ಸಂಪತ್ತು ಸಂಪೂರ್ಣ ಇರ್ಬೇಕು. ಜ್ಞಾನ ಸಂಪತ್ತು ಇಲ್ಲದೇನೆ ಯಾರು ನಿಮ್ ಮಾತೆ ಕೇಳಂಗಿಲ್ಲ. ಹಾ ನಾಗೇಶ್ ಸರ್ ಹೇಳ್ರಿ. ಮೇಡಮ್ ಈಗ 1 ತಿಂಗಳು ಫಸ್ಟ್ ವಾಕಿಂಗ್ ಎಕ್ಸರ್ಸೈಸ್ ಮಾಡಿ, ಸೆಕೆಂಡ್ ಮಂತ್ ನಾವು ಬುಕ್ಸ್ ನ ರೀಡ್ ಮಾಡ್ಬೇಕಾದ್ರೆ ಫಸ್ಟ್ ಒಂದು ಕಂಟಿನ್ಯೂ ಮಾಡ್ಬೇಕಲ್ಲ ಮೇಡಮ್? ಹಾ ಫಸ್ಟ್ ಇಂದ ಬಿಡಂಗಿಲ್ಲ. ಫಸ್ಟ್ ಇಂದ ಮಾಡ್ತಾ ಮಾಡ್ತಾನೆ 2ನೇ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ನಿಮ್ಮ ಕಂಟಿನ್ಯೂ. ಮೈಂಡಿಗೆ ಪ್ರೆಷರ್ನು ಆಗ್ಬಾರ್ದು, ಹ್ಯಾಬಿಟ್ನು ಕ್ರಿಯೇಟ್ ಆಗ್ಬೇಕದು. ಓಕೆ ಓಕೆ, ಕಂಟಿನ್ಯೂ ಮೇಡಮ್. ಇದು ಎಲ್ಲಾ ಕ್ಲಿಯರ್ ಮಾಡ್ಕೊಡಿ. ಮತ್ ಹಿಂಗ್ ಮಾಡ್ಬೇಡ್ರಿ. ನಮ್ ನೋಡ್ರಿ ಟ್ರೈನರ್ಸ್ ಮೈಂಡ್ ಹೆಂಗ್ ಓಡಿಸ್ತಾರ ನೋಡ್ರಿ ನೀವು. ಯಾರಿಗ್ ಪುನಃ 1 ತಿಂಗಳ ಆಯ್ತಂದ್ರ ಆಯ್ತು ಈಗ ಎಕ್ಸರ್ಸೈಸ್ ಬಿಡ್ಬೇಕು, ಓದದ್ ಹಂಗ್ ಮಾಡ್ಬೇಡ್ರಿ. ಅದು ಕಂಟಿನ್ಯೂ ಹಂಗೆ ಇರ್ತದ, ಅದು ಹ್ಯಾಬಿಟ್ ಕ್ರಿಯೇಟ್ ಆಗಿರ್ತದ. ಅದಕ್ ಚಲನೆ ಒಳಗಿಡ್ರಿ. 2ನೇದನ್ನ ಮತ್ತೆ ಅದಕ್ಕೆ ಕೈ ಹಿಡೀರಿ, ಅದನ್ನ ಒಪ್ಕೊಂಡ್ ಬಿಡ್ರಿ. ಫಸ್ಟ್ ಓದೋದಕ್ಕೆ ನಾನ್ ಶುರು ಮಾಡ್ರಿ ಅಂತ ಹೇಳಿ ಹೇಳ್ತೀನಿ ನೋಡ್ರಿ. 2 ತಾಸ್ ಕುಂತನು ಓದ್ಬೇಡ್ರಿ. ಫಸ್ಟ್ ಡೇ ಓನ್ಲಿ 15 ನಿಮಿಷ ಓದ್ರಿ. ಹೇಳ್ತೀನಿ, ಓನ್ಲಿ 15 ನಿಮಿಷ ಓದ್ರಿ. ಫಸ್ಟ್ ಒಂದೇ ಪುಟ ಓದ್ರಿ. ಒಂದ್ ದಿನ ಒಂದೇ ಪುಟ ಓದ್ರಿ, ಮರ್ದಿನ 2 ಪುಟ ಓದ್ರಿ. 3ನೇ ದಿನ ಆಯ್ತು 3 ಪುಟ ಓದ್ರಿ, ಇಲ್ಲ 2 ಕಂಟಿನ್ಯೂ ಮಾಡ್ರಿ. ನೀವು ಮತ್ತೆ ಪ್ರೆಷರ್ ಕೊಡ್ಬೇಡ್ರಿ ಅದಕ್ಕೆ. ಹಾ ಸರ್. 11ನೇ ತಿಂಗಳಿಗೆ 11 ಕಂಟಿನ್ಯೂ ಆಗಿ ಹೋಗ್ತಾ ಇರ್ಬೇಕು. ಕಂಟಿನ್ಯೂ ಆಗ್ತದ. ಒಳಗ್ ಏನಾದ್ರೂ ಹೆಚ್ಚು ಕಡಿಮೆ 1 ತಿಂಗಳ ಗ್ಯಾಪ್ ಇದ್ರಿ ಏನ್ ಫರಕ್ ಬೀಳಲ್ಲ ಅಂತ ಹೇಳಿ 11 ಮಾಡ್ಸಿದ್ದು ಆಗ್ತದ. ಕೆಲವೊಂದ್ಸಲ ನೀವ್ ಮದ್ವೆಗ್ ಹೋಗ್ ಬಂದ್ರಿ, ಏನ ಆಗಿರ್ತದ, ನಿಮಗೂ ಮೂಡ್ ಇರಲ್ಲ. ಒಂದೊಂದ್ಸಲ ಮನುಷ್ಯರ್ ಇರ್ತೇವ್ ನಾವು, ನಮ್ದು ಮೂಡ್ ಬಂದ್ರ ಬಂತು, ಹೋದ್ರು ಹೋಯ್ತು. ಹಂಗ ಒಂಚೂರ್ 4-5 ದಿನ ತಿಂಗಳದಾಗ 2-3 ಏನಾದ್ರು ತಪ್ಪಿಸ್ರ ಮತ್ 1 ತಿಂಗಳಿಗೆ ಅದು ಕವರ್ ಆಗ್ಲಿ ಅಂತ ಹಿಂಗ್ ಮಾಡಿದ್ ಪ್ಲಾನ್. ಓಕೆನಾ? ಈಗ ಮುಂದ್ ಹೋಗಮ್ಮ. ಹಾ ರೈಟ್. ಈಗ 2ನೇದು ನನ್ ಗೋಲ್ ಇದೆ ನೋಡ್ರಿ, ಸ್ಟಡಿ ಓದ್ಬೇಕು ಅಂತ ಇಟ್ಕೊಂಡಿನಿ ನಾನು. ಓದ್ಬೇಕು, ಏನಾರ ಮಾಡ್ಬೇಕು, ಓದ್ಬೇಕು. ಯಾವುದನ್ನ ಓದ್ಬೇಕು ಅದು ನೀವು ಬರ್ಕೋರಿ. ಯಾವುದು ನಮಗೆ ನಮ್ಮ ಪ್ರೊಫೆಷನ್ ಒಳಗ್ ಮುಂದ್ ಕರ್ಕೊಂಡ್ ಹೋಗ್ತದ, ನನ್ಗೆ ಇನ್ಕಮ್ ಜನರೇಟ್ ಮಾಡ್ಕೊಡ್ತದ ನೋಡ್ರಿ, ಅದು ಓದ್ಬೇಕು. ನಿಮ್ಗೆ ಹೇಳ್ತೀನಿ, ನೀವು ಏನಾದ್ರೂ ಕುವೆಂಪು ಅವ್ರನ್ನ ಓದ್ತೀನಿ, ಬೇಂದ್ರೆ ಅವ್ರ ಓದ್ತೀನಿ ಅಂದ್ರೆ ನೀವ್ ಯಾರಿಗ್ ಬೇಕು ಅವ್ರಿಗೆ ಓದ್ರಿ, ನಾನ್ ಬೇಡ ಅಂಬಲ್ಲ. ಬಟ್ ಅದು ನಿಮ್ಗೆ ಸಪೋರ್ಟ್ ಮಾಡ್ಬೇಕು, ಅದು ನಿಮಗ್ ಸಹಾಯ ಮಾಡ್ಬೇಕು, ನಿಮ್ ಪ್ರೊಫೆಷನ್ ದಾಗ ಕರ್ಕೊಂಡ್ ಮುಂದಕ್ಕೆ ಒಯ್ಬೇಕು. ಅಂತದ್ದನ್ನ ಓದ್ಬೇಕು. ಈಗ ನಾನು ನನ್ನ ಟ್ರೈನಿಂಗ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತ ಪುಸ್ತಕಗಳನ್ನ ಓದ್ಬೇಕು ಅಂತ ಹೇಳಿ ಇವತ್ತೆಲ್ಲ ರೆಡಿ ಆಗ್ಯಾವ. ನಾನೆಲ್ಲ ತೆಗೆದು ಇಡ್ಲಾಕ್ ಹಚ್ಚೀನಿ. ಮತ್ ಇವತ್ ಫುಲ್ ಎಲ್ಲ ನಾನು ನಮ್ದು ಗಾಡಿ ಎಲ್ಲ ತಯಾರದಾಗ ಇಟ್ಟಿನಿ. ಸೊ 2ನೇ ತಿಂಗಳಿಗೆ ಏನ್ ಮಾಡೋದಂದ್ರೆ ನಾನ್ ತಿಳ್ಕೊಂಡಿನಿ ಓದ್ಬೇಕು ಅಂತ. ಸೊ ಮಾರ್ಚ್ ತಿಂಗಳು ಬಂದಾಗ ನನ್ ಪ್ಲಾನ್ ಏನಿದೆ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಲಿ, ನಾನೊಂದ್ ಬೆಸ್ಟ್ ಸಾಹಿತಿ. ನಂಗ್ ಬಹಳ ಸಲ ಅನ್ಸೋದ್ ಏನಂದ್ರೆ ಟ್ರೈನಿಂಗ್ ಇಂಡಸ್ಟ್ರಿದಾಗ ಬಂದು ನಾನೇ ಕಳೆದು ಹೋಗಿನಿ, ರಿಯಲ್ದೊಳಗ್ ಕಳೆದು ಬಿಟ್ಟಿನಿ. ನಾನು ಉಳ್ದೇ ಇಲ್ಲ, ಎಲ್ಲಾನು ಚೇಂಜ್ ಆಗ್ಬಿಟ್ಟದ. ನಿಮ್ಗ್ ಗೊತ್ತಾ, ನನ್ನ ಸಾಹಿತ್ಯ ಈಗ ಚುಕ್ಕಿ ಪುಸ್ತಕವನ್ನ ಕೊಟ್ಟಿನಿ. ಯಾರು 1-2 ಪುಟಾರ ಓದಿರಿ? ನಿಮ್ಗ್ ಗೊತ್ತಾಗ್ತದ, ಎಹ್ಸಾಸ್ ಆಗ್ತದ ಯಾವ ಲೆವೆಲ್ ಲೇಖಕಿ ಇದ್ದೀನಿ ನಾನು. ಯಾರು ಓದಿರಿ 1 ಪುಟ 2 ಪುಟ? ನಾಗೇಶ್ ಸರ್ ಓದಿರಿ ಸರ್? ಯಾರು ಓದಿರಿ ಮ್ಯಾಮ್? ಹಾ ಫಸ್ಟ್ ಪೇಜ್ ಓದ್ದೆ ಮ್ಯಾಮ್. ಹಾ ಅಲ್ಲಿ ಒಂದು ಹೊಸ ಶಬ್ದಗಳ ಭಂಡಾರನೇ ನೋಡ್ಬೇಕು. ಅಲ್ಲಿ ತಾಯ್ತನ, ನಿಮ್ಮ ಶಬ್ದಗಳ ವರ್ಣನೆ, ಅಲ್ಲಿ ಅಂತ ಗಾಢವಾದ ಪ್ರೀತಿ ಇದೆ. ಅದನ್ನ ಆ ಪರ್ಸನ್ ನೀವ್ ಎಷ್ಟ್ ಮಿಸ್ ಮಾಡ್ಕೊತಿದ್ದೀರಿ ತುಂಬಾ ಅನಿಸ್ತು ಮ್ಯಾಮ್. ನಿಜವಾಗ್ಲು ಆ ಶಬ್ದಗಳ ಮಾಡ್ಕೊಳ್ಳಕ್ಕೆ ಮನ್ಸಿಗೆ ಎಷ್ಟು ಹತ್ರ ಆಯ್ತು ಅಂತ ಮ್ಯಾಮ್. ಅದನ್ನ ಅರ್ಥ ಮಾಡ್ಕೊಂಡು ಒಳಗಿಟ್ ಸೇವ್ ಮಾಡ್ಬೇಕು ಮ್ಯಾಮ್. ಆ ರೇಂಜ್ಗೆ ಇತ್ತದು. ಸೊ ನಾನು ಎಲ್ಲರಿಗೆ ಒಂದ್ ರಿಕ್ವೆಸ್ಟ್ ಅನ್ನ ಮಾಡ್ತೀನಿ ನೋಡ್ರಿ, ಯಾರ್ಯಾರು ಟ್ರೈನಿಂಗ್ ಬಂದಿರೋರು, ನೀವ್ ಏನು ಓದಿಲ್ಲ ಅಂದ್ರೆ ಬಿಡ್ರಿ, ಬಟ್ ಅದು ಚುಕ್ಕಿ ಪುಸ್ತಕ ಒಂದ್ಸಲ ಓದ್ರಿ. ನಿಮ್ಗಲ್ಲಿ ಏನ್ ಗೊತ್ತಾಗ್ತದ ಅಂತ ಹೇಳಿ ಹೇಳ್ತೀನಿ ನೋಡ್ರಿ. ಒಂದ್ ಸಾಧಾರಣ ಮಹಿಳೆ, ಏನು ಗೊತ್ತಿರ್ಲಾರ್ದಂತ 0 ಮಹಿಳೆ ಇವತ್ ಈ ಲೆವೆಲ್ಗೆ ಬಂದಳು. ಅದು ಕಳ್ಕೊಂಡ್ಮೇಲೆ ಇಷ್ಟು ಬರ್ಬೋದಾ ಅಂತ ನಿಮ್ಗೆಲ್ಲ ಆನ್ಸರ್ ಸಿಕ್ತು ನೋಡ್ರಿ. ಅದು ನಿಮ್ದು ಅಚೀವ್ಮೆಂಟ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ.
ಹಾ ಸರ್, ನಾಗೇಶ್ ಸರ್ ಹೇಳ್ರಿ. ಮೇಡಮ್ ನಾನ್ ಕಂಟಿನ್ಯೂಸ್ ಜರ್ನಿನಲ್ಲಿದ್ದೆ, ಹಾಗಾಗಿ ಓದಕ್ ಆಗ್ಲಿಲ್ಲ ಮೇಡಮ್. ಸರ್ ಸ್ವಲ್ಪ ನೀವು ಇವತ್ ಒಂದ್ 2 ಪುಟ ಆದ್ರೂ ಓದ್ರಿ. ಇವತ್ತು ಓದ್ತೀನಿ. ಹಾ. ಇವತ್ತಿಂದ ಟೋಟಲಿ ಫ್ರೀ ಇದೀನಿ ಮೇಡಮ್. ನಿನ್ನೆ yes. ರಾಯಚೂರಲ್ಲಿ ಇದ್ದೆ, ರಾಯಚೂರಿಂದ ರಾತ್ರಿ ಬಂದೆ. ಕಂಟಿನ್ಯೂಸ್ ಜರ್ನಿ ಇದೆ ಮೇಡಮ್, ಹಾಗಾಗಿ ಓದಕ್ಕಾಗಿಲ್ಲ. ಇವತ್ತು ಓದ್ತೀನಿ ಮೇಡಮ್. ಓಕೆ ಸರ್, ಓಕೆ. ಶೈಲಾ ಮ್ಯಾಮ್ ನು ಓದ್ಯಾರ ಅಥವಾ ತೆಗ್ದಾರ ಇಲ್ಲ ಅಂತ ಗೊತ್ತಿಲ್ಲ. ಅವ್ರು ಬಂದಾರ ಅವ್ರ ಪಾರ್ಲರ್ ಚಾಲು ಆಗ್ಯದ ನೋಡ್ರಿ. ಓಕೆ ಮ್ಯಾಮ್, ಓಕೆ. ಸೊ ಯಾಕೆ ಹೋದ್ರಿ ಅಂದ್ರೆ ಅದ ನಿಮ್ಗ್ ಒಳಗ್ ಧೈರ್ಯ ಬರ್ಲಿ ಅಂತ, ಹಿಮ್ಮತ್ ಬರ್ಲಿ. ನಿಮ್ ಒಳಗ್ ಧೈರ್ಯ ಬಂತು ಅಂದ್ರ ಏನೋ ಒಂದು ಮಾಡ್ಲಿಕ್ಕೆ ನೀವು ತಯಾರಾಗ್ಬಿಡಿದ್ರಿ. ಹಂಗಾಗಿ ಅದು ಪುಸ್ತಕ ಓದೋದಿದೆ ನೋಡ್ರಿ, ಅದು ನಾನ್ ಮಾಡ್ಬೇಕಾಗಿರುವಂತದ್ದು. 3ನೇದು, ಎಷ್ಟು ನಾನ್ ಬೆಸ್ಟ್ ಲೇಖಕಿ ಅಂದ್ರ ನನ್ಗೆ ಅವಾರ್ಡ್ ಇದೆ. ಏನ್ ಅವಾರ್ಡ್ ಇದೆ ಅಂದ್ರ ನಂದು ಒಂದು ಸಾಲಿದೆ ನೋಡ್ರಿ, ಒಂದ್ ಲೈನ್ ಇದೆ ನೋಡ್ರಿ, ಅದು ಒಂದು ಕಣ್ಣೀರಿನ ಹನಿ ಇದೆ ಅಂತ ಅವಾರ್ಡ್ ಇದೆ. ಒಂದ್ ಸಾಲು ಒಂದು ಹನಿ. ಅಷ್ಟು ಅದ್ಭುತ, ಅಷ್ಟು ಆಳಕ್ಕೆ ಇಳಿದು ನಾನು ಬರಿತೀನಿ. ಈಗ್ಲೂ ಬರೆಯೋದದ ನೋಡ್ರಿ, ನನ್ ಸರಿ ಟಕ್ಕರ್ ತಗೊಳಕ್ ಯಾರಿಗಾಗಲ್ಲ ಅಂತೀನಿ. ನಂದು ಬಹಳ ಸಲ ನನ್ಗೆ ಹೇಳ್ತಾರ, ಬೇಂದ್ರೆ ಅವ್ರ ಜೊತೆಗೆ ಈಕ್ವಲ್ ಆಗ್ತಾವ ನಿಮ್ದೆಲ್ಲ ಸಾಹಿತ್ಯ ಅಂತ ಹೇಳಿ. ಮತ್ ಬೇಂದ್ರೆ ಅವ್ರ ಜೀವನ ಮತ್ ನನ್ ಜೀವನ ಹೆಚ್ಚು ಕಡಿಮೆ ಒಂದೇ ಕಡೆಗೆ ಬರುತ್ತೆ. ಎಲ್ಲಾನು ಅವ್ರೇನ್ ಅನುಭವಿಸ್ಯಾರ ನೋಡ್ರಿ, ಹೆಚ್ಚು ಕಮ್ಮಿ ನಾನು ಅದನ್ನ ಅನುಭವಿಸಿನಿ. ಬೇಂದ್ರೆ ಅವ್ರದ್ದು ಒಂದ್ ಕಾರ್ಯಕ್ರಮಕ್ಕೆ ಹೋಗಿರ್ತಾರ, ಅವ್ರ ಮಗು ಡೆತ್ ಆಗಿರುತ್ತೆ. ಅದ್ರದ್ದು ಶವ ಸಂಸ್ಕಾರಕ್ಕೂ ಇರೋದಿಲ್ಲ ಅವ್ರು. ಬೇಂದ್ರೆ ಅವ್ರು ಮನಿಗ್ ವಾಪಸ್ ಬಂದಾಗಕ್ಕೆ ಹೆಂಡತಿ ನೋಡ್ತಾಳ, ಅವಾಗ ಒಂದ್ ಕಾವ್ಯ ಹುಡ್ತದ, ನೀ ಹಿಂಗ ನೋಡಬೇಡ ನನ್. ಸೊ ನಂದು ನನ್ ಮಗಳಿಗೆ ಹಾಸ್ಪಿಟಲ್ನಾಗ ಅಡ್ಮಿಟ್ ಮಾಡಿ ಪ್ರೋಗ್ರಾಮ್ ಮಾಡ್ಲಕ್ ಹೋಗಿದ್ದ ನಾನು. ನನ್ ಮಗಳು ಹಾಸ್ಪಿಟಲ್ದಾಗ ಅಡ್ಮಿಟ್ ಆಳ, ನಾ ಕಾರ್ಯಕ್ರಮ ಕೂಡ್ಲಕ್ ಒಂದ್ ಸ್ಟೇಜಿಗೆ ಹೋಗಿ. ಬಹಳ ದೊಡ್ಡ ತ್ಯಾಗ ಇದೆ. ಅದೆಲ್ಲಾನು ಅದ್ರಾಗ ಮೆನ್ಷನ್ ಮಾಡೀನಿ, ಅದಕ್ಕೆಲ್ಲಾನು ಕ್ಷಮೆ ಕೇಳಿನಿ ನಾನು. ಅದ್ರೊಗೆಲ್ಲಾನು ಬರ್ದಿನಿ ಹಂತ ಹಂತವಾಗಿ. ನನ್ಗೆ ಯಾರ್ಯಾರು ಏನೇನ್ ಮಾಡ್ಯಾರ, ಎಷ್ಟು ಸಪೋರ್ಟ್ ಯಾರು ಮಾಡ್ಯಾರ ಅವ್ರದ್ದು ಬರ್ದಿನಿ. ಯಾರು ನನಗ್ ಮಾನಸಿಕ ಹಿಂಸೆ ಕೊಟ್ಟಾರ ಅವ್ರದ್ದು ಎಲ್ಲಾರ್ದು ಬರ್ದಿನಿ ನೋಡ್ರಿ. ಎಲ್ಲಾರ್ದು ಯಾರಿಗೂ ಬಿಟ್ಟಿಲ್ಲ. ಅದು ಏನ್ಯಾಕಾಗಲ್ಲ, ಅಷ್ಟೊಂದು ಧೈರ್ಯದಿಂದ ಅದನ್ನ ಬರ್ದಿನಿ. ಹಂಗಾಗಿ ಒಂದು ಬೆಸ್ಟ್ ಒಳ್ಳೆಯ ಲೇಖಕಿ ನನ್ನೊಳಗಳ ನೋಡ್ರಿ. ಈ ಟ್ರೈನಿಂಗ್ ಇಂಡಸ್ಟ್ರಿದಾಗ ಬಂದ ಮೇಲೆ ಏನಾಗಿದೆ ಅಂದ್ರೆ ಅವ್ ಕಳ್ಕೊಂಡ್ಬಿಟ್ಟಿನಿ ನಾನು. ಬರೆಯೋದು ನನ್ ಬಹಳಷ್ಟು ಕಡಿಮೆ ಆಗಿದೆ. ಹಾಗಾಗಿ ನಾನು ಬರೆಯೋದಕ್ಕೆ ಡಿಸೈಡ್ ಮಾಡೀನಿ. ಮತ್ತೆ ಅದ್ರದ್ದು ಇವತ್ತೆಲ್ಲ ಡೈರಿ ಪೆನ್, ಇವತ್ತು ಇಡೀ ದಿನ ನಮ್ದೆಲ್ಲ ರೆಡಿ ಮಾಡೋದ್ರಾಗೆ ಹೋಗ್ಬಿಟ್ಟ. ನಮ್ ಹುಡುಗಿಯರಿಗೂ ಎಲ್ಲ ಹೇಳಿ, ನೀವು ಬರಿಬೇಕು, ಅದ್ ಏನ್ ಬರೀತ್ರಿ ಗೊತ್ತಿಲ್ಲ ನಾ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನಂದ್ರ, ನೀವು ಬರೆಯೋದಕ್ಕೆ ಶುರು ಮಾಡ್ರಿ ಅಂತ. ಬರೆಯೋದ್ರಿಂದ ಏನಾಗುತ್ತೆ, ಏನ್ ಬೆನಿಫಿಟ್ ಆಗುತ್ತೆ ಅಂದ್ರ, ಟ್ರೈನಿಂಗ್ ಇಂಡಸ್ಟ್ರಿಯಲ್ಲಿ ನಿಮ್ಮ ಕಂಟೆಂಟ್ ಅನ್ನ ನೀವೇ ಕ್ರಿಯೇಟ್ ಮಾಡ್ಬೋದು. ಈಗ ನೋಡ್ರಿ, ಶೈಲಜಾ ಮ್ಯಾಮ್ ಇದ್ದಾರೆ, ಶಿಲ್ಪಾ ಇದ್ದಾರೆ, ಈಗ ನಾಗೇಶ್ ಸರ್ ಇದ್ದಾರೆ. ಅವ್ರ ಪ್ರೊಫೆಷನ್, ಈಗ ನಾಗೇಶ್ ಸರ್ ಡಾಕ್ಟರ್ ಇದ್ದಾರೆ. ಈಗ ಆ ಪ್ರೊಫೆಷನ್ ಅಲ್ಲಿ ಅವ್ರೇನ ಅನುಭವಿಸ್ಯಾರ ನೋಡ್ರಿ, ಅದು ಬರ್ದ್ರ ನೋಡ್ರಿ, ನಾಳೆ ಅದು ಒಂದು ಬಹಳ ದೊಡ್ಡ ಕೊಡುಗೆ ಇದೆ ಸಮಾಜಕ್ಕೆ. ಅಂದ್ರೆ ಹಿಂಗ್ ಈ ರೀತಿ ಅವ್ರು ಬೆಳೆದ್ರಲ್ಲ ಅಂತ. ನಾವ್ ಇರೋ ತನಕ ನಮ್ ಬೆಲೆ ಇದೆಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ನಾವ್ ಹೋಗಿದ್ದಿನ ನಮ್ಗ್ ಸರ್ಚ್ ಮಾಡ್ತಾರೆ ಎಲ್ಲಾರು, ಈಗ್ಲೂ ಸರ್ಚ್ ಮಾಡ್ತಾರೆ. ಅದಕ್ಕೆ ಹೇಳ್ತೀನಿ ನೋಡ್ರಿ, ರಿಯಲ್ ಆಗಿರುವಂತ ನಮ್ಮ ಅಚೀವ್ಮೆಂಟ್ ಯಾವ್ದು ಅಂದ್ರೆ ಗೂಗಲ್ ನಾಗ ನಮ್ಗ್ ಸರ್ಚ್ ಮಾಡ್ಬೇಕ. ನಿಮ್ಗೆ ಹೇಳ್ತೀನಿ, ನಾಗೇಶ್ VM ಗೂಗಲ್ ನಾಗ ಹೊಡೆದ್ರೆ ಅವ್ರು ಸಿಗ್ಬೇಕು. ಮಾನಸ ಗೂಗಲ್ ನಾಗ ಹೊಡೆದ್ರು ಸಿಗ್ಬೇಕು. ಪವನ್ ಸಿಗ್ಬೇಕಲ್ಲಿ, ಅಲ್ಲಿ ಗೂಗಲ್ದೊಳಗ್ ಸಿಗ್ಬೇಕು. ಆ ರೀತಿ ಆ ಲೆವೆಲ್ದೊಳಗ್ ಬೆಳಿಬೇಕು ನಾವು. ಈಗ ನೀವು ಬೇಕಾದ್ರೆ ಟ್ರೈ ಮಾಡ್ರಿ, ಗೂಗಲ್ದಾಗ ಹೋಗ್ರಿ, ಶ್ರೀದೇವಿ ಹೂಗಾರ್ ಹೊಡಿರಿ, ನಾನ್ ಪೂರ್ತಿ ಬರ್ತೀನಿ ಅಲ್ಲಿ. 100% ಗೂಗಲೇ ನನ್ಗೆ ಸರ್ಚ್ ಮಾಡುವಂತ ಸ್ಥಿತಿಗೆ ಬಂದಿದೆ. ಸೊ ಹಾಗಾಗಿ ಆ ರೀತಿ ನೀವು ಸರ್ಚ್ ಮಾಡುವಂತದ್ದು ಇದೆ ನೋಡ್ರಿ, ಅದನ್ನ ನಿಮ್ಮ ಒಳಗೆ ಬೆಳೆಸ್ಕೊಳ್ಬೇಕು. ಹಾಗಾಗಿ ಇದು ಇಲ್ಲ ನಂದು ಹೇಳ್ತಾ ಇದ್ದೀನಿ, ನೀವ್ ಇಲ್ಲಿ ಸೆಟ್ ಮಾಡ್ಕೋರಿ ಯಾವ ರೀತಿ ಮಾಡ್ಬೇಕು. ನಾನ್ ಬರೆಯೋದು ಕಂಪಲ್ಸರಿ ಬರಿಬೇಕಂತ ಹೇಳಿ ನಾನ್ ಡಿಸೈಡ್ ಮಾಡೀನಿ. ಮತ್ತೆ ಯಾವ್ದು ಬರಿಬೇಕಂತೀನಿ ಅಂದ್ರ, ನಮ್ದು ಏನ್ ಮಾಸ್ಟರ್ ಮೈಂಡ್ ಜರ್ನಿ ಇದೆ ನೋಡ್ರಿ, ಈ ಜರ್ನಿ ಒಳಗ್ ನನಗೆ ಎಲ್ಲೆಲ್ಲಿ ಏನೇನಾಯ್ತು, ಯಾವ್ಯಾವ ರೀತಿ ನಾನ್ ಚೇಂಜಸ್ ಆದ. ನನ್ ಗೇಟ್ ದಾಟಿ ಹೋಗ್ಬೇಕಂದ್ರ 10 ಸಲ ಯೋಚನೆ ಮಾಡೋಳು. ಇವತ್ ಬಾಂಬೆ, ಹೈದರಾಬಾದ್, ಪೂನಾ ಎಲ್ ಬೇಕಲ್ಲಿ ಒಬ್ಬಕ್ಕಿನೇ ಹೋಗ್ತೀನಿ, ಒಬ್ಬಕ್ಕಿನೇ ಬರ್ತೀನಿ. ಅಷ್ಟೊಂದು ಧೈರ್ಯ ನನ್ ಒಳಗ್ ಬಂತು. ಅದು ಓನ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್. ಇದು ಎಲ್ಲವನ್ನ ನಾನು ನನ್ನ ಪುಸ್ತಕದಲ್ಲಿ ಹಿಡಿದಿಡ್ಬೇಕು. ನಾಳೆಯ ನಮ್ಮ ಪರಂಪರೆಗೆ ಅಂದ್ರೆ ಟ್ರೈನಿಂಗ್ ಇಂಡಸ್ಟ್ರಿದೊಳಗ ಯಾರನ್ನು ಕಾಲ್ ಇಡ್ತಾರ ನೋಡ್ರಿ, ಅದು ಒಂದ್ ರೀತಿ ಸಂವಿಧಾನ ತರ ಕೆಲಸ ಮಾಡ್ಬೇಕವ್ರಿ. ನನ್ ದೇಶದ ಸಂವಿಧಾನ ಹೆಂಗ್ ಓದಿ ದೇಶ ನಡೀತಾ ಇದೆ ನೋಡ್ರಿ, ಹಂಗ್ ಟ್ರೈನಿಂಗ್ ಇಂಡಸ್ಟ್ರಿ ಕರ್ನಾಟಕದ್ದು ಶ್ರೀದೇವಿ ಹೂಗಾರ್ ಬುಕ್ ತೆಗೆದು ಓದಿ ನೋಡ್ಬೇಕದು. ಆ ಲೆವೆಲ್ದೊಳಗ್ ಬರಿಬೇಕು ಅಂತ ನನ್ನ ಗುರಿ ಇದೆ. ಎನ್ಸೈಕ್ಲೋಪೀಡಿಯಾ ಮೇಡಮ್. ಎಸ್ ಓಕೆ. ಎನ್ಸೈಕ್ಲೋಪೀಡಿಯಾ. ಸೊ ಅದ್ರಲ್ಲಿ ನಿಮ್ದು ಎಲ್ಲ ಲೇಖನಗಳು ಮಾಡ್ತೀನಿ, ಎಲ್ಲಾರ್ದು ಬರ್ತದ ಟೈಮ್. ಓಕೆ, ಹಾಗಾಗಿ ಇದು ನಂದು. ಇದು ಎಷ್ಟನೇ ಗುರಿ ಅದ ಹೇಳ್ರಿ? 3ನೇದ 4ನೇದಾಯ್ತು? ಹಾ, 3 ಮುಗ್ದು. ಇವು ಅದಾದ ನಂತರ ನಾನು ಹೇಳ್ತೀನಿ ವೈಯಕ್ತಿಕವಾಗಿ, ನನ್ ಸ್ವಲ್ಪ ಊಟ ಮತ್ತು ನಿದ್ರೆ ಇದೆ ನೋಡ್ರಿ, ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಕನ್ಫ್ಯೂಷನ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಏನದ. ಬಟ್ ಈಗ ನಾ ಅದು ಕರೆಕ್ಟ್ ಮಾಡರಿ ಅಂತ ಪ್ಲಾನ್ ಹಾಕಿ.
ಕರೆಕ್ಟ್ ಟೈಮಿಗೆ ಊಟ, ಕರೆಕ್ಟ್ ಟೈಮಿಗೆ ನಿದ್ರೆ, ಇವೆರಡು ಕರೆಕ್ಟ್ ಇಡೋಣ. ಎಲ್ಲಾರಿಗೆ ಹೇಳ್ತಿರ್ತೀನಿ, ಬಟ್ ನಂದೇ ಕರೆಕ್ಟ್ ಮಾಡ್ಕೊಳಕ್ ಸ್ವಲ್ಪ ನಂಗೆ ತೊಂದ್ರೆ ಆಗುತ್ತೆ ಅನ್ನೋದಕ್ಕಿಂತ ಟೈಮ್ ಸಿಗೋದಿಲ್ಲ ನನಗೆ. ಮತ್ತೆ ಟೈಮ್ ಸಿಕ್ಕಾಗ ಅಲ್ಲೆಲ್ಲಾನು ಸಪ್ಲೈ ಆಗಿರುತ್ತೆ, ಇದೆಲ್ಲಾನು ಇದೆ ನಡೀತದ ಮನಿ ಅಂದಲ್ಲಿ. ಬಟ್ ಇದನ್ನ ಕವರ್ ಮಾಡೋದು ಇದೆ ನನ್ ಕರೆಕ್ಟ್. ಊಟದ ಮೇಲೆ ನಾನು ಗಮನ ವಹಿಸ್ಬೇಕು, ಮತ್ತೆ ನಿದ್ರೆ ಮೇಲೆ ಗಮನ ವಹಿಸ್ಬೇಕು. ಇವೆರಡು, ಅದು ಟೈಮ್ ಟು ಟೈಮ್. ಇವೆರಡು ಗುರಿಗಳು. ಮತ್ತೆ ಇನ್ನೊಂದು ನಂದು ವೈಯಕ್ತಿಕ ಏನಿದೆ ಅಂತ ಹೇಳ್ತೀನಿ. ನನ್ಗೆ 12 ಜ್ಯೋತಿರ್ಲಿಂಗಗಳನ್ನ ಪೂರ್ತಿ ನೋಡೋದಿತ್ತು. ಪೂರ್ತಿ ನಿಮ್ಗೊಂದ್ ಮಜಾ ಹೇಳ್ತೀನಿ ನೋಡ್ರಿ. ನನ್ಗೆ ಸಣ್ಣಾಗಿನ್ ಹಿಡಿದು ನಾನ್ ಬಹಳ ಸ್ಪಿರಿಚುವಲ್, ಬಹಳ ಅಂದ್ರೆ ಬಹಳ, ಬರೀ ಓಂ ನಮಃ ಶಿವ ಬರೀತಿದೆ. ಈಗ್ಲೂ ನನ್ಗೆ ಆ ವೈಬ್ರೇಷನ್ ಜೊತೆಗೆ ಈಗ್ಲೂ ನಾನ್ ಕನೆಕ್ಟ್ ಇದ್ದೀನಿ. ಬಹಳ ಓಂ ನಮಃ ಶಿವ ಬರೀತಿದೆ. ನನ್ ಮೈಂಡಿನಾಗ ಏನ್ ತಗೊಂಡಿದ್ದ ಅಂದ್ರ ಸನ್ಯಾಸಿ ಆಗ್ಬೇಕಂತ ಇತ್ತು ನನ್ ತಲೆ. ಬಹಳ ಖಾಯಸ್ ನಂಗೆ ಸನ್ಯಾಸಿ ಆಗೋದು, ಒಂದ್ ಮಠದಾಗ ಹೋಗಿ ಕೂಡ್ಬೇಕು, ಒಂದ್ ದೊಡ್ಡದ್ ಗದ್ದಿಗೆ ಇರ್ತದ, ಅಲ್ಲಿ ಕುಂತ್ ಭಾಷಣ ಮಾಡೋದು, ಸನ್ಯಾಸಿ ಆಗ್ಬೇಕಂಬ ಹುಚ್ಚು, ಬಹಳ ಹುಚ್ಚಿತ್ತದು. ಯಾಕಿತ್ತು ಗೊತ್ತಿಲ್ಲ. ಅದು ಏನಾಯ್ತು ಅಂದ್ರ ಅಚಾನಕ್ಕೆ ನಮ್ ಮನ್ಯಾಗ ಗೊತ್ತಾಯ್ತು ಈಕಿ ಸನ್ಯಾಸಿ ಆಗ್ಬೇಕಂತ. ನಿಮ್ಗೆ ಹೇಳ್ತೀನಿ, ಇನ್ನೋ ಒಂದು ಜೀವನದ ಒಂದ್ ವಂಡರ್ ಏನು ಅಂದ್ರ, ನಂದ್ ಎಂಗೇಜ್ಮೆಂಟ್ ಆಗಿದ್ದೆ ನಂಗೆ ಗೊತ್ತಿಲ್ಲ, ಹಂಗ್ ನನ್ ಮದುವೆ ಆಗಿತ್ತು. ನಂದ್ ಆಗಿಂದೆ ನಂಗೆ ಗೊತ್ತಿಲ್ಲ, ನಮ್ ಕಾಕನ್ ಮಗಳದ್ ಆಗ್ಯದ ಅಂತ ತಿಳ್ಕೊಂಡೆ ನಮ್ ಮನಿಗ್ ಬಂದಿದ್ದ ವಾಪಸ್. ಸೂಟಿ ಅಂತೇಳಿ ಬಂದಿದ್ದ, ಬರಸ್ ತನಕ ನಂದ್ ಎಂಗೇಜ್ಮೆಂಟ್ ಎಲ್ಲಾ ಆಗಿತ್ತು. 15 ದಿನದೊಳಗೆ ನನ್ ಮದಿ ಮಾಡ್ಯಾಕ್ಯಾರ ನನ್ ತವ್ರ ಮನ್ಯಾಗ. ಅಂಜಿಕಿ ಸನ್ಯಾಸಿ ಆದ್ರೂ ಏನ್ ಮಾಡಕ್. ಇಲ್ಲಿ ಒಂದ್ ಬಹಳ ಮಜಾ ಹೇಳ್ತೀನಿ ನೋಡ್ರಿ ನಿಮ್ಗ. ಏನಂದ್ರ ಮದಿ ಆಯ್ತು, ಎಲ್ಲಾ ಆಯ್ತು, ನನ್ಗೆ ಇಷ್ಟ ಇದ್ದಿಲ್ಲ, ಇರ್ಲಿಗ್ ಏನ್ ಮಾಡ್ಲಕ್ ಆಗಲ್ಲ ಅಂತ ಹೇಳಿ. ಸೊ ಫಸ್ಟ್ ಡೇ ನಮ್ಮ ಮನೆಯವ್ರಿಗೆ ನನಗ್ ಮಾತಾಡ್ಸಪ್ಪ ಖುಷಿಲಿಂದ, ಅವ್ರಿಗೆ ಮದಿ ಆಗ್ಯಾದ ಹೆಂಡತಿ ಸರಿ ಏನಾರ ಮಾತಾಡ್. ಅವ್ರು ಕೇಳಿದ್ರು ನಿಂಗೆ ಏನ್ ಆಸೆ ಇದೆ ಅಂತ. ನಾನ್ ಹೇಳಿದ್ ಏನು ಅಂದ್ರ, ನಂಗ್ ಕಾಸಿ ಕರ್ಕೊಂಡೊಯ್ರಿ ಅಂತ. ಕಾಸಿ ಅಂದ್ರೆ ಗೊತ್ತಿಲ್ಲ, ವಾರಾಣಸಿ. ನನಗಲ್ಲಿ ಕರ್ಕೊಂಡೋಗ ನಮ್ ಮನೆಯವ್ರು ಮಾಡಿ ಮೇಲಿಂದ ಕೆಳಗ್ ಬಂದ್ 2 ತಾಸ್ ಮ್ಯಾಲೆ ಬಂದಿಲ್ಲ. ನಾ ಯಾಕು ಬರಲ್ ಹೋದ್ರು 2 ತಾಸ್ ಬಿಟ್ಟು ಮ್ಯಾಲ್ ಬಂದು, ನೀ ಕಾಸಿಗೆ ಹೋಗಟ್ಟೆ ಅದ್ರ ಕೇಳದೆ ಹೋಗ್ಬೇಡ, ನಾ ಕರ್ಕೊಂಡೋಯ್ತ ನಿನ್ನ. ಈ ಮೈಂಡ್ ಸೆಟ್ ಇತ್ತು, ಏನು ಗೊತ್ತಿಲ್ಲ, 0 ನಾನ್ ಕಾಸಿಗೆ ಹೋಗ್ಬೇಕಂತ. ಸ್ಪಿರಿಚುವಲ್ ಹುಚ್ಚು ನನಗ್ ಬಾಳ. ನೀವಿನ್ನ ನೋಡ್ರಿ, ರಿಯಲ್ ಆಗಿ ಹೇಳ್ತಾನೆ, ನಮ್ಮ ಮನೆಯವ್ರಿಗೆ ಬಹಳ ಥ್ಯಾಂಕ್ ಯು ಹೇಳ್ತೀನಿ. ನಂದ್ 2 ಮಕ್ಕಳಾದ್ಮೇಲೆ ನನ್ ಮಗ 3 ವರ್ಷನವ್ ಇದ್ದಾಗ ನನ್ ಮಗನಿಗ್ ಮನ್ಯಾಗ ಇಟ್ಕೊಂಡು ನಂಗ್ ಕಾಸಿ ಯಾತ್ರಾ ಕಳ್ಸ್ಯಾರ. ಹೋಗುವಂತ ಹೋಗುವಾಗ್ನು ಹೇಳಾರ, ಈಗ ಹೋಗ್ಲತ್ತಿದಿ ಮತ್ ವಾಪಸ್ ಬಾ, 2 ಮಕ್ಕಳವ ನಾಡಿದ್ದು. ನನ್ ಜೊತೆಗ್ ನಮ್ ನೆಗಣಿ ಭಾವ ಇಬ್ರಿಗೆ ಕಳ್ಸಿರು. ಅವ್ರಿಗೆ 4 ಸಲ ಹೇಳ್ಯಾರ, ಆ ಗಂಗಾ ನದಿಯನ್ನ ಇರ್ತದ ನೋಡ್ಕೊತ ಮಾಡ್ಕೊತೀರ್ರಿ ಆಕಿಗಂತ. ಇಲ್ಲ ನಾವ್ ಒಯ್ದ್ ಕರ್ಕೊಂಡ್ ಬರ್ತೀವಿ, ನೀವು ಸುಮ್ಕು ಟೆನ್ಷನ್ ಮಾಡ್ಕೊಬೇಡ. ಈ ವಯಸ್ಸಿಗೆ ಎಲ್ಲಾ ಯಾತ್ರೆಗಳು ಮುಗ್ದವ, ಬಟ್ ನನ್ಗೆ ಅಮರ್ನಾಥ್ ಯಾತ್ರೆ ಇದೆ ನೋಡ್ರಿ, ಅದೊಂದ್ ಮಾಡೋದ್ ಬಹಳ ಮನಸ್ಸಿನೊಳಗಿದೆ. ಈ ವರ್ಷ ಅದು ಮಾಡ್ಬೇಕಂತಿದೆ. ನಂದು ವೈಯಕ್ತಿಕ ಇದೆ ಅದು ಏನು ಸೋಷಲ್ ಏನಿಲ್ಲ. ನಂಗೆ ಅಮರ್ನಾಥ್ ಯಾತ್ರಾ ಇದೆ ನೋಡ್ರಿ, ಅದು ಯಾತ್ರಾ ಮಾಡ್ಬೇಕು ಅಂತ ಒಂದಿದೆ. 2ನೇದು, ನದಿ ತೀರಕ್ಕೆ ಕುಂತು 4 ತಾಸ್ ಮೆಡಿಟೇಷನ್ ಮಾಡ್ಬೇಕಂತ ಇದೆ ನನ್ ಮೈಂಡ್. ನದಿ ಯಾವ್ದೇಕಾಗಲ್ಲ, ಒಂದ್ ನದಿ ಹರಿತಾ ಇರ್ಬೇಕು, ಅದ್ರ ದಡಕ್ಕೆ ನಾನ್ ಕುಂತು ಒಂದ್ಸಲ ಕುಂತ್ರು 4 ತಾಸ್ ಏಳೇಬಾರ್ದು, ಅಂತದ್ ಒಂದ್ ಮೆಡಿಟೇಷನ್ ಮಾಡೋದಿದೆ. ಅದು ಈ ವರ್ಷದಲ್ಲಿ ಇದು ಕಂಪ್ಲೀಟ್ ಮಾಡೋದಿದೆ. ಇದೆಲ್ಲ ಈ ರೀತಿ ಇದೆ. ನೀವ್ ಇದಕ್ಕೆ ಸೆಟ್ ಮಾಡ್ಕೊರಿ, ನಿಮಗ್ ನೀವು ಮಾಡ್ಕೊರಿ. ಈಗ ನಾ ಹೇಳೋ ಹೊತ್ತಿಗೆ ನಿಮ್ಗೆ ಐಡಿಯಾ ಬರ್ಲತ್ತಿರ್ಬೇಕಂತ ಅನ್ಕೊಡಿ. ನಿಮ್ ಕನಸುಗಳಂತ ಏನಿವೆ ನೋಡ್ರಿ, ಎಲ್ಲೋ ಓಡಾಡ್ಬೇಕಂದಿರಿ, ಅದು ಓಡಾಡ್ಲಿಕ್ಕೆ ಆಗ್ಲಿಲ್ಲ, ಅದನ್ನ ಒಳಗ್ ಎಂಟ್ರಿ ಮಾಡ್ರಿ. ನಾನ್ ಟೂರ್ ಹೋಗ್ಬೇಕು, ಅಥವಾ ನಿಮ್ ತಂದೆ ತಾಯಿಗೆ ಎಲ್ಲಿಗೂ ಕರ್ಕೊಂಡು ಹೋಗ್ಬೇಕಂತ ಪ್ಲಾನ್ ಇತ್ತು, ಬಟ್ ಆಗ್ಲಿಲ್ಲ. ಆಗುತ್ತೆ, ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಸಮಯ ಸಿಗ್ಲಿಕ್ಕಿಲ್ಲ. ಬಟ್ ಈ ಸಲ ಏನಾರ ಮಾಡ್ರಿ, ಅವ್ರಿಗೆ ಕರ್ಕೊಂಡ್ರಿ. ನಿಮ್ ಕನಸಿದ್ದ ಎಲ್ಲಿಗೋ ಒಯ್ಯೋದು, ತರೋದು, ಮೆಡಿಟೇಷನ್ ಮಾಡೋದು, ಅಥವಾ ಹೊಸದು ಒಂದ್ ಏನಾದ್ರು ನಿಮ್ ಸಲುವಾಗಿ ನೀವು, ಅಥವಾ ಸ್ಟೈಲ್ ಚೇಂಜ್ ಮಾಡೋದು. ಈಗ ನನ್ ಸ್ಟೈಲ್ ಚೇಂಜ್ ಆಯ್ತು ನೋಡ್ರಿ. ಹಿಂಗೆಲ್ಲ ನಿಮ್ಗೂ ಏನಾದ್ರು ಹಂಗ ಅನಿಸ್ತಿತ್ರ, ಮೈಂಡಿನಾಗ ಬಂತು, ಟ್ರೈನರ್ ಆಗ್ತಾ ಇದೀನಲ್ಲ, ಸ್ವಲ್ಪ ಚೇಂಜಸ್ ಆಗತ್ತೆ ಅಂತ ಏನಾರ ಇದ್ರು ಆಗ್ಬೋದು, ಹಾಗೇನಿಲ್ಲ. ಸೊ ಇವೆಲ್ಲ ಈ ರೀತಿದು 11 ಪಾಯಿಂಟ್ಸ್ ಗಳನ್ನ ಮೊದಲು ವೈಯಕ್ತಿಕದೊಳಗ ನೀವೆಲ್ಲಾರು ಬರೀರಿ. ಬರ್ದ್ಮೇಲೆ ನನಗ್ ಹೇಳ್ರಿ. ಮತ್ತೆ 2ನೇದು ನಾನು ಪ್ರೊಫೆಷನ್ದಾಗ ಹೇಳ್ತೀನಿ. ಸೌಂಡ್ ಬರ್ಲತ್ತದೇನ್ ನಮ್ ಕಡೆಯಿಂದ ಇಲ್ಲಿಂದ? ಡಾನ್ಸ್ ಡಿಸ್ಟರ್ಬ್ ಇದೆ. ಹೊಸ ವರ್ಷ ಸಲಿಂದೆಲ್ಲ ಬ್ಯಾಂಡ್ ಬಾಜಾ ನಡೆದದ ನಂಬಲ್ಲಿ. ಓಕೆ, ಈ ರೀತಿ 11 ಬರ್ದ್ಮೇಲೆ ಈಗ ಪ್ರೊಫೆಷನ್ದೊಳಗ್ ಬಂದಾಗ ಇಲ್ಲಿ ಏನ್ ಮಾಡ್ಬೇಕಂದ್ರ ಮಿನಿಮಮ್ 5, ಪರ್ಸನಲ್ದೊಳಗ್ 11 ಮಾಡ್ರಿ, ಬಟ್ ಪ್ರೊಫೆಷನ್ದೊಳಗ್ ಮಿನಿಮಮ್ 5 ರೀತಿ ಬದಲಾವಣೆಗಳು ಆಗ್ಬೇಕು ನನ್ಗೆ. 5 ರೀತಿ ಅಂದ್ರೆ ಈಗ ಪ್ರೊಫೆಷನ್ದೊಳಗೆ ಈಗ ನಾನ್ ಹೇಳ್ತೀನಿ ನೋಡ್ರಿ, ನಾನ್ CRP ಇದೀನಿ.
ನನ್ CRP ಇದ್ದೀನಿ. ನಾನು ನಂದು SSLC ಇರುವಂತ ಈ ವರ್ಷದ ಎಲ್ಲಾ ಮಕ್ಕಳಿಗೂ ಮೋಟಿವೇಶನ್ ಪ್ರೋಗ್ರಾಮ್ ಕೊಡ್ಬೇಕಂತ ಪ್ಲಾನ್ ಇದೆ ನಾನು. ಪ್ರೊಫೆಷನ್ ಎಲ್ಲಾ ಮಕ್ಕಳಿಗೂ ಹೈಸ್ಕೂಲ್ SSLC ಇರ್ತಾರಲ್ಲ ಮಕ್ಕಳು, ಆ ಮಕ್ಕಳಿಗೆ ಮೋಟಿವೇಶನ್ ಕ್ಲಾಸ್ ಅನ್ನ ಸಂಪೂರ್ಣ ಫ್ರೀ ಆಗಿ ಕೊಡ್ಬೇಕು. ಅದು ಯಾರು ದಾನಿಗಳಿಗೆ ಹಿಡಿದು ಏನೋ ಒಂದಿಷ್ಟು ಅವ್ರಲಿಂದ ಸಹಾಯ ತಗೊಂಡು ಎಲ್ಲಾ ಶಾಲೆಗಳಿಗೂ ಈ ನನ್ನ ಕ್ಲಸ್ಟರ್ ನಲ್ಲಿ ಬರುವಂತ ಸುಮಾರು ಒಂದು 18 ಹೈಸ್ಕೂಲ್ಗಳಿವೆ ನನ್ನ ಕ್ಲಸ್ಟರ್. ಒಂದು 3000 ಚಿಲ್ಡ್ರೆ SSLC ಮಕ್ಕಳು ಇದ್ದಾರೆ ನನ್ನ ಕ್ಲಸ್ಟರ್ ಅಲ್ಲಿ. ಅಷ್ಟು ಮಕ್ಕಳಿಗೆ ಮೋಟಿವೇಶನ್ ಕ್ಲಾಸ್ ಕೊಡ್ಬೇಕು. ಇದು ನನ್ನ ಪ್ರೊಫೆಷನ್ ಒಳಗ್ ಮಾಡ್ಬೇಕಂತ ಪ್ಲಾನ್ ಇಟ್ಟಿನಿ. ಒಂದು ಎರಡನೇದು ಬಹಳ ಮಹತ್ವದ ಏನು ಅಂದ್ರೆ ನನ್ನ ಪ್ರೊಫೆಷನ್ ಒಳಗ ಇನ್ನೂ ಬೆಳೆಯೋದಕ್ಕೆ ಏನೇನ್ ಎಕ್ಸಾಮ್ಗಳಿವೆ ನೋಡ್ರಿ, ಅವುಗಳನ್ನ ನಾನು ಸ್ಟಡಿ ಮಾಡ್ಬೇಕು. ಇನ್ನು ಈಗ ನಾನು CRP ಇದ್ದೀನಿ, CRP ಲಿಂದ ಇನ್ನೊಂದಾಗ್ಬೇಕು. ಅಲ್ಲಿ ನಾನು ಏನೇನ್ ಸ್ಟಡಿ ಮಾಡ್ಬೇಕು, ಯಾವ್ಯಾವ ಎಕ್ಸಾಮ್ಗಳನ್ನ ಮಾಡ್ಬೇಕಾಗಿದೆ ನೋಡ್ರಿ, ಅದು ನನ್ಗೆ ಸ್ಟಡಿ ಮಾಡೋದಿದೆ. ಎರಡನೇ. ಮೂರನೇದು ಇನ್ನೂ ಒಂದಿದೆ. ಏನು ನನ್ನ ಪ್ರೊಫೆಷನ್ ಒಳಗಂದ್ರ ನಂಬಲ್ಲಿ ಸ್ವಲ್ಪ ಯಾರು ಶಾಂತ ಸ್ವಭಾವದ ಟೀಚರ್ಸ್ ಇರ್ತಾರಲ್ಲ ಅವ್ರ ಮೇಲೆ ಹಾವಿ ಆಗೋದು ಜಾಸ್ತಿ ಇದೆ. ಹಾವಿ ಆಗೋದಂದ್ರೆ ಗೊತ್ತಾ, ಅವ್ರಿಗೆ ತೊಂದರೆ ಕೊಡೋದು, ಟಾರ್ಚರ್ ಮಾಡೋದು, ಅವ್ರಿಗೆ ಹಿಂಗೆಲ್ಲ ಇದೆ ನಮ್ ಡಿಪಾರ್ಟ್ಮೆಂಟ್ದವ್ರು. ಅವ್ರಿಗೆ ನಾನ್ ಬಹಳ ಸಹಾಯ ಮಾಡ್ಬೇಕಂತ ಪ್ಲಾನ್ ಇದೆ. ಅವ್ರಿಗೆ ಯಾರ್ಯಾರು ಅಂತವ್ರಿಗೆಲ್ಲ ಸರ್ಚ್ ಮಾಡೋದು, ಯಾರ್ಯಾರಿಗೆ ತೊಂದರೆ ಇದೆ, ಏನೇನ್ ಪ್ರಾಬ್ಲಮ್ ಆಗ್ಲದ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಇದು ನನಗಿರುವಂತ ಗುರಿ. ಈ ರೀತಿ ಒಂದು 5 ನಾನು ನನ್ನ ಪ್ರೊಫೆಷನ್ ಸಲುವಾಗಿ ಪ್ಲಾನ್ ಇಟ್ಟೀನಿ. ನೀವು ನಿಮ್ಮ ಪ್ರೊಫೆಷನ್ ಸಲುವಾಗಿ ಪ್ಲಾನ್ ಮಾಡಿ. ಈಗ ಶೈಲಜಾ ಮ್ಯಾಮ್ ಪಾರ್ಲರ್ ಇದೇನು, ನಿಮ್ ಪ್ರೊಫೆಷನ್ದಾಗ ಏನೇನ್ ಚೇಂಜಸ್ ಮಾಡ್ಬೇಕಂತೀರಿ, ಕಸ್ಟಮರಿಗೆ ನೀವ್ ಏನೇನ್ ಕೊಡ್ಬೇಕಂತೀರಿ. ಕಸ್ಟಮರ್ ಒಳಗ್ ಬಂದ್ರೆ ನಿಮ್ಗೆ ಹೇಳ್ತೀನಿ, ಪಾರ್ಲರ್ದವ್ರದು ಐಡಿಯಾ, ಅವ್ರು ಜಸ್ಟ್ ಐಬ್ರೋ ಮಾಡ್ಕೊಲಾಕ್ ನೀವು ಬಂದ್ರೆ ನೀವು ಅವ್ರ ಬಲ್ 10,000 ರೂಪಾಯಿ ಅರ್ನಿಂಗ್ ಮಾಡ್ಬೋದು. 10,000 ರೂಪಾಯಿ. ಅಷ್ಟು ಮನಸ್ಸನ್ನ ನೀವು ಏನಾದ್ರೂ ಅವ್ರಿಗೆ ಖುಷಿ ಕೊಟ್ಟಿರಿ ನೋಡ್ರಿ. ಜನ ದುಡ್ಡಿನ ಸಮಸ್ಯೆ ಇಲ್ಲ ನಂಬಲ್ಲಿ, ದುಡ್ಡಿನ ಸಮಸ್ಯೆ ಇದೆ ಅಂತ ತಿಳ್ಕೊಬೇಡ್ರಿ, ಮನ್ಸಿನ ಸಮಸ್ಯೆ ಇದೆ. ಅವ್ರ ಮನ್ಸಿಗೆ ಎಲ್ಲಿ ಬೆಸ್ಟ್ ಅನಿಸ್ತದ ನೋಡ್ರಿ, ಅಲ್ಲಿ ಕೊಡ್ತಾರ ಅವ್ರು, ಅಲ್ಲಿ ಖರ್ಚು ಮಾಡ್ತಾರೆ, ಬೇರೆ ಕಡೆ ಮಾಡೋದಿಲ್ಲ. ಸೊ ಹಾಗಾಗಿ ಪಾರ್ಲರ್ ಅನ್ನುವಂಥದ್ದು ಎಷ್ಟು ದೊಡ್ಡ ಅದ್ಭುತ ಒಂದು ಎನರ್ಜಿ ಫ್ರೀಕ್ವೆನ್ಸಿ ಇರುವಂತ ಒಂದು ಪ್ಲೇಸ್ ಇದೆ ಅಂದ್ರ ಅಲ್ಲಿ ಅವ್ರು ಏನ್ ಬೇಕು ಅದು ಕೊಡೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಬಟ್ ನಾವ್ ಅವ್ರ ಮನಸ್ಸನ್ನ ಗೆಲ್ಲೋದಕ್ಕೆ ಏನ್ ಮಾಡ್ಬೇಕು, ಅಲ್ಲಿ ನಿಮ್ದೇನ್ ಶಾಪ್ ಇದೆ ನೋಡ್ರಿ, ಪಾರ್ಲರ್ ಇದೆ ನೋಡ್ರಿ, ಅದ್ರದ್ದು ಏನಾದ್ರೂ ಸ್ಟ್ರಕ್ಚರ್ ಚೇಂಜ್ ಮಾಡ್ತೀರಿ. ಕಲರ್ ಇರ್ಬೋದು, ಕೆಲವೊಂದ್ಸಲ ಕಲರ್ ಗಳನ್ನ ಚೇಂಜ್ ಮಾಡೋದು, ಸ್ಟಿಕ್ಕರ್ ಗಳನ್ನ ಹೊಸ ಸ್ಟಿಕ್ಕರ್ಸ್ ಗಳನ್ನ ತಂದ್ ಹಚ್ಚೋದು. ನಾನ್ ಎಷ್ಟು ಪಾರ್ಲರಿಗೆ ನೋಡಿ, 4 ವರ್ಷದ ಹಿಂದೆ ಒಬ್ಬಕಿ ಹೀರೋನಿ ಹೇಳ, ಈಗ್ನು ಆಕಿನೇ ಹೀರೋನಿ ಹೇಳ ಅವ್ರ ಬಲ್ಲಿ. ಈಗ ಆಕಿ ವಯಸ್ಸಾಗ್ಯದಕ್ಕಿಂದು ಹೊಸ ಹೀರೋನಿಗಳು ಬಂದಾರ, ಅವ್ರ ಫೋಟೋನೇ ತರಲ್ಲ ಅವ್ರು. ಎಲ್ಲಾರಿಗ್ ಗೊತ್ತಾಗ್ತಾ ಇದೆ ಅಂತ ಅನ್ಕೊಂಡಿನಿ. ಆಕಿ ಐಶ್ವರ್ಯ ರಾಯ್ಗೆ ಎಷ್ಟ್ ವರ್ಷ ನೋಡ್ತ್ರಿ, ಈಗ ಹೊಸವ್ರು ಬಾಳ್ ಬಂದಾರ. ಸೊ ಚೇಂಜಸ್ ಬರ್ಲಿ ಅಂತ, ಬದಲಾವಣೆ ಬರ್ಲಿ. ಈಗ ಹಾಸ್ಪಿಟಲ್ನಾಗ ಇದಾರ ನೋಡ್ರಿ, ಹಾಸ್ಪಿಟಲ್ನಾಗ್ನು ಅದೇನ್ ಹಚ್ಚಿರ್ತಾರ ನೋಡ್ರಿ ಗೋಡಿಗೆ, ಅದ ಹಂಗೇವ ಅಲ್ಲೇವು. ನಾನ್ ತಿನ್ನೋದು ಸ್ವಲ್ಪ ಚೇಂಜ್ ಮಾಡ್ರಿ, ಹೊಸದನ್ನ ಬರೀರಿ. ನಾನು ಒಂದ್ ಮೊನ್ನೆ ಕೇಳಿಯಲ್ಲಿ ನಾಗೇಶ್ ಸರ್ ಒಂದು ಇದು ನೋಡಿದ, ಒಂದ್ ಕವನ ನೋಡಿದ್ದ ನೋಡ್ರಿ ಹಾಸ್ಪಿಟಲ್ನಾಗ, ನನ್ಗದು ನೆನಪ್ ಬರ್ತಾ ಇಲ್ಲ. ಅದ್ರ ಮೇಲೆ ಇರುವೆಗಳ ಚಿತ್ರ ಇದೆ ಸರ್. ನಾಗೇಶ್ ಸರ್ ನೀವು ಸ್ವಲ್ಪ ಸರ್ಚ್ ಮಾಡ್ರಿ. ಒಂದ್ ಕವನ ಇದೆ ಹಾಸ್ಪಿಟಲ್ನಾಗ, ಅದು ಬಹಳ ಹಾಸ್ಪಿಟಲ್ ನೋಡಿನಿ, ಬಟ್ ಅದು ಕವನ ನನಗೆ ನೆನ್ಪ್ ಬರ್ತಾ ಇಲ್ಲ. ಇರುವೆಗಳ ಚಿತ್ರ ಇದೆ ಅದ್ರ ಮೇಲೆ. ಡಾಕ್ಟರ್ ಒಬ್ಬ ಪೇಷಂಟಿಗೆ ಹೇಳ್ತಾನ, ನಾನು ವೈದ್ಯ ಇದ್ದೀನಿ, ದೇವ್ರಲ್ಲ, ಆದ್ರೂ ನೀನು ದೇವ್ರಂತಿ ನನ್ ಮೇಲೆ ವಿಶ್ವಾಸ ಮಾಡ್ಬೋದು ಅಂತ. ಆ ರೀತಿ ಕಲ್ಪನೆ ಕೊಡುವಂತ ಒಂದು ಕವನ ಇದೆ, ನನಗದು ನೆನಪ್ ಬರ್ತಾ ಇಲ್ಲ. ನಾ ಬಂತಂದ್ರೆ ನಿಮ್ಗೆ ಕಳಿಸ್ತೀನಿ. ಆ ಸ್ಟಿಕ್ಕರ್ ದಯವಿಟ್ಟು ನೀವು ಅಲ್ಲಿ ಹಚ್ಚ್ರಿ. ಆನಂತರ ಬ್ಯಾಂಕಿನೊಳಗ ಗಾಂಧೀಜಿ ಅವ್ರದ್ದು ಒಂದಿಷ್ಟು ಕೊಟೇಶನ್ ಬರ್ದಿಂದ ಬ್ಯಾಂಕಿನಾಗ ಇರ್ತದ. ಅಂದ್ರೆ ನಿಮ್ದು ಪ್ರೊಫೆಷನ್ ಇದೆ ನೋಡ್ರಿ, ಆ ವರ್ಡ್ಸ್ ಗಳಿಂದ ಇನ್ನ ಜಾಸ್ತಿ ನೀವು ಕೆಲಸ ಮಾಡ್ಬೋದು. ಆನಂತರ ರೇಖಿ ಮಾಸ್ಟರ್ಸ್ ಇದ್ರಿ ನೋಡ್ರಿ, ಮಾನಸ ಮ್ಯಾಮ್ ಇದಾರೆ, ರೇಖಿ ಸಿಂಬಲ್ಸ್ ಗಳನ್ನ ಯೂಸ್ ಮಾಡೋದು, ಸ್ಟೋನ್ಸ್ ಗಳನ್ನ ಯೂಸ್ ಮಾಡೋದು. ಹೋಗ್ಲಿ ಒಂದ್ 2-3 ಸಾವಿರ ಹೋಗ್ಲಿ, ಖರ್ಚಾಗ್ಲಿ, ಬಟ್ ಅದು ಫೀಲಿಂಗ್ ಬರ್ಬೇಕಲ್ಲ, ನಾನು ಇದೇ ಪ್ರೊಫೆಷನ್ ಇದ್ದೀನಿ ಅಂತ. ನಾನು ಇವತ್ತು ವೈಟ್ ಹಾಕಿನ್ ಕಾಣತ್ ನಿಮ್ಗೆಲ್ಲ. ಹಾ, ಪೂರಾ 7 ಕಲರ್ಸ್ ಇವೆ. ಇವತ್ ಯಾಕೋ ಗೊತ್ತಿಲ್ಲ ನಂಗೆ, ಸಹಸ್ರಾರದೆ ಹಾಕ್ಬೇಕಂತ ಹಾಕ್ಬಿಟ್ಟೆ ನಾನು. ಸೊ ಈ ರೀತಿ ನೀವು ಮಾಡಿದ್ರೆ ನಿಮ್ಗೆ ಗುಡ್ ಫೀಲ್ ಆಗುತ್ತೆ, ಬೆಸ್ಟ್. ಆಮೇಲೆ ನಮ್ಮ ಹೀಲಿಂಗ್ ಇದೆ ನೋಡ್ರಿ, ಅದು ಚಂದ್ ಜಬರ್ದಸ್ತ್ ಕೆಲಸ ಮಾಡುತ್ತೆ. ಹಾಗಾಗಿ ಪ್ರೊಫೆಷನ್ ಸಲುವಾಗಿ ಒಂದಿಷ್ಟು ಬರೀರಿ, ಒಂದ್ 5 ಪಾಯಿಂಟ್ಸ್ ಆದ್ರೂ ಬರೀರಿ. ಮತ್ತೆ ಎಲ್ಲಾನು ಪ್ರತಿಯೊಂದು ಇನ್ನೊಬ್ರಿಗೆ ಹೆಲ್ಪ್ ಆಗೋಂಗ್ ಮಾಡ್ರಿ ನೀವು. ನಮ್ಗಂತೂ ಇನ್ಕಮ್ ಬಂದೇ ಬರ್ತದ, ಅದು ಏನ್ ಎರಡ್ ಮಾತೇ ಇಲ್ಲ. ನಮ್ಗೆ ಇನ್ಕಮ್ 100% ಇದೆ, ಬಟ್ ಬೆಸ್ಟ್ ರಿಸಲ್ಟ್ ಕೊಡೋದಕ್ಕೆ ನಾವು ತಯಾರಾಗ. ಎರಡನೇದು ಎಲ್ಲಾರು ನಿಮ್ ಪ್ರೊಫೆಷನ್ ಅನ್ನ ನೀವು ಬರ್ದಿರಿ ಅಂತ ಅನ್ಕೊಂಡಿನಿ. ನಾನ್ ಏನ್ ಮಾಡ್ಬೇಕು ಅಂತ ನನಗೆ ಸೀರಿಯಸ್ಲಿ ಗೊತ್ತಾಗ್ತಿಲ್ಲ.
ಹಾ ಮ್ಯಾಮ್, ನೀವು ಹೀಲರ್ ಇದ್ದೀರಲ್ಲ ಮ್ಯಾಮ್? ಎಸ್. ಹಾ, ಹೀಲಿಂಗ್ ಸಂಬಂಧಪಟ್ಟಂತೆ ನೀವು ಒಂದು ಟಾರ್ಗೆಟ್ ಅನ್ನ ಇಕ್ರಿ. ಈ ವರ್ಷ ಇಷ್ಟು ಜನರಿಗೆ ನಾನು ಹೀಲಿಂಗ್ ಮಾಡ್ತೀನಿ, ಈ ವರ್ಷದಲ್ಲಿ ನಾನು ಇಷ್ಟು ಜನರಿಗೆ ಹೀಲಿಂಗ್ ಮಾಡ್ತೀನಿ, ಅಥವಾ ಅವ್ರ ಜೀವನದಲ್ಲಿ ನಾನು ಪರಿವರ್ತನೆ ಮಾಡ್ತೀನಿ, ಈ ರೀತಿ. ಮತ್ ಇದ್ರ ಮೂಲಕ ನಾನು ಇಷ್ಟು ಅರ್ನಿಂಗ್ ನಾನ್ ಮಾಡ್ಬೋದು. ಈ ರೀತಿ ನೀವು ಪ್ಲಾನ್ ಅನ್ನ ಇಟ್ಕೊ. ನೀವು ಹೀಲಿಂಗ್ ನಾಗೆ ಬೆಸ್ಟ್ ಇದ್ರಿ ಮೇಡಮ್, ಅದ್ರಾಗೆ ಮುಂದುವರಿರಿ ನೀವು. ಓಕೆ, ಸೊ 5 ಬಟ್ ಪಾಯಿಂಟ್ಸ್. ಆಕ್ಚುಲಿ ನನಗೆ ಏನಾಗಿದೆ ಅಂತ ಹೇಳಿದ್ರೆ, ಹೀಲಿಂಗ್ ಅಲ್ಲಿ ಮುಂದುವರಿಯೋದಕ್ಕೆ ಫ್ಯಾಮಿಲಿಯಲ್ಲಿ ಅಷ್ಟು ಆ ವಿಷಯ ಬೇಡ ಅನ್ನೋದು ಥಾಟ್ಸ್ ಇದೆ. ಬಿಕಾಸ್ ಬೇಸಿಕಲಿ ಹೀಸ್ ಎನ್ ಡಾಕ್ಟರ್, ದಟ್ಸ್ ವೈ ಹಿ ಕುಡ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಿಸ್ ಹೀಲಿಂಗ್ ಮೊಡಾಲಿಟಿ. ದಟ್ಸ್ ವೈ ನಾನು ಟ್ರೈನಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಆ ಒಂದು ಪ್ರೊಫೆಷನ್ಗೆ ಮುಂದೆ ಹೊರದಿದ್ದು. ಇಟ್ ಮೀನ್ಸ್ NLP ಇರ್ಬೋದು, ಕೌನ್ಸಿಲಿಂಗ್ ಇರ್ಬೋದು, ಅಥವಾ ಏನು ಟ್ರೈನರ್ ಗಳಿಗೆ ಟ್ರೈನ್ ಮಾಡೋದಿರ್ಬೋದು, ಅಥವಾ ಮೈಂಡ್ ಬಗ್ಗೆ ಕೋಚ್ ಮಾಡೋದಿರ್ಬೋದು. ಈ ತರ ವಿಷಯಕ್ಕೆ ನಾನು ಯಾಕೆ ಬಂದೆ ಅಂತ ಹೇಳಿದ್ರೆ, ಬಿಕಾಸ್ ಹಿ ಇಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಿಸ್ ಹೀಲಿಂಗ್ ಮೊಡಾಲಿಟಿ. ಸೊ ಹಂಗಾಗಿ ಅದನ್ನ ಆನ್ಲೈನ್ ಅಲ್ಲಿ ಹೆಂಗೆ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನೀವ್ ಹೇಳಿದ್ರೆ ಮೇ ಬಿ ನಾನು 100% ಹೇಳ್ತೀನಿ ಮ್ಯಾಮ್, 100%. ಯಾಕಂದ್ರೆ ನಿಮ್ದು ನೀವು ನೋಡ್ರಿ 6 ಮಂತ್ ಕೋರ್ಸ್ ಇದೆಯಲ್ಲ, ಒಂದ್ 3 ಮಂತ್ಸ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರಂದ್ರೆ ನಿಮ್ಗೆ ಐಡಿಯಾ ಬರ್ತದೆ ಏನ್ ಮಾಡ್ಬೇಕು ಏನಿಲ್ಲ, ಕಸ್ಟಮರ್ ಎಲ್ಲಿಂಗ್ ಸಿಗ್ತಾರ, ನಮ್ಗೆ ಏನ್ ಮಾಡ್ತಾರೆ ಎಲ್ಲರಿಗೂ ಹೇಳ್ಕೊಡ್ತೀನಿ, ನಿಮ್ಗೂ ಹೇಳ್ತೀನಿ ಎಲ್ಲರಿಗೂ. ಸೊ ನೀವು ಪ್ರೊಫೆಷನ್ ಒಳಗ 5 ಪಾಯಿಂಟ್ಸ್ ಅನ್ನ ಬರಿಬೇಕು, ನೀವ್ ಏನ್ ಮಾಡ್ತೀರಿ ಅಂತ. ಈಗ ಇಲ್ಲಿ ಗೃಹಿಣಿ ಇದ್ದವ್ರಿಗೆ ಈ ಗೃಹಿಣಿ ಇದ್ದವ್ರು ನಾನ್ ಏನ್ ಮಾಡ್ಬೇಕ್ರಿ, ನಮ್ ಸಲಿಂದು ಮನ್ಯಾಗ ಅಡಿಗೆನೆ ಮಾಡೋದಿರ್ತದ, ಅಡಿಗೆನೆ ಚಂದ ಅಡಿಗೆ ಮಾಡ್ತೀನಿ ಅಂತ ಬರೀರಿ. ನಮ್ಮ ಮಕ್ಳು ಕೇಳಲ್ಕಿಂತ ಮುಂಚೆ ಊಟ ಕೊಡ್ತೀನಿ, ನನ್ ಗಂಡ ಯಾವತ್ತು ಆರಿದು ಅಡಿಗೆನೆ ಊಟ ಮಾಡ್ಬಾರ್ದು, ನನ್ ಗಂಡಗೆ ಎದ್ರ ಮಾತಾಡಂಗಿಲ್ಲ ನಾನು, ಹಿಂಗೆಲ್ಲ ಬರೀ. ಅವ್ರು ಫುಲ್ ಖುಷಿ ಆಗ್ಲಿ, ವಾ 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 ಏನ್ ಬದಲಾವಣೆ, ಏನ್ ಬದಲಾವಣೆ, ಎಲ್ಲಾರ ಶ್ರೀದೇವಿ ಹೋಗಾರ ಮೇಡಮ್ ಕರೀರಿ ಅಂತ. ಸೊ ಗೃಹಿಣಿಯರಿಗೆ ಅವರ ಮನೆ ಇದೆ ನೋಡ್ರಿ, ಅದೇ ಪ್ರೊಫೆಷನ್ ಇದೆ ರಿಯಲ್ದೊಳಗೆ ಹೇಳ್ತೀನಿ. ಮತ್ತೆ ಎಲ್ಲದಕ್ಕಿಂತ ದೊಡ್ಡ ಹುದ್ದೆ ಯಾವ್ದು ಗೊತ್ತದನ? ಗೃಹಿಣಿ ಹುದ್ದೆ. ಸಂಬಳ ಇಲ್ಲ, ರಜೆ ಇಲ್ಲ, ರೆಸ್ಟ್ ಇಲ್ಲ, ಒಂದ್ ಥ್ಯಾಂಕ್ ಯು ಇಲ್ಲ, ಮತ್ತನು ಆಕಿ ದುಡಿತಾಳು. ಅದ್ರಷ್ಟು ದೊಡ್ಡದು ಯಾವ್ದು ಇಲ್ಲ. ಈಗ ಇಲ್ಲಿ ಯಾರ್ಯಾರು ಗೃಹಿಣಿ ಇದ್ರೆ ನೋಡ್ರಿ, ಅವ್ರೆಲ್ಲರಿಗ್ ನಾನ್ ಬಹಳ ಧನ್ಯವಾದ ಹೇಳ್ತೀನಿ. ಈಗ ನಾವ್ ಏನು ಇಲ್ಲ ನಿಮ್ ಮುಂದೆ, ಏನು ಇಲ್ಲ. ಹಾಗಾಗಿ ನೀವು ಬಹಳ ಗ್ರೇಟ್ ಇದ್ರಿ, ಇನ್ನೂ ಗ್ರೇಟ್ ಆಗೋದಕ್ಕೆ ನೀವು ಪ್ರಯತ್ನ ಮಾಡಿ. ಓಕೆ, ಪ್ರೊಫೆಷನ್ ಆಯ್ತು. ಅದಾದ್ಮೇಲೆ ಫ್ಯಾಮಿಲಿ ಗೋಲ್ ಇದೆ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಇದೆ ಇದು. ಇಲ್ಲಿ ನನಗೂ ಚೇಂಜ್ ಮಾಡ್ಕೊಳ್ಳೋದಿದೆ. ಫ್ಯಾಮಿಲಿ ಗೋಲ್ ಅಲ್ಲಿ ನಾನು ನನ್ ಮಗನಿಗೆ ಟೈಮ್ ಕೊಡ್ತಾ ಇಲ್ಲ. ನಾನು ಯಾವಾಗ್ಲೂ ನಿಮ್ಗೆ ಹೇಳ್ತೀನಿ, ಈಗ ನಾನ್ ಪ್ಲಾನ್ ಮಾಡೀನಿ ಡೈಲಿ ನನ್ ಮಗನಿಗೆ 30 ಮಿನಿಟ್ಸ್ ನಾ ಟೈಮ್ ಕೊಡ್ಬೇಕಂತ. ಎಲ್ಲಾ ಸೈಡಿಗೆ ಇಡೋದು, ಕ್ಲಾಸ್ ಸೈಡಿಗೆ ಇಡೋದು, ಮೊಬೈಲ್ ಸೈಡಿಗೆ ಇಡೋದು, ಟೀಮ್ ಸೈಡಿಗೆ ಇಟ್ಟು ನನ್ ಮಗನಿಗೆ 30 ಮಿನಿಟ್ಸ್ ಟೈಮ್ ಕೊಡೋದು, ಅವನಿಗೆ ಮಾತಾಡ್ಸೋದು, ಒಂದ್ ಏನದ ಕೇಳೋದು ಹೇಳೋದು. ಸೊ ಮಿನಿಮಮ್ 1 ತಾಸ್ ಹೇಳ್ತಾರೆ, 1 ತಾಸ್ ನಂಗೆ ಆಗೋದು ಡೌಟ್ ಇದೆ, ಅದಕ್ಕೆ ನಾನು 30 ಮಿನಿಟ್ಸ್ ಮಾಡೀನಿ. ಅದಕ್ಕೆ 30 ನಿಮಿಷ ಆದ್ರೆ ನನ್ ಮಗನಿಗೆ ನಾ ಟೈಮ್ ಕೊಡ್ಬೇಕು, ನಮ್ಮ ಮನೆಯವ್ರಿಗೂ ಕೊಡ್ಬೇಕು. ಪಾಪ ಅವ್ರಿಗ್ರೆ ಟೈಮೇ ಕೊಡಲ್ಲ ನಾನು. ಇನ್ನ ನನ್ ಮಗನಿಗೆ ಕೊಡ್ತೀನಿ ಖರೆ, ಅವ್ರಿಗ್ರೆ ಹೊಟ್ಟೆ ಇಲ್ಲ, ಸುಮ್ನೆ ಇದ್ದಾರ ಲಾಟಿ ಹಿಡ್ಕೊಂಡು ಓಡಾಡ್ತಾರ ಅತ್ತಿ ಪಾಪ ನಡಿಲತ್ತದ ಹಂಗೆ ಜಿಂದಗಿ. ಏನ್ ಮಾಡ್ತಾರೆ ಹೇಳ್ರಿ, 22 ವರ್ಷ ಐತೆ, ಅವ್ರಿಗಂತೂ ಹೊಟ್ಟೆ ಟೈಮ್ ಕೊಡೋದಿಲ್ಲ. ಈಗ ಪ್ಲಾನ್ ಮಾಡೀನಿ, ಸುಮ್ಮನೆ ಯಾವಾಗಾರ ಅವ್ರದ್ದು ಕೇಳರಿ ಮಾತು, 1-2 ಹೇಳ್ತಿರ್ತಾರೆ. ಯಾವಾಗ ಬಾಳ್ ಸಲ ಅವ್ರು ಏನೋ ಹೇಳಕ್ ಬಂದಿರ್ತಾರ, ಅವ್ರು ಹೇಳದ್ ಗಪ್ ಹೊಡಿಸ್ತೀನಿ, ನಾನೇ ಹೆಚ್ಚಿಗೆ ಹೇಳ್ತೀನಿ. ಅವ್ರು ನಿಮ್ಗ್ ಗೊತ್ತಾ, ಒಂದ್ ಮಜಾ ಪಾಯಿಂಟ್ ಹೇಳ್ತೀನಿ ನೋಡ್ರಿ. ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೆ ಅಲ್ಲ, ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರ. ಭಾರತ್ ಪಿತಾ ಕಿ ಜೈ ಅಂತ ಯಾಕೆ ಹೇಳಲ್ಲ ಅಂತ ಕ್ವಶನ್ ಇದ್ರು. ಮಾತಾ ಪಿತಾ ಕೋ ಬಾತ್ ಕರ್ನೆ ಹಿ ನೈ ದೇತಿ ಅಂತ. ಅಂದ್ರ ತಾಯಿ ತಂದೆಗ್ ಮಾತೇ ಆಡ್ಲಾಕ್ ಕೊಟ್ಟಿಲ್ಲ ಅಂದ್ರ ಜೈ ಎಲ್ಲಿಂದ ಹೇಳ್ತಾನ ಪಾಪ ಮನುಷ್ಯ, ಅವಂತ ನಿಂದೆ ಜೈ ಆಗ್ಲಂತ ಎಲ್ಲಾ ಮಾತಾಗೆ ಬಿಟ್ಕೊಟ್ಟಿಂದದ. ಸೊ ಈಗ ಸ್ವಲ್ಪ ಪಿತಾ ಕಡ್ವಿ ಗಮನ ವಹಿಸರಿ ಅಂತ, ಅವ್ರದ್ದು ಕೇಳರಿ, ಅವ್ರದ್ದು ಆಲಿಸೋಣ ಅಂತ. ಈಗ ನಾನು ಈ ವರ್ಷ ಪ್ಲಾನ್ ಹಾಕಿನ, ಅವ್ರು ಏನ್ ಹೇಳಿದ್ರು ಹ್ಞೂ. ಈಗ ಹಾ ಅಂಬಲ್ಲ ನನ್ ಹೊಟ್ಟೆ, ನನ್ ಟೈಮ್ ಬಿ ಇಲ್ಲ, ಅವ್ರು ಏನೋ ಹೇಳ್ತಾರ ಆಯ್ತಾ ಮುಗೀತದ ಅಷ್ಟಕ್ಕಷ್ಟೇ. ಬಟ್ ಈಗ ಅವ್ರಿಗೆ ಟೈಮ್ ಕೊಡ್ಬೇಕು, ಫ್ಯಾಮಿಲಿ ಟೈಮ್ ಕೊಡ್ಬೇಕು ಅನ್ನೋದಿದೆ ನೋಡ್ರಿ. ನನ್ ಫ್ಯಾಮಿಲಿ ಗೋಲ್ ಅಲ್ಲಿ ಒಂದಿದೆ, ಒಂದನೇದು. ಎರಡನೇದು, ನಂಬಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ರಾತ್ರಿ ಹೆಚ್ಚು ಕಮ್ಮಿ ಎಲ್ಲಾರು ಒಂದೇ ಟೈಮಿಗೆ ಊಟ ಮಾಡ್ತೀವಿ, ರಾತ್ರಿ ಟೈಮಿಗೆ. ರಾತ್ರಿ ಸುಮಾರು ಒಂದ್ ವರ್ಷ ಆಗಿರ್ಬೇಕು, ರಾತ್ರಿ ಊಟ ಇಲ್ಲ ನಂದು, ರಾತ್ರಿ ಊಟ ಮಾಡಂಗಿಲ್ಲ ನಾನು. ಈ ಟ್ರೈನಿಂಗ್ ಇದ್ರೊಳಗ್ ಬಂದ್ಮೇಲೆ ಅದು ಯಾಕೋ ಗೊತ್ತಿಲ್ಲ, ರೂಢಿನೇ ತಪ್ಪಿಬಿಟ್ಟದ್ ನಾನು. ಈಗ ನಾನ್ ಪ್ಲಾನ್ ಮಾಡೀನಿ, ಕ್ಲಾಸ್ ಮುಗ್ದ್ಮೇಲೆ ಯಾಕಾಗಲ್ಲ, ಅವ್ರ ಜೊತೆಗ್ ಮನೆಯವ್ರು ಎಲ್ಲಾರು ಸರಿ ಕುಂತು ಊಟ ಮಾಡ್ಬೇಕಂತ.
ಇಲ್ಲ ನಾನೇನ್ ಮಾಡೋದು ಅಂದ್ರ ಮುಂಜಾನೆ ಒಂದೊಂದ್ಸಲ ಏನ್ ಮಾಡ್ತೀನಿ 9-10 ಟೈಮಿಗೆ ಒಂದಿಷ್ಟು ತಗೊಂಡ ಅಂದ್ರ ಇಡೀ ದಿನ ಅದ್ರ ಮೇಲೆ ನಡೀತದ. ಮತ್ತೆ 4 ಕಡೆಗೆ ಏನಾರ ತಿನ್ಬೇಕು ಅನ್ಸ್ತದಂದ್ರೆ ಏನಾರ ತಿಂತೀನಿ, ಇಲ್ಲ ಅಂದ್ರೆ ಹಂಗೆ ಅಷ್ಟ್ರ ಮೇಲೆ ಮುಗ್ದೆ ಹೋಗಿರ್ತದ. ರಾತ್ರಿ ಊಟ ಟೋಟಲಿ ಮಾಡಲ್ಲ. ಆದ್ರೆ ಈಗ ನಾ ಡಿಸೈಡ್ ಮಾಡೀನಿ ರಾತ್ರಿ ಎಲ್ಲರ ಜೊತೆ ಕುಂತು ಊಟ ಮಾಡ್ಬೇಕಂತ. ಇದು ಫ್ಯಾಮಿಲಿ ಕೊಡುವ ದೊಡ್ಡ ಗಿಫ್ಟ್ ಅದು. ಇಲ್ಲಿ ಏನಾದ್ರೂ ಹಸಿವೆ ಇಲ್ಲ ಅಂತ ಹಂಗೆ ಉಪವಾಸ ಮಲಗ್ತಾರ ನೋಡ್ರಿ, ಅವ್ರು ಊಟ ಮಾಡ್ತಾರೆ ಎಲ್ಲಾರ ಜೊತೆ ಕುಂತಾಗ. ಹಾಗಾಗಿ ಫ್ಯಾಮಿಲಿ ಟೈಮ್ ಇದೆ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಇದೆ. ಎಲ್ಲಾರ್ ಕುಂತು ಊಟ ಮಾಡ್ಬೇಕಂತ ಒಂದ್ ಪ್ಲಾನ್ ಹಾಕಿನಿ. ಮತ್ತೆ ಇನ್ನು ಒಂದೇನು ಅಂದ್ರ ಫ್ಯಾಮಿಲಿದ ಒಂದು ಪಿಕ್ನಿಕ್ ಅಥವಾ ಟೂರ್ ಹೋಗ್ಬೇಕೆಲ್ಲ, ನಮ್ಮ ಮಗನಿಗೆ ತಗೊಂಡು, ನಮ್ಮ ಮನೆಯವರಿಗೆ, ನಮ್ಮ ದಾನೇಶ್ವರಿಗೆ ಎಲ್ಲಾರ ಒಂದ್ ಕಡೆ ಓಡಾಡ್ ಬರ. ಅದು ಅಮರ್ನಾಥ್ ನಾ ಯಾರಿಗ್ ಕರ್ಕೊಂಡ್ ಹೋಗಲ್ಲ, ನಾ ಒಬ್ಬಕಿನೇ ಹೋಗಿದ್ದೀವಿ. ಅಮರ್ನಾಥ್ ಆಪ್ಷನ್ ಇಲ್ಲ ಅವ್ರಿಗೆ. ಬಟ್ ಎಲ್ಲಾರ ಹೈದ್ರಾಬಾದ್, ಬಾಂಬೆ ಎಲ್ಲಾರ ಒಂದ್ ಕಡೆ ಒಂದ್ ಟೂರ್ ನನ್ ಮಗಳು ಅವ್ರಿಗೆಲ್ಲ ತಗೊಂಡ್ ಹೋಗ್ಬೇಕಂತ ಇದೆ. ಅವ್ರಿಗೆ ಟೈಮ್ ಕೊಡ್ಬೇಕಂತ ಹೇಳಿ. ಆನಂತರ ಫ್ಯಾಮಿಲಿದಾಗ ಇನ್ನೂ ಒಂದ್ ಹೇಳ್ತೀನಿ, ನಾನು ಟೋಟಲಿ ಏನು ಲೆಕ್ಕ ಪತ್ರ ಕೇಳಂಗಿಲ್ಲ. ನನ್ ತಪ್ಪು ಹೇಳ್ತಾ ಇದ್ದೀನಿ. ತಪ್ಪಂದ್ರ ಹಿಸಾಬ್ ಕಿತಾಬ್ ಅಂತಾರ ನೋಡ್ರಿ, ಬರೀ ಕೆಲ್ಸ ಮೇಲೆ ಫೋಕಸ್ ಮಾಡ್ತೀನಿ, ಹಿಸಾಬ್ ಕಿತಾಬ್ ಮೇಲೆ ಮಾಡಲ್ಲ. ಈವನ್ ಟ್ರಸ್ಟಿಂದು ಲೆಕ್ಕ ಇಡಲ್ಲನ. ಅದು ಬರ್ತದ ಏನ್ ಮಾಡ್ತದ ಅವ್ರೇ ಮೇಂಟೈನ್ ಮಾಡ್ಬೇಕು, ಅವ್ರೇ ಹೇಳ್ಬೇಕು ನನಗ. ಅವ್ರೇ ನಿಮ್ಗೆ ಗೊತ್ತಾ ಯಾರ ಎಷ್ಟ್ ಫೀಸ್ ಕೊಡೋರ ನಂಗೆ ಗೊತ್ತೇ ಇಲ್ಲ. ಹುಡುಗಿಯರ್ ಏನ್ ಮಾಡ್ತಾವ, ಮೇಡಮ್ ಇವ್ರು ಕೊಡ್ಬೇಕು ನೋಡ್ರಿ, ಅವ್ರು ಕೊಡ್ತಾರೆ ಬಿಡುತ್ತೆ, ಯಾಕೆ ತಲೆ ಗಿಡ್ಸ್. ಎಷ್ಟೋ ಸಲ ನಮ್ ಹುಡುಗಿಯರು ನಂಗೆ ಗೊತ್ತಿಲ್ದಂಗೆ ಫೋನ್ ಮಾಡಿರ್ತಾರ. ನಂಗೆ ಗೊತ್ತೇ ಆಗಲ್ಲ. ಯಾಕ್ರಿ ಫೋನ್ ಮಾಡಿರಿ ಹಿಂಗ ಅಲತ್ತಿರಲ್ಲ ಅಂದ್ರ, ಇಲ್ಲ ಈಗ ಸುಮ್ ಕುಂತಿದ್ದೇವಲ್ಲ ಅದಕ್ಕೆ ಎಲ್ಲ ತೆಗ್ದಿದೇವ್ ಲಿಸ್ಟ್ ಕೇಳಿದೇವ್. ಬಟ್ ಈಗ ನಾನು ಆ ಲೆಕ್ಕ ಪತ್ರ ಇಟ್ಕೋಬೇಕಂತ ಅನ್ಕೊಂಡಿನಿ. ಹಿಸಾಬ್ ಕಿತಾಬ್ ನನ್ ಬಲ್ ಬರ್ಬೇಕು, ನನ್ ಗೊತ್ತಾಗ್ಬೇಕು ಎಷ್ಟ್ ಬರ್ತದ, ಎಷ್ಟ್ ಹೋಗ್ತದ, ಎಷ್ಟ್ ಉಳಿತದ, ಎಲ್ಲೆಲ್ಲಿ ಏನೇನ್ ಆಗ್ಲತ್ತದ. ಸೋಷಲ್ದೊಳಗ್ ನನ್ ಸಮಾಜ ಸೇವೆನೂ ಮಾಡ್ಲತ್ತೀನಲ್ಲ, ಅದ್ರದ್ದು ಏನಾದ್ರೂ ವ್ಯಾಲ್ಯೂಸ್ ಆಗ್ತಾ ಇದೆನಾ ಇಲ್ಲ. ಬಹಳ ಸಲ ನಾವು ಸೋಷಲ್ ಮಾಡಿರ್ತೀವಿ, ಹೆಸರು ಯಾರ್ದು ಬೇರೆಯವ್ರದಾಗಿರ್ತದ. ಇವೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಹಾಗಾಗಿ ನಾನು ನನ್ನ ಫ್ಯಾಮಿಲಿ ಜೊತೆಗೆ ಇದನ್ನ ಹಂಚ್ಕೊಳ್ಬೇಕು, ಮತ್ತೆ ಅವರಿಗೂ ಇದ್ರ ಬಗ್ಗೆ ನಾ ಮಾಹಿತಿ ತಿಳಿಸ್ಬೇಕಂತೇಳಿ ಅನ್ಕೊಂಡಿನಿ. ಈ 4-5 ಇವೆ ನೋಡ್ರಿ ನನ್ನ ಫ್ಯಾಮಿಲಿ ಗೋಲಿಗೆ. ಮತ್ತೆ ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ನಮ್ಮ ಅತ್ತಿದ್ ಜರ ಸೇವೆ ಮಾಡಾರ ಈ ವರ್ಷ ಇಟ್ಕೊಡಿ. 80 ವಯಸ್ಸಾಗಿದೆ ಅವ್ರದ್ದು. ತೊಡೆ ಅವ್ರಿಗೆ ಚಾ ಕುಡಿಯೋದ್ ಬಹಳ ಕಾಯಿಸಿದೆ. ನಮ್ಮಲ್ಲಿ ಚಾ ಕಂಡೀಷನ್ ಇದೆ, ಚಾ ಮಾಡಂಗಿಲ್ಲ ನಮ್ಮ ಮನ್ಯಾಗ. ಬಟ್ ಈ ವರ್ಷ ಅವ್ರಿಗೆ ಒಂದ್ ಕಪ್ಪರ ಮಾಡಿ ಕೊಡಮಿ ಅಂತ, ಅವಾಗ ಅವ್ರದೊಂದಿಟ್ಟು ಸೇವೆ ಮಾಡಮಿ ಅಂತ. ಇವತ್ ನಮ್ಮ ಅತ್ತಿಗೆ ಒಂದ್ ಸೀರಿ, ಕಾಲಾಗ್ ಚಪ್ಪಲ್ ಎಲ್ಲ ತಗೊಂಡ್ ಬಂದಿದ್ದೆ ಹೋಗಿ ನಾನು. ನೀವ್ ಎಲ್ಲಾನು ಭರ್ಜರಿ ಅವ್ರ ಸಲಿಂದ ಅವ್ರಿಗೆ ಒಂದಿಷ್ಟು ಸೇವೆ ಮಾಡಿ, ವಯಸ್ಸಾಗ್ಯದಲ್ಲ. ಹಂಗಾಗಿ ಇದು ನನ್ ಫ್ಯಾಮಿಲಿದೊಳಗೆ ಇರೋರಿಗೆ ಅವ್ರ ಒಬ್ರೇ ಯಾರು, ನಮ್ಗೇನ್ ಯಾರು ಇಲ್ಲ. ಆ ಕಡೆ ಯಾರು ಇಲ್ಲ, ಈ ಕಡೆ ಯಾರು ಹಿರಿಯರಂತ ಯಾರು ಇಲ್ಲ, ಅವ್ರ ಒಬ್ರೇ ಇದ್ದಾರೆ. ಅವ್ರಿಗಿನ್ನ ಚಂದ ನೋಡ್ಕೋಬೇಕಂತ ಇದು ಫ್ಯಾಮಿಲಿಯಲ್ಲಿ ಇಟ್ಕೊಂಡಿರುವಂತ ಗೋಲ್. ಅದ್ರ ಜೊತೆಗೆ ನನ್ ತವ್ರ ಮನಿ ಮೇಲೆ ಬಹಳ ಜೀವ ಇದೆ ನಂದು. ನನ್ ತವ್ರ ಮನೆಯವರಿಗೆ ಹೆಲ್ಪ್ ಮಾಡ್ಬೇಕಂತಿದೆ. ಏನಾದ್ರೂ ಸಹಾಯ ಮಾಡ್ಬೇಕು ಅವ್ರಿಗೆ, ಯಾವ್ದ್ ರೀತಿ ಅಂದ ಬೇಕಾದ್ರೂ ಒಂಚೂರು ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಇದು ನನ್ ಫ್ಯಾಮಿಲಿಗೂ. ಅದಾದ್ಮೇಲೆ ಕೊನೆಯದಿದೆ ನೋಡ್ರಿ, ಯಾವ್ದಂದ್ರೆ ಸೋಷಿಯಲ್ ಗೋಲ್, ಸಮಾಜದ ಗೋಲ್ ಇದೆ ನೋಡ್ರಿ. ಅದು ಎಲ್ಲದಕ್ಕಿಂತ ನನ್ಗೆ ಇಂಪಾರ್ಟೆಂಟ್ ಇದೆ. ಈ ಎಲ್ಲದ್ರಕ್ಕಿಂತನು ಇವೆಲ್ಲದ್ರಾಗ ಒಂಚೂರ್ ನಾ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬೋದು. ಬಟ್ ಸೋಷಿಯಲ್ ಗೋಲ್ ಇದೆ ನೋಡ್ರಿ, 1% ಆ ಕಡೆ ಈ ಕಡೆ ಆಗ್ಲಾಕ್ ಕೊಡಂಗಿಲ್ಲ. ಅದು ಕಂಪ್ಲೀಟ್ ಆಗಿ ಮಾಡ್ತೀನಿ. ಸೊ ಸಮಾಜದ ಕಾರ್ಯಗಳಲ್ಲಿ ಮೊಟ್ಟ ಮೊದಲು ನನಗ್ ಮಾಡ್ಬೇಕಾಗಿರುವಂತದ್ದು ಏನಿದೆ ಅಂದ್ರ, ನಂದ್ ಮನೆಯಿಂದ ಒಂದ್ ಅರ್ಧ ಕಿಲೋಮೀಟರ್ ಅಲ್ಲಿ ಜೋಪಡಿಗಳಿವೆ. 200 ಜೋಪಡಿ ಇವೆ. ಮೊನ್ನೆ ಒಂದ್ 50 ಹೋಗ್ಬಿಟ್ಟವ, 150 ಜೋಪಡಿ ಇವೆ. ಅಷ್ಟು ಜೋಪಡಿ ಅವರಿಗೆಲ್ಲ ಹೊದಿಕೆ ಕೊಡ್ಬೇಕು. ಹೊದಿಕೆ ಅಂದ್ರ ಹಚ್ಚಡ ಅಂತೀವಿ, ಹೊಚ್ಕೊಳಕ್. ಅದನ್ನ ಕೊಡ್ಬೇಕಂತ ಪ್ರತಿ ವರ್ಷನೂ ಕೊಡ್ತೀವಿ. ಈ ವರ್ಷ ನನ್ಗೆ ಇದು ಮನೆ ಕಟ್ಟದ್ ನಡೆದದಲ್ಲ, ಈ ಕಡೆ ಟ್ರಸ್ಟಿನ ಕೆಲಸ, ಮನೆ ಕಟ್ಟೋದು ಎಲ್ಲ ಅದ್ರದ್ದು ಇದ್ರೊಳಗ್ ನನಗ್ ಅವ್ರಿಗೆ ಮಾಡ್ಲಿಕ್ಕೆ ಆಗಿಲ್ಲ. ಬಟ್ ಈಗ ನಾನು ಅದನ್ನ ಕಂಪ್ಲೀಟ್ ಮಾಡ್ಬೇಕಂತ ಅನ್ಕೊನಿ. ಸೋಷಲ್ ಸಲ್ವಾಗಿ ಒಂದ್. ಎರಡನೇದು, ಸಮಾಜದಲ್ಲಿ ನೊಂದಿರುವಂತಹ ಬೆಂದಿರುವಂತಹ ಮಹಿಳೆಯರಿದ್ದಾರೆ ನೋಡ್ರಿ, ವಿಶೇಷವಾಗಿ ಆ ಮಹಿಳೆಯರಿಗಾಗಿ ಒಂದು ಸಂಘಟನೆಯನ್ನ ಮಾಡಿ, ಅವ್ರದೇ ಒಂದು ಗ್ರೂಪ್ ಮಾಡಿ ಪ್ರತಿ ತಿಂಗಳು ಒಂದು ಪ್ರೋಗ್ರಾಮ್ ಅನ್ನ ಮಾಡೋದು, ಓನ್ಲಿ ಹೆಣ್ಮಕ್ಳ ಸಲುವಾಗಿ. ಇಲ್ಲಿ ವಿಧವೆಯರು ಇದ್ದಿರ್ತಾರ, ನೊಂದವರು, ಬೆಂದವರು, ಸಮಾಜದ ತುಳಿತಕ್ಕೆ ಒಳಪಟ್ಟಿರುವಂತ ಹೆಣ್ಮಕ್ಳು ಇದಾರ ನೋಡ್ರಿ. ಅವ್ರ ಸಲುವಾಗಿ ಮಂತ್ಲಿ 1 ಪ್ರೋಗ್ರಾಮ್, ಒಂದ್ ಸಂಘಟನೆ ಮಾಡಿ ಒಂದು ಕಾರ್ಯಕ್ರಮವನ್ನ ಸಂಪೂರ್ಣ ಫ್ರೀ ಆಗಿ ಮಾಡ್ಕೊಡೋದು. ಮ್ಯಾಮ್ ಆಕ್ಚುಲಿ ನೀವು ಸಂಘಟನೆ ಮಾಡಿ ಅದಕ್ಕೆ ನಾನು ಒಂದ್ ಕ್ಲಾಸ್ ನ ಫ್ರೀ ಆಗಿ ಕೊಡ್ತಾ ಇರ್ತೀನಿ ಮ್ಯಾಮ್. ಥ್ಯಾಂಕ್ ಯು. ಅಂದ್ರೆ ಸೆಲ್ಫ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ಕೊಳ್ಳೋದು, ಅಂದ್ರೆ ನಮ್ಗೆ ಬಿಹೇವಿಯರ್ ಹೆಂಗಿರ್ಬೇಕು, ಇವುಗಳನ್ನ ನಾನು ನಿಮ್ಮ ಪ್ರತಿಯೊಂದು ಗ್ರೂಪ್ಗೆ ನಾನು ಲೈಫ್ ಟೈಮ್ ನಾನು ಮಾಡ್ಕೊಡ್ತೀನಿ.
ಎಸ್ ಎಸ್ ಮ್ಯಾಮ್, ಅಂದ್ರೆ ಥ್ಯಾಂಕ್ ಯು. ಆ ಟೆನಿಕಸ್ ಟೈಮ್ ನೋಡ್ಕೊಂಡು, ಬಿಕಾಸ್ ನಾನ್ ಅದನ್ನ ಮಾಡಕ್ ಆಗಲ್ಲ. ಸೊ ನೀವು ಗ್ರೂಪ್ ಮಾಡಿ ಮ್ಯಾಮ್, ಆನ್ಲೈನ್ ಅಲ್ಲಿ ನೀವು ಅದಕ್ಕೊಂದು ಟೈಮಿಂಗ್ ಫಿಕ್ಸ್ ಮಾಡ್ಕೊಡಿ. ನಾನು ನನ್ನಲ್ಲಿರೋ ನಾಲೆಡ್ಜ್ ನ ಅವ್ರಿಗೆ ಹೇಳ್ಕೊಡ್ತೀನಿ ಮ್ಯಾಮ್, ವಿತ್ ಯುವರ್ ಏನೋ ಪರ್ಮಿಷನ್. ಮತ್ತೆ ನನ್ ಕೈಲಿ ಇಲ್ಲ ಇಲ್ಲ ಏನಾಗುತ್ತೋ ಅದು ಮ್ಯಾಮ್, ಈಗ ಆನ್ಲೈನ್ ಅಲ್ಲಿ ನಾನು ನಾನು ಪ್ಲಾನ್ ಮಾಡ್ತೀನಿ. ಹಾಕಿನಿ. ನೀವೆಲ್ಲ ಏನ್ ಟ್ರೈನರ್ಸ್ ಇದಿರಲ್ಲ, ನಮ್ದು ಇಂಟ್ರಡಕ್ಷನ್ ಸೆಷನ್ ಇರ್ತಾವ್ ನೋಡ್ರಿ. ಅದು ಇಂಟ್ರಡಕ್ಷನ್ ಸೆಷನ್ ಅನ್ನ ಡೈಲಿ ಒಬ್ಬೊಬ್ರು ಮಾಡ್ಬೇಕು. ಇನ್ನ ಒಂದ್ ತಿಂಗಳು ಸ್ವಲ್ಪ ಇದು ನೀವು ಕಲಿಯೋದಕ್ಕೆ ಟೈಮ್ ತಗೋತದ. ಅಂದ್ರೆ ಎಲ್ಲಿ ಏನ್ ಹೇಳ್ಬೇಕು ಏನಿಲ್ಲ, ಸ್ವಲ್ಪ ನಿಮ್ ಕನ್ಫ್ಯೂಷನ್ ಆಗ್ಬಾರ್ದು. ಒಂದ್ ತಿಂಗಳ ನಂತರ ನಮ್ದು ಏನ್ ಪ್ಲಾನ್ ಇದೆ ಅಂದ್ರೆ, ಒಂದಿನ ನಾಗೇಶ್ ಸರ್ ಮಾಡ್ತಾರ ಇಂಟ್ರಡಕ್ಷನ್ ಸೆಷನ್, ಮತ್ತೊಂದಿನ ಶಿಲ್ಪಾ ಮ್ಯಾಮ್ ಮಾಡ್ತಾರ, ಒಂದಿನ ಶೈಲಜಾ, ಒಂದಿನ ನೀವು. ಈ ರೀತಿ ಎಲ್ಲಾರು ಒಂದೊಂದ್ ದಿನ ಮಾಡಿದ್ರ ಅಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಆಗ್ತದ, ಮತ್ತೆ ಅಬ್ಜೆಕ್ಷನ್ ಆಗಲ್ಲ. ಯಾಕಾಗಲ್ಲ ಅಂದ್ರೆ ಅದು ಫ್ರೀ ಸೆಷನ್ ಇರ್ತದೆ. ದುಡ್ಡು ಪೇ ಮಾಡಿದವ್ರು ನಮ್ಗೆ ಕ್ವಶನ್ ಮಾಡ್ಬೋದು, ಅವ್ರೇನು ಕೊಟ್ಟಿರ್ತಾರ ನಮ್ಗೆ ಕೇಳ್ತಾರ. ಬಟ್ ಫ್ರೀ ಇದ್ದಾಗ ಅವ್ರು ಏನ್ ಕೇಳ್ಬೇಕಂತ ಇರ್ತದ ಕೇಳ್ತಾರ. ಮಾಡಿದ್ರೆ ಒಂದೆರಡು ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡೋದಿರುತ್ತೆ ಅಷ್ಟೇ. ಅಂತ ಮೂಮೆಂಟ್ ಇದ್ದಾಗ ನಾರ ಅಲ್ಲೇ ಸೈಡಿಗೆ ಇರ್ತೀನಿ, ನಾನು ಕ್ಲಿಯರ್ ಮಾಡ್ತೀನಿ. ಸೊ ಈಗ ನಾನು ನೆಕ್ಸ್ಟ್ ಅದೇ ಫೆಬ್ರವರಿಯಿಂದ ಅದೇ ಪ್ಲಾನ್ ಇದೆ. ಡೈಲಿ ಒಬ್ಬೊಬ್ರು ನಮ್ಮ ಟ್ರೈನರ್ಸ್ ಇದಾರೆ ನೋಡ್ರಿ, ಅವ್ರು ಇಂಟ್ರಡಕ್ಷನ್ ಸೆಷನ್ ಅನ್ನ ನಡೆಸ್ಕೊಡ್ಬೇಕು. ಮತ್ ಪ್ರತಿ ದಿನಾನು ನಮ್ ಲೀಡ್ ಬರ್ತಾವ್. ನಿಮ್ ಜನರಿಗೆ ಏನ್ ಕೊರತೆ ಇಲ್ಲ, ನೆನ್ಪಿಟ್ಕೊರಿ. ಪ್ರತಿ ದಿನ ಲೀಡ್ ಬರ್ತಾವ್. ಮಂತ್ಲಿ 30,000 ಬರೀ ಲೀಡ್ ಜನರೇಟ್ ಸಲುವಾಗಿ ನಾವು ಕೊಡ್ತಾ ಇರ್ತೀವಿ ಅಲ್ಲಿ. ಅವ್ರೆಲ್ಲ ಡೈಲಿ ನಂಬಲ್ಲಿ ಎನ್ರೋಲ್ ಆಗ್ತಾನೆ ಬರ್ತಾನೆ ಇರ್ತಾರ. ಸೊ ಅವ್ರಿಗೆ ನೀವ್ ಏನಾದ್ರು ಕ್ಲಾಸ್ ಮಾಡೋದಕ್ ಶುರು ಮಾಡಿದ್ರೆ ನಿಮ್ಗೆ ಪ್ರಾಕ್ಟೀಸ್ನು ಆಗ್ತದ. ಆನಂತರ ಇದನ್ನ ಸೇಲ್ ಮಾಡೋದು ಹೆಂಗ, ಅವ್ರಿಗೆ ಒಳಗ್ ಕರ್ಕೊಂಡ್ ಬರೋದು ಹೆಂಗ, ಅವ್ರಿಗೆ ವ್ಯಾಲ್ಯೂ ಹೆಂಗ್ ಕ್ರಿಯೇಟ್ ಮಾಡ್ಬೋದು ನೋಡ್ರಿ. ಇಲ್ಲಿ ನಮ್ದು ಬೆನಿಫಿಟ್ ಕಿಂತ ನಮ್ಗಂತೂ ಹೆಂಗು ಬಂದೇ ಬರುತ್ತೆ, ಬಟ್ ನಮ್ಲಿಂದ ಅವ್ರಿಗೆ 100 ಪಟ್ಟು ಹೆಲ್ಪ್ ಆಗ್ಬೇಕು, 100 ಪಟ್ಟು ಸಹಾಯ ಆಗ್ಬೇಕು. ನಾನು ಅದೇ ಹೇಳ್ತೀನಿ, ನನಗೆ 10 ರೂಪಾಯಿ ಯಾರಾದ್ರೂ ಕೊಟ್ರು, ನಾನು 100 ರೂಪಾಯಿ ಕೊಟ್ರೆ ನಂಗೆ ಸಮಾಧಾನ ಅವತ್ ರಾತ್ರಿ ನಿದ್ದೆ ಬರ್ತದೆ ಬರಲ್ಲ. ನನಗ್ 1000 ಕೊಟ್ರು ನಾ 10,000 ಕೊಡ್ತೀನಿ, ನಂಗೆ 10,000 ಕೊಟ್ರು 1 ಲಕ್ಷ ಕೊಡ್ತೀನಿ, 1 ಲಕ್ಷದ ಏನಾದ್ರು ಕೊಟ್ರು 1 ಕೋಟಿ 100% ಮಾಡ್ಕೊಡ್ತೀನಿ. ಇದ್ರಾಗ ಏನು ಡೌಟ್ ಇಲ್ಲ ನನ್ ಕಡೆ. ಈ ಮೈಂಡ್ ಸೆಟ್ ಅನ್ನ ನಿಮ್ಮಲ್ಲಿ ಕ್ರಿಯೇಟ್ ಮಾಡಿ ನೀವು ಇದು ಸಮಾಜಕ್ಕೆ ಒಂದು ಕಾಣಿಕೆಯಾಗಿ ಕೊಡ್ಬೋದು. ಇದು ನಂದು ಪ್ಲಾನ್ ಇದೆ. ಫೆಬ್ರವರಿಲಿಂದ ಅದನ್ನ ಸ್ಟಾರ್ಟ್ ಮಾಡೋದಿದೆ. ಅಲ್ಲಿ ತನಕ ನಿಮ್ಗೆ ಇಂಟ್ರಡಕ್ಷನ್ ಸೆಷನ್ದೇ ಒಂದ್ 3-4 ದಿವಸ ನಿಮ್ಗೆ ಅದೇ ಹೇಳ್ತೀನಿ. ಇಂಟ್ರಡಕ್ಷನ್ ಎಲ್ಲಿ ಶುರು ಮಾಡ್ಬೇಕು, ಎಲ್ಲಿ ತನಕ ತರಬೇಕು, ಹೆಂಗ್ ತರಬೇಕು, ಮತ್ 1 ತಾಸ್ನೊಳಗ ಮೊದ್ಲಿನ ಪ್ಯಾಟರ್ನ್ ಏನ್ ಹೇಳ್ಬೇಕು, ಮಧ್ಯದಲ್ಲಿ ಏನ್ ಹೇಳ್ಬೇಕು, ಕೊನೆಯ ಭಾಗಕ್ಕೆ ಏನ್ ಹೇಳ್ಬೇಕು, ಆಮೇಲೆ ಸೇಲ್ ಮಾಡುವಾಗ ಯಾವ್ಯಾವ ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡ್ಬೇಕು. ಇದು ಸ್ಪೆಷಲಿ ಟ್ರೈನರ್ದವ್ರಿಗೆ ಮಾತ್ರ ಇರುತ್ತೆ. ಈಗ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇವ್ರು ಮೈಂಡ್ ಮಾಸ್ಟರ್ ಇದವ್ರು ಎಲ್ಲ ನಮ್ಮಲ್ಲಿ ಆಡ್ ಆಗಿದ್ದಾರೆ. ಇದು ಕ್ಲಾಸ್ ಅವ್ರಿಗೆ ಆಗೋದಿಲ್ಲ, ಗೊತ್ತು ಇಲ್ಲ ಪಾಪ ಅವ್ರಿಗೆ, ಅವರು ಹೊಸಬ್ರು ಇದ್ದಾರೆ. ಹಾಗಾಗಿ ಇದು ಟ್ರೈನರ್ ಸಲುವಾಗಿ ನಾನು ಸ್ಪೆಷಲ್ ಕ್ಲಾಸ್ ಮಾಡಿ ಅದನ್ನ ಕಲಿಸ್ತೀನಿ. ನೀವು ಅದನ್ನ ಕಂಪ್ಲೀಟ್ ಮಾಡ್ಬೋದು, ಮತ್ ನಾನ್ ಸಪೋರ್ಟ್ ಮಾಡ್ತೀನಿ, ಇಲ್ಲೇ ಇರ್ತೀನಿ, ಆ ಕಡೆ ಹೋಗಲ್ಲ. ಓಕೆನಾ? ಸೊ ಸೋಷಲ್ ಸಲುವಾಗಿ ನೀವು ಏನೇನ್ ಮಾಡ್ತೀರಿ ಅನ್ನುವಂಥದ್ದು ಬರೀರಿ. ಮತ್ತೆ ನಾರಂತೂ ನನ್ ಪೇಮೆಂಟ್ ಇನ್ 10% ನ ಸುಮಾರು 8 ವರ್ಷದಿಂದ ಕೊಡ್ತೀನಿ ನಾನು. 8 ವರ್ಷದಿಂದ ನಮ್ ಟ್ರಸ್ಟಿಗೆ ನನ್ ಪೇಮೆಂಟೇ ಮೊದಲು 10% ಹೋಗ್ತದ. ಅದ್ರ ಪ್ರತಿ ತಿಂಗಳು ನಮ್ ಮನೆಯವ್ರದ್ದು ಏನ್ ಲೆಕ್ಕ ಇಲ್ಲ. ನಮ್ ಮನೆಯವ್ರದ್ದು ಯಾಕೆ ಲೆಕ್ಕ ಇಟ್ಟಿಲ್ಲ ಅಂದ್ರ, ಇವೆಲ್ಲ ಸಣ್ಣ ಪುಟ್ಟ ಬರ್ತಾವಲ್ಲ, ಅವ್ರ ಜೇಬಿನಾಗಿಂದೆ ತೆಗಿತೀವ್ ನಾವು, ಅವ್ರ ಬಲಿಂದ ಎತ್ತತೀವ್ ನಾವು, ಬಿಡಂಗಿಲ್ಲ. ಹಾಗಾಗಿ ಅವ್ರಿಗೆ ಮಾತ್ರ ಕಂಡೀಷನ್ ಇಟ್ಟಿಲ್ಲ, ಬಟ್ ನಾನಂತೂ ನಾ ಮಾಡ್ತೀನಿ. ಹಾಗಾಗಿ ನಿಮ್ಗೂ ಹೇಳೋದೇನಂದ್ರ, ನಿಮ್ಮ ಅರ್ನಿಂಗ್ ಏನ್ ನಿಮ್ಮ ಇದು ಇದೆ ನೋಡ್ರಿ, ಗಳಿಕೆ ಇದೆ ನೋಡ್ರಿ, ಭಾಳ ಇಲ್ಲ 2% ಮಾಡಿ ನೋಡ್ರಿ, ಎಷ್ಟು ಸಂತೃಪ್ತಿ ಅದ ನೀವು ನೋಡ್ರಿ. ನೀವೊಂದ್ 50,000 ನೀವು ಗಳಿಕೆ ಮಾಡ್ತೀರಿ ನೋಡ್ರಿ, ಬಹಳ ಇಲ್ಲಿ 2,000 ಮಾಡ್ರಿ. ಮಕ್ಳಿಗೆ, ವೃದ್ಧರಿಗ್ ಮಾಡ್ರಿ, ಮಕ್ಳಿಗ್ ಮಾಡ್ರಿ, ಅವ್ರಿಗೆ ಏನಾದ್ರು ಮಾಡ್ರಿ. ಯಾರಿಗ ಏನ್ ಮತ್ತೊಂದ್ ಹೇಳ್ತೀನಿ ನೋಡ್ರಿ, ಇದ್ದವ್ರಿಗೆ ಏನು ಮಾಡ್ಲಕ್ ಹೋಗ್ಬೇಡ್ರಿ. ನಿಮ್ಗೆ ಹೇಳ್ತೀನಿ, ಇದ್ದವ್ರಿಗೆ ಈಗ ಎಲ್ಲಾ ಮಾತಿಲ್ಲ ಅದ ನೋಡ್ರಿ, ಅವ್ರಿಗೆ ನೀವ್ ಏನೇ ಮಾಡಿದ್ರು ಸಮೇತ ಅದ್ರ ವ್ಯಾಲ್ಯೂ ಗೊತ್ತಿರಂಗಿಲ್ಲ ಅವ್ರಿಗೆ. ಈ ನಮ್ ಸಮಸ್ಯೆ ಏನು ಸಮಾಜದಲ್ಲಿ ಅಂತ ಹೇಳ್ತೀನಿ ನೋಡ್ರಿ, ಇದ್ದವ್ರ ಮನ್ಯಾಗ ಫಂಕ್ಷನ್ ಇತ್ತು ಅಂದ್ರೆ ದೊಡ್ಡ ತಗೊಂಡ್ ಹೋಗ್ತಿವಿ ನಾವು, ದೊಡ್ಡ ಗಿಫ್ಟ್ 2,000, 4,000, 5,000. ಬಡವ್ರ ಮನೇದ್ ಇತ್ತು ಅಂದ್ರೆ ಅದೇ 400, 500 ತಗೊಂಡ್ ಹೋಗ್ತಾರ. ನಾನು ಹೋಗು ನೀವು, ನಾನ್ ಅಂತೀನಿ, ನಮ್ದ್ ಏನ್ 400, 500 ಇದೆ ನೋಡ್ರಿ, ಅದು 10 ಸಲ ಹೆಣ್ಮಗಳು ಬಿಚ್ಚಿ ನೋಡ್ತಾಳೆ ಏನ್ ತಂದರ್ ಮಾಲಕರನ್. ಆದ್ರೆ ಯಾರ್ದೋ ಮನಿಗ್ 5,000 ಹೋಯ್ತ್ರಿ ನೋಡ್ರಿ, ನಿಮ್ ಪ್ಯಾಕೆಟ್ ಸಮೇತ ಬಿಚ್ಚಂಗಿಲ್ಲ ಅವ್ರು. ನಿಮ್ಗ್ ಗೊತ್ತಾ, ಕೆಲ್ಸದವ್ರು ಅದು ಮ್ಯಾಲ್ ಹರ್ದಿರ್ತಾರ, ನಿಮ್ ಹೆಸರಿಗೂ ಗೊತ್ತಾಗಲ್ಲ ಅವ್ರಿಗೆ ಯಾರು ಕೊಟ್ರ ಅಂತೇಳಿ. ಆಮೇಲೆ ಅವ್ರು ಕೊಟ್ಟಿರ್ಬೇಕು, ಅಂದಾಜಿನೇ ಹಚ್ಚಿರ್ತಾರ, ಅವ್ರಿಗೆ ಟೈಮು ಇರೋದಿಲ್ಲ ನೋಡ್ಲಕ್. ಅದೆಲ್ಲ ಮತ್ ಬಿಚ್ಚಿ ಒಂದ್ ಕಡೆ ಇದು ಮಾಡಿ ನೆಂಟಲ್ ಮೇಲೆ ಬೀಟ್ ಹಾಕಿರ್ತಾರ. ಸೊ ನಾನ್ ನನ್ ಸಿಸ್ಟಮ್ನಾಗ ಏನ್ ಮಾಡಿನ ಅಂದ್ರೆ, ಬಡವ್ರ ಮನೇದ್ ಯಾವ್ದೇ ಕಾರ್ಯಕ್ರಮ ಇದೆ ನೋಡ್ರಿ, ಮಿನಿಮಮ್ 2,000-5,000 ರೂಪಾಯಿ ಮಾಡ್ತೀನಿ. ಬಡವರು ಮಧ್ಯಮ ವರ್ಗದ. ಮತ್ ಶ್ರೀಮಂತರು ಇರ್ತಾರ ನೋಡ್ರಿ, ಅವ್ರಿಗೆ ಒಂದ್ ಶಾಲ್ ತಗೊಳ್ತೀನಿ, ಒಂದ್ ಸರ ತಗೋತೀನಿ, ಎಡ್ಡೆ ತಗೊಂಡು ಏನಾದ್ರು ಬೇಕಂದ್ರೆ ಒಂದ್ ತಗೋತೀನಿ, ಇಲ್ದ್ರಿಲ್ಲ ಅವ್ರಿಗೆ ಓಷ್ಟ್ ಮಂದ್ಯಾಗ ಹೋಯ್ತು ಮತ್ ಹೊಚ್ಚಿ ಒಂದ್ ಸರ ಹಾಕಿ ಫೋಟೋ ಹಿಡ್ಸ್ಕೊಂಡ್ ಮನೆಗ್ ಬರ್ತೀನಿ. ಅವ್ರಿಗೆ ಅದೇ ಬೇಕು, ಫೋಕಸ್ ಬೇಕು ಅವ್ರಿಗೆ, ವಸ್ತು ಬೇಕಾಗಲ್ಲ. ನೆನ್ಪಿಟ್ ಮೈಂಡ್ ಹೋದ್ರ ಅದಕ್ಕೆ ನೀವು. ಈ ಬಡವರು ಮಧ್ಯಮ ವರ್ಗದ ಇರ್ತಾರ ನೋಡ್ರಿ, ಅವ್ರಿಗೆ ಫೋಕಸ್ ಬೇಕಾಗಲ್ಲ, ಬಳಸೋ ವಸ್ತುಗಳು ಬೇಕಾಗಿರ್ತಾವ.
ಅದಕ್ಕೆ ಯಾವಾಗ್ಲೂ ನಿಮ್ಗೂ ಹೇಳ್ತೀನಿ, ಹಾಸ್ಪಿಟಲ್ನಾಗ ಯಾರಾದ್ರೂ ಅಡ್ಮಿಟ್ ಆಗ್ಯಾರ ಅಂತ ಗೊತ್ತಿದ್ರ ಮಿನಿಮಮ್ ಒಂದ್ 2,000 ಅವ್ರಿಗೆ ಮದತ್ ಮಾಡಿ ಮನಿಗ್ ಬರ್ರಿ. ಅದು ದೇವ್ರ ಖಾತೆದಾಗ ಜಮಾ ಆಯ್ತದ ನೋಡ್ರಿ. ನಾ ಇಮಾನ್ದಾರ್ಲಿಂದ ಹೇಳ್ತೀನಿ, ಪರಮಾತ್ಮಂದು ಒಂದ್ ಖಾತೆ ಅಂತದಂತ, ಖಾತೆದಾಗ 100% ಜಮಾ ಆಗ್ತದ. ಈ ರೀತಿ ಸೋಷಿಯಲ್ ವರ್ಕ್ ಮಾಡಿನ, ಈಗ್ಲೂ ಮಾಡ್ತೀನಿ. ಮತ್ ದೇವರ ಹುಂಡಿಯೊಳಗ್ ದುಡ್ಡೇ ಹಾಕಲ್ಲ, ಟೋಟಲಿ ಹಾಕಲ್ಲ. ನಿಮ್ಗೆ ಹೇಳ್ತೀನಿ, ತಿರುಪತಿದಾಗ ಎಲ್ಲಾರು ಹೋಗಿ ಮಾಡಿ ಬರ್ತಾರಂತ ನಾ ಮಾಡೇ ಇಲ್ಲ. ನಮ್ಮ ಮನಿಗ್ ಹಂಗೆ ಬಂದಿದ ವಾಪಸ್. ನಮ್ಮ ಮನೆಯವ್ರು ಅಂದ್ರ ಏನ್ರ ಹಾಕಂದ್ ನಂದ್ ಇದು ಇದೇ ಹಾಕ್ ಬಂದಿ, ಮತ್ ಅದ್ ಏನಾಗ್ಲಿ ನಡ್ ಮನಿಗ್ ಅಂತೇಳಿ ಬಂದೀನಿ. ಹಾಕೇ ಇಲ್ಲ ನಾ ಟೋಟಲಿ. ಇಲ್ಲ ನನ್ರ ಮನಿಗ್ ಹೋಗೋಣ ನಡ್ರಿ. ಇಲ್ಲಿ ಬಂದ್ಮೇಲೆ ಮತ್ತೆ ಒಂದ್ ಕಾರ್ಯಕ್ರಮ ಮಾಡಿ ಮತ್ತೆ ಎಲ್ಲ 11 ಜನ ಹೆಣ್ಮಕ್ಳಿಗೆಲ್ಲ ಸೀರೆಗಳನ್ನ ವಿತರಣೆ ಮಾಡಿದೇವ್ ನಾವು. ಸೊ ಹಾಗಾಗಿ ಸಮಾಜಕ್ಕೂ ನಮ್ ಕಾಣಿಕೆ ಬೇಕಿದು. ಸಮಾಜದ ಗುರಿ ಇದೆ ನೋಡ್ರಿ, ಬಹಳ ದೊಡ್ಡದಿದೆ. ಯಾಕೆ ನಾವು ಸಮಾಜಕ್ಕೆ ಮಾಡ್ಬೇಕು ಅಂದ್ರೆ ಅದು ನಮ್ ಕರ್ತವ್ಯ ಇದೆ. ಸಮಾಜದ ಒಂದು ಭಾಗ ಇದೆ. ಇದೇ ಸಮಾಜದಲ್ಲಿ ನೊಂದವರು ಬೆಂದವ್ರು ಇದಾರೆ, ಅವ್ರಿಗೆ ಯಾರು ಮಾಡ್ತಾರೆ ಹೇಳ್ರಿ? ಯಾರ್ ಮಾಡ್ತಾರ? ನಾವೇ ಮಾಡ್ಬೇಕು ಅವ್ರಿಗೆ. ನಾವ್ ಯಾರು ಎದ್ ನಿಂತಿದ್ದೇವು, ಯಾರ್ ಸ್ಟ್ಯಾಂಡ್ ಆಗಿದ್ದೇವು, ಯಾರು ಒಂದ್ ಹಂತಕ್ಕೆ ಬಂದೇವು ನೋಡ್ರಿ, ನಮ್ ಕರ್ತವ್ಯ ಇದೆ ಅವ್ರಿಗೆ ಕೈ ಹಿಡಿಬೇಕು ನಾವು. ನಿಮಗ್ ಮೊನ್ನೆ ಒಂದು ವಿಡಿಯೋ ಹಾಕಿದ, ಒಂದು ವಿಕಲಚೇತನ ಮಕ್ಕಳದ ಒಂದು ರೇಸ್ ನಡೀತದ. ಯಾರು ನೋಡಿರಿ ವಿಡಿಯೋ? ಹಾ ರೈಟ್. ವಿಕಲಚೇತನ ಮಕ್ಕಳದ ಒಂದು ರೇಸ್ ನಡೀತಾ ಇರ್ತದ. ಆ ಟೈಮಿಗೆ ಒಂದ್ ಮಗು ಬಿದ್ದು ಬಿಡ್ತದ, ಇನ್ನೊಂದ್ ಮಗು ಹೋಗದು ಟಚ್ ಮಾಡೋದಿರ್ತದ ಕೊನೆಯದು ಸ್ಟೇಜಿಗೆ. ಬಟ್ ಆ ಮಗು ಟಚ್ ಮಾಡಂಗಿಲ್ಲ, ಅದು ವಾಪಸ್ ಬರ್ತಾವ. ಅಷ್ಟು ಮಕ್ಕಳು ಬಂದು ಅದು ಆ ಬಿದ್ದಿರುವ ಮಗುವಿಗೆ ತಗೊಂಡ್ ಬಂದು ಅಷ್ಟು ಜನ ಎಲ್ಲ ಟಚ್ ಮಾಡ್ತಾರೆ. ಸೊ ಹಾಗಾಗಿ ಇದು ನಮ್ ಕರ್ತವ್ಯ ಇದೆ. ನೊಂದವರಿಗೂ ಬೆಂದವರಿಗೂ ನಾವು ಸಹಾಯ ಮಾಡೋದಿದೆ ನೋಡ್ರಿ, ಅದು ನಮ್ ಕರ್ತವ್ಯ ಇದೆ. ಎಹಸಾನ್ ಮಾಡ್ಲತ್ತೀವಿ ಅಂತ ತಿಳ್ಕೊಬೇಡ್ರಿ, ದೊಡ್ಡ ಉಪಕಾರ ಮಾಡ್ಲತ್ತೀವಿ ಇಲ್ಲ. ದೇವ್ರು ನಮ್ಗೆ ಇಷ್ಟೆಲ್ಲಾ ಕೊಟ್ ಕಳ್ಸೇನಂದ್ರ ಅವ್ರಿಗೆ ಮಾಡ್ರಂತೆ ಕೊಟ್ಟನವ. ನಿಮ್ಗೆ ಗೊತ್ತಿರ್ಲಿ, ಜಾಸ್ತಿ ಯಾರ ಹತ್ರ ಇರುತ್ತೆ ಅಂದ್ರೆ ಅವ್ರು ಸಮಾಜಕ್ಕೆ ಮಾಡ್ಲಿ ಅಂತ ಕೊಟ್ಟಿರ್ತಾನ ಪರಮಾತ್ಮ. ನಮಗೆ ನಮ್ ಖರ್ಚಿಗಿಂತ ಜಾಸ್ತಿ ನಾವು ಇನ್ಕಮ್ ಇದೆ ಅಂದ್ರೆ ಅದು ಸಮಾಜಕ್ಕೆ ಇರ್ಲಿ ಅಂತ ಬಂದಿಂದು ನಂಬಲ್ಲಿ. ಇದೆಲ್ಲ ನೀವು ಸೀಕ್ರೆಟ್ ದಯವಿಟ್ಟು ತಿಳ್ಕೊರ. ಹಾಗಾಗಿ ಸೋಷಿಯಲ್ ಗೋಲ್ ಇದೆ ನೋಡ್ರಿ, ಅದನ್ನು ಸಮೇತ ಕರೆಕ್ಟ್ ಆಗಿ ಮಿನಿಮಮ್ ಒಂದ್ 5 ಪಾಯಿಂಟ್ಸ್ ಬರೀರಿ. ವೈಯಕ್ತಿಕದ ಒಂದು 11 ಬರೀರಿ, ಉಳಿದಿದ್ದೆಲ್ಲ 5 ಎಲ್ಲ ಪಾಯಿಂಟ್ಸ್ ಮಾಡಿ ಕರೆಕ್ಟ್ ಫೇರ್ ಮಾಡ್ರಿ, ಬೆಸ್ಟ್ ಮಾಡಿ ಅದ್ರ ಕೆಳಗೆ ನಿಮ್ದು ಸೈನ್ ಹಾಕ್ರಿ. ಮತ್ತೆ ಮಾಸ್ಟರ್ ಮೈಂಡ್ ಅಂತ ಹೇಳಿ ಬರೀರಿ. ಶಿಲ್ಪಾ ಮಾಸ್ಟರ್ ಮೈಂಡ್ ಟ್ರೈನರ್, ಶೈಲಜಾ ಮಾಸ್ಟರ್ ಮೈಂಡ್ ಟ್ರೈನರ್, ಇನಿಷಿಯಲ್ ನಿಮ್ ಸಿಗ್ನೇಚರ್ ಆಗ್ಬೇಕು ನಿಮ್ದು ಮಾಸ್ಟರ್ ಮೈಂಡ್. ಮತ್ ನಿಮ್ಗೆ ಹೇಳ್ತೀನಿ, ಯಾರ್ಯಾರು ಟ್ರೈನರ್ದಾಗ ಇದ್ದೀರಿ ನೋಡ್ರಿ, ಎಲ್ರ ನೆಲಕ್ ಕೂಡ್ಬೇಡ್ರಿ ದಯವಿಟ್ಟು. ನೀವೆಲ್ಲ ಟ್ರೈನರ್ ಇದ್ರಿ, ಈ ರೀತಿ ಸೆಟಪ್ ಮಾಡ್ಕೋರಿ. ಒಂದ್ ಚೇರ್ ತಗೋರಿ, ಇದು ತಗೋರಿ, ಹಿಂದ್ ಒಂದ್ ಕರ್ಟನ್ ಮಾಡ್ರಿ. ನಿಮ್ ಡಿಮಾಂಡ್ ಜಾಸ್ತಿ ಮಾಡ್ರಿ. ನಿಮ್ ನೋಡಿದ್ರ ಅನ್ಸ್ಬೇಕು, ಹಾ ರಿಯಲ್ ದವ್ ಟ್ರೈನರ್ ಇವ್ರು ಅಂತ. ಬ್ಯೂಟಿಷಿಯನ್ ದವ್ ಟ್ರೈನರ್ ಕಲಿಸ್ಲತ್ತಾರ ನಮ್ಗಂತ ಅವ್ರಿಗೆ ಅನ್ಸ್ಬೇಕು. ನೀವೇ ಶಿವ ಹರ ಹಿಂಗ್ ಕುಂತ್ರಿ ಅಂತ ತಿಳ್ಕೊರಿ, ಯಾರ್ ಟ್ರೈನರ್ ಅನ್ಬೇಕು ನಿಮ್ಗ? ಚೇಂಜ್ ಮಾಡ್ರಿ. ನಿಮ್ದೆಲ್ಲಾ ಆಟಿಟ್ಯೂಡ್ ಇರ್ತಾವ್ ನೋಡ್ರಿ, ಅವ್ ಚೇಂಜ್ ಮಾಡಿ ಟ್ರೈನರ್ ತರ ಥಿಂಕ್ ಮಾಡ್ರಿ. ನೀವು ಪ್ರತಿ ಸಲ ಯಾವ್ದೇ ಒಂದ್ ಕಸ್ಟಮರ್ ಬಂದಾಗ ನೀವು ಟ್ರೈನರ್ ತರ ಥಿಂಕ್ ಮಾಡ್ರಿ. ಟ್ರೈನರ್ ಏನ್ ಮಾಡ್ತಾನೆ, ಹೆಂಗ್ ಮಾಡ್ತಿರ್ಬೇಕು, ಇವ್ರಿಗೆ ಹೆಂಗ್ ಹ್ಯಾಂಡಲ್ ಮಾಡ್ತಾರ, ಇದೆಲ್ಲ ನೀವು ಕಲಿಬೇಕು ನೋಡ್ರಿ. ನೀವು ಸೆಟಪ್ ಮಾಡ್ಕೊಂಡಿಲ್ಲ ಅಂದ್ರೆ ಸರಿ ಅನ್ಸಲ್ದದು. ನೀವ್ ಹಿಂದೆ ನಿಮ್ ಗೋಡೆ ಅದು ಇದು ಇರ್ತದ ನೋಡ್ರಿ, ಚಂದ ಅನ್ಸಂಗಿಲ್ಲ. ನೀವು ಟ್ರೈನರ್ ತರ ನೀವು ಸ್ವಲ್ಪ ಚೇಂಜ್ ಆಗಿ. ಅದಕ್ಕೆ ಏನ್ ಖರ್ಚದ ಹೇಳ್ರಿ ಜಾಸ್ತಿ? ಏನು ಇಲ್ಲ, ಇದ್ದಿನ ಮನೆಗೆ ಒಂದ್ ಟೇಬಲ್ ಎಳ್ಕೊಂಡ್ ತರ್ರಿ, ಮ್ಯಾಲ ಒಂದ್ ಕರ್ಟನ್ ಹಾಕ್ರಿ, ಶಿವ ಅಂತ ಕೂಡ್ರಿ, ಮುಗಿತಷ್ಟೇ. ನಿಮ್ ಮೊಬೈಲ್ ಇದೆ ನೋಡ್ರಿ, ಸ್ಟ್ಯಾಂಡ್ ತಗೋರಿ, ಸ್ಟ್ಯಾಂಡಿಗೆ ಹಚ್ಬಿಡ್ರಿ, ಕರೆಕ್ಟ್ ಆಗಿ ಕೂಡ್ರಿ. ಮೊಬೈಲ್ ಏನ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಕರೆಕ್ಟ್ ಆಗಿ ಕೂಡ್ತ್ರಿ. ಮೊಬೈಲ್ ಎಲ್ಲ ಕರೆಕ್ಟ್ ಸೆಟಪ್ ಇದೆ ನಿಮ್ದು, ಯಾರ್ದು ಹಂಗ ಹಿಂಗ ಅಂತ ಇರೋದಿಲ್ಲ. ಬಟ್ ಇವ್ರು ಹೊಸೊಬ್ರು ಏನ್ ಬರ್ತಾರ ನೋಡ್ರಿ ಫ್ರೀ ಸೆಷನ್ದಾಗ, ಅವ್ರೆಲ್ಲರ್ ಮಾತ್ರ ಟಿವಿ ಆಸನದಾಗ ಇರ್ತಾರ. ಟಿವಿ ಆಸನ ಗೊತ್ತಾ? ಮಲ್ಕೊಂಡ್ ಕೇಳ್ತಾರ ಅವ್ರೆಲ್ಲ ರಾಜ ಮಹಾರಾಜರು. ನಮಗೂ ಒಂದೊಂದ್ಸಲ ಅನ್ಸ್ತದ, ಏನ್ ದುರ್ದೈವದಪ್ಪ ನಮ್ದು. ನಾವೆಲ್ಲ ಬಡ್ಕೊಂಡ್ ಇಡೀ ದಿನ ಎಲ್ಲಾ ನಮ್ ಹುಡುಗಿಯರ್ ನಾವು ಫೇಸ್ಬುಕ್ ಅದು ಇದು ಮಾಡಿ ನಾ ಫುಲ್ ಪವರ್ ನಾಗ ಬಂದ್ ಕೂಡ್ತೀನಿ, ಅವ್ರ ಆರಾಮ್ ಕಣ್ ಮುಚ್ಚಿ ನೋಡ್ತಾ ಇರ್ತಾರ. ಒಂದೊಂದ್ಸಲ ಅನಿಸ್ತದ. ಹಾ ಓಕೆ ಮಂಜುಳಮ್ಮ, ಓಕೆ ನಾ ಕಳಿಸ್ತೀನಿ ವಿಡಿಯೋ. ಓಕೆ ಡನ್. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರೆ, ಈ 4 ಗೋಲ್ಗಳನ್ನ ನೀವು ಕ್ಲಿಯರ್ ಆಗಿ ಬರ್ದು ಫೇರ್ ನೊಳಗ ಅಂದ್ರೆ ಬೆಸ್ಟ್ ಬರೀರಿ, ಚಂದ ಬರೀರಿ. ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟು, ರೆಡ್ ಕಲರ್ ಸ್ಕೆಚ್ ಪೆನ್. ಇನ್ನೂ ಒಂದ್ ಹೇಳ್ತೀನಿ, ಟ್ರೈನಿಂಗ್ ಮುಗಿಸ್ ಬಂದ್ಮೇಲೆ ವಿಡಿಯೋ ಮಾಡ್ರಿ ಅಂತ ಹೇಳಿದನ. ಯಾರ್ಯಾರು ಮಾಡಿರಿ? ಹಾ ಕಾವ್ಯ ಮ್ಯಾಮ್ ಕಳಿಸ್ತೀನಿ. ಯಾರ್ಯಾರು ಮಾಡಿರಿ? ನಾಳೆ ಮಾರ್ನಿಂಗ್ ಮಾಡ್ತೀನಿ ಮ್ಯಾಮ್. ಹೊಸ ವರ್ಷ ನಾಳೆಗೆ ಅದೇ, ಇವತ್ ರಾತ್ರಿ ಮಾಡಿ ಹಾಕ್ರಿ ನನಗೆ. ಓಕೆ ಮ್ಯಾಮ್, ಈಗ ಹಾ ನಾಳೆ ಮಾಡಿದ್ರೆ ಮತ್ತದು ಅದು ನನ್ ನ್ಯೂಸ್ ಹಳೇದಾಗ್ಬಿಡ್ತು. ಹಳೆ ವರ್ಷನ ನೀವು ಟ್ರೈನಿಂಗ್ ಮಾಡಿನಾಗಾಯ್ತು. ಇವತ್ ಮಾಡಿದ್ರಿ ಅಂದ್ರ ಅದು ಈ ವರ್ಷದೊಳಗೆ ಅದು ಕನ್ಸಿಡರ್ ಆಗುತ್ತೆ. ಎಸ್ ಕಾವ್ಯ ಮ್ಯಾಮ್ ಮಾಡ್ಯಾರ. ಕಾವ್ಯ ಮೇಡಮ್ ಮಾಡ್ತಾರ ನೋಡ್ರಿ, ವಿಡಿಯೋ ಮಾಡ್ಲಕ್ ಜಬರ್ದಸ್ತ್ ಇದೆ. ವಿಡಿಯೋ ಯಾವಾಗ ಬಿ ಮಾಡ್ತಾರ ಅವ್ರು, ನೀವು ನೋಡ್ಬೇಕಾದ್ರೆ. ಬಟ್ ನೀವು ದಯವಿಟ್ಟು
ವಿಡಿಯೋ ಮಾಡ್ರಿ. ಆನಂತರ ಯಾರ್ ಟ್ರೈನಿಂಗ್ ಬಂದಿಲ್ಲ ಅವ್ರ ಏನ್ ಮಾಡ್ಬೇಕಂದ್ರ ಅಟ್ಲೀಸ್ಟ್ ಆನ್ಲೈನ್ ನಾಗ ಏನ್ ಕಲ್ತ್ರಿ ಈ ವರ್ಷನಾಗ ನಿಮ್ಗೆ ಏನೆಲ್ಲ ಸಿಕ್ತು ಇಷ್ಟಾದ್ರೂ ನೀವು ವಿಡಿಯೋ ಮಾಡ್ರಿ. ಏನು ಅಂಜ್ಬೇಡ್ರಿ. ನಾ ಏನು ನಿಮ್ದು ಯೂಟ್ಯೂಬಿಗೆ ಬಿಡಲ್ಲ, ಎಲ್ಲೂ ಬಿಡಲ್ಲ, ನಾನೇ ನೋಡ್ತೀನಿ, ಖುಷಿ ಪಡ್ತೀನಿ. ಅದ್ರ ಭಯ ಬಿಟ್ಟಾಕ್ರಿ. ಹಿಂಗೂ ಇರುತ್ತೆ, ನಾವೆಲ್ಲ ಮಾಡ್ ಕಳಿಸ್ದೇವು ಯೂಟ್ಯೂಬಿಗೆ ಹೋದ್ರೆ ಹಿಂಗ್ ಮಾಡ, ಎಲ್ಲಿಗ್ ಬಿಡಲ್ಲ. ನೀವೆಲ್ಲ ಸೇಫ್ ಝೋನ್ದಾಗ ಇರ್ತೀರಿ. ಹಿಂಗೆ ನನ್ನ ಅಂಗೈದೊಳಗೆ ಇರಟ್ರಿ. ಬಟ್ ನಿಮ್ಗೆ ನೋಡ್ಲಿಕ್ಕೆ ನನ್ಗೂ ಅವಕಾಶ, ನಿಮ್ಗೆ ಎಷ್ಟು ಭಾವನೆಗಳಿವೆ, ಎಷ್ಟು ವಿಚಾರಗಳಿವೆ, ಅಲ್ಲಿ ಇನ್ನೂ ಏನೇನ್ ಬದಲಾವಣೆ ಮಾಡ್ಬೇಕು, ನಿಮ್ಗೆ ಏನಾದ್ರೂ ಒಳ್ಳೆ ದಾರಿಗೆ ನಾ ಕರ್ಕೊಂಡ್ ಬರ್ಬೇಕಂದ್ರೆ ನಿಮ್ ಒಳಗೆ ಏನ್ ತಪ್ಪುಗಳಿವೆ ಅವನ್ನ ಸರಿಪಡಿಸೋ ಜವಾಬ್ದಾರಿ ನನ್ಗಿದೆ. ನೀವ್ ಹೇಳ್ಕೊಂಡಿಲ್ಲ ಅಂದ್ರೆ ನನ್ಗೇನ್ ಗೊತ್ತಾಗ್ತದೆ ಹೇಳ್ರಿ? ನೀವೇನು ಹೇಳೇ ಇಲ್ಲ, ನಿಮ್ ಸಮಸ್ಯೆನೇ ಹೇಳಿಲ್ಲ ಅಂದ್ರೆ ನನ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ವಿಡಿಯೋನ ಮಾಡ್ರಿ. ನಾಳೆ ಮತ್ತೆ ಇದೆಲ್ಲ ಏನ್ ಗೋಲ್ಸ್ ಗಳು ಬರ್ದಿವ್ ನೋಡ್ರಿ, ಅದನ್ನ ಕರೆಕ್ಟ್ ಆಗಿ ಮಾಡಿ ಅಲ್ಲಿ ಮತ್ತೆ ಗ್ರೂಪಿಗೆ ಹಾಕ್ರಿ. ವಿಡಿಯೋ ಮಾಡಿದ್ಲು ಧನೇಶ್ವರಿ, ಮತ್ತೆ ಮಾಡ್ಬೇಕಾ ಮ್ಯಾಮ್? ಹಾ, ಮತ್ತೆ ಮಾಡ್ಬೇಕು. ಸರಿ, ಓಕೆ. ಎಸ್, ಬಹಳ ಇಲ್ಲ, ಒಂದ್ 3 ನಿಮಿಷ ಮಾಡ್ರಿ ಸಾಕು. ನೀವು 2 ರಿಂದ 3 ನಿಮಿಷ ಮಾಡಿದ್ರೆ ಸಾಕು. ಅಂದ್ರೆ ಆ ವೈಬ್ರೇಷನ್ ಜೊತೆಗೆ ನೀವು ಕನೆಕ್ಟ್ ಇದ್ದೀರಿ ಅಂತ ಅಷ್ಟೇ ಗೊತ್ತಾಗ್ಬೇಕು. ಮ್ಯಾಮ್ ಆಕ್ಚುಲಿ ನನಗೆ ನೀವು ಮಾಡಿರೋದೊಂದು ಪ್ಲಾನ್ ಸ್ಕ್ರೀನ್ ಶಾಟ್ ಇದ್ರೆ ಕಳ್ಸ್ಕೊಡಿ ಮ್ಯಾಮ್. ಲೈಕ್ ದಿಸ್, ಅದ ಇದು ಪೇಪರ್ ಅಲ್ಲಿ ನೀವ್ ಏನ್ ಮಾಡಿದ್ರಿ ಅಥವಾ ಮಾಡಿದಿರಾ ಅದ್ರದ್ದು ಒಂದ್ ಸುಮ್ನೆ ನಂಗೆ ಬ್ಲೂ ಪ್ರಿಂಟ್ ತರ ಕೊಟ್ರೆ ನಾನ್ ನಂದು ಪ್ರಿಪೇರ್ ಮಾಡಿ ನಾನು ನಿಮಗೆ ಮ್ಯಾಮ್ ಕಳಿಸ್ಕೊಡ್ತೀನಿ. ನೀವು ಮಾಡ್ರಿ. ಈಗ ನಾ ಹಾಕ್ದ ನೋಡ್ರಿ, ನಿಮ್ ಪ್ಲಾನ್ಗಳು ಸೈಡ್ ಆಯ್ತಾವ, ನಾನ್ ಇದೇ ಮಾಡ್ಬೇಕಂತ ತಲೆಯಾಗ ತಗೋತೀರಿ. ನೋ 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 ನಾನು ಹಂಗ್ ಕೇಳ್ತಾ ಇಲ್ಲ. ಆಕ್ಚುಲಿ ನಾನು ಹೆಂಗ್ ಇದು ಫಾರ್ಮೆಟ್ ರೆಡಿ ಮಾಡ್ಬೇಕು ಅಂತ ನನ್ಗೆ ಐಡಿಯಾ ಬರ್ಲಿಲ್ಲ. ನಾನ್ ಹೇಳ್ತೀನಿ ನೋಡ್ರಿ, ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ನಾನು. ಈಗ ಇದು ಡ್ರಾಯಿಂಗ್ ಸೀಟ್ ಇದೆ ನೋಡ್ರಿ, ದೊಡ್ಡದು. ಇದು A4 ಸೈಜ್ ಇಂದ ಏನಿದೆ ನೋಡ್ರಿ, A4 ಸೈಜ್ ಇಂದ ಒಂದೊಂದ್ ಸೈಡ್ ಆಗ್ಬೇಕು. ಇವು 4 ತಗೋರಿ A4 ಸೈಜ್. ಹಾ, ನಿಂಬಲ್ಲಿ ಇದೆ ನೋಡ್ರಿ. ಅದು ಏನಿದೆ ನೋಡ್ರಿ, ಒಂದ್ ಗೋಲ್ ಅನ್ನ ಮಾಡ್ಬೇಕು ನೀವು. ಒಂದ್ರ ಮೇಲೆ ಪೂರ್ತಿ ಒಂದ್ರ ಮೇಲೆ ಮಾಡ್ರಿ. ಇಲ್ಲ ನೀವು ದೊಡ್ಡದ ಡ್ರಾಯಿಂಗ್ ಸೀಟ್ ತಗೊಂಡು ಅದಕ್ಕೆ 4 ಭಾಗದ್ ಮಾಡ್ಕೊಂಡು ಮಾಡಿ ಪೂರ್ತಿ ಪೇಸ್ಟ್ ಮಾಡ್ರು ಬರ್ತದ. ನಿಮ್ಗೆ ಹೆಂಗ್ ಅಡ್ಜಸ್ಟ್ ಆಗುತ್ತೆ ಹಂಗ್ ಮಾಡ್ರಿ. ಮ್ಯಾಮ್ ಶಾಪ್ ಅಲ್ಲಿ ಅಂಟಿಸ್ಬೇಕ್ರಾ ಮನೇಲಿ ಅಂಟಿಸ್ಬೇಕ್ರಿ ಮ್ಯಾಮ್? ನೀವು ಶಾಪ್ ಅಲ್ಲೇ ಮಾಡ್ರಿ ಮೇಡಮ್, ಶಾಪ್ ಅಲ್ಲೇ ಅಂಟಿಸ್ಬಿಡ್ರಿ ನೀವು. ಎಸ್, ಎಲ್ಲಿ ಜಾಸ್ತಿ ತಿರ್ಗಾಡ್ತಿರ್ತ ನೋಡ್ರಿ ಅಲ್ಲಿ ಅಂಟಿಸ್ಬೇಕು ನೀವು. ಅದ್ರ ಜೊತೆಗೆ ನೀವು ಕನೆಕ್ಟ್ ಆಗ್ಬೇಕು. ನೀವು ಪ್ರತಿ ಸಲನು ನಾ ಬಹಳ ಜನರ ಗೋಲ್ ನೋಡಿ ಬರ್ದಾರ ಒಯ್ದ ಬೆಡ್ರೂಮ್ ಮೂಲೆಯಾಗ ಎಲ್ಲೋ ಒಂದ್ ಕಡೆ ಹಚ್ಬಿಟ್ರ, ಅದು ಇವ್ರಿಗೆ ನೋಡಲ್ಲ, ಇವ್ರ ಅದಕ್ ನೋಡಲ್ಲ. ಏನ್ ಮಾಡ್ತೀರಿ ಹೇಳ್ರಿ? ವೈಬ್ರೇಷನ್ ಕನೆಕ್ಟ್ ಆಗಲ್ಲ. ನೀವ್ ಎಲ್ಲಿ ತಿರ್ಗಾಡ್ತೀರಿ ನೋಡ್ರಿ ಅಲ್ಲಿ ಅದು ಇರ್ಬೇಕು. ಹಾಲ್ನಾಗೋ ಅಥವಾ ನಿಮ್ ಶಾಪ್ನಾಗೋ ನಾನ್ ಜಾಸ್ತಿ ನಂದ್ ಆಫೀಸ್ನಾಗೆ ತಿರ್ಗಾಡ್ತೀನಿ ನೋಡ್ರಿ. ಇಲ್ಲಿ ಹಿಂದೆ ನಿಮ್ಗೆ ಕಾಣಿಸ್ತಾ ಇದೆನಾ? ಹಾ, ಇದು ನನ್ ಮಗಳು ಮಾಡಿರುವಂತ ಡ್ರಾಯಿಂಗ್. ಅದು ಆಕಿ 1ನೇ ಕ್ಲಾಸಿಗೆ ಇದ್ದಾಗ 6 ವರ್ಷನಕಿ ಇದ್ದಾಗ ಮಾಡಿದ್ದದ. ಅದು ಗೋಡೆ ಮೇಲೆ ಇತ್ತು ನಮ್ದು ಪೊಲೀಸ್ ಕ್ವಾರ್ಟರ್ಸ್ನಾಗ. ಅದಕ್ಕೆ ಫೋಟೋ ಎಲ್ಲ ಇಳಿಸ್ಕೊಂಡ್ ತಗೊಂಡ್ ಬಂದು ಅದಕ್ಕೆ ಮತ್ ಪ್ರಿಂಟ್ ಹಾಕಿಸಿ ಅದು ಇಲ್ಲಿ ಪ್ರತಿದಿನಾನು ನೋಡ್ತೀನಿ. ಅದು ನೋಡ್ತೀನಲ್ಲ, ನಂಗ್ ಅಷ್ಟು 1ನೇ ಕ್ಲಾಸಿಗೆ ಇದ್ದಾಗ ಅಷ್ಟು ಅದ್ಭುತ ಶಕ್ತಿ ಇತ್ತು. ನಾ ಯಾಕೆ ಮಾಡ್ಬಾರ್ದು? ಮತ್ತೆ ಹೇಳ್ತೀನಿ, ಮತ್ತೆ ಕೆಲಸ ಮಾಡ್ತೀನಿ. ನಂಗೆ ಅದು ಬಹಳ ದೊಡ್ಡ ಪ್ರೇರಣೆ. ಆಕಿಂದ ಫೋಟೋ, ಆಕಿಂದ ಎಲ್ಲಾನು ಪ್ರತಿಯೊಂದು. ಹಾಗಾಗಿ ನಿಮ್ಮನ್ನ ನೀವು ಜಾಗೃತ ಮಾಡೋದಕ್ಕೆ ಇದೆಲ್ಲಾ ಪ್ಲಾನ್ಗಳಿವೆ ನೋಡ್ರಿ, ಅದು ಕೆಲಸ ಮಾಡ್ಲಕ್ ಹಚ್ಬೇಕು ನೀವು. ಹಾಗಾಗಿ ಗೋಲ್ಸ್ ಗಳನ್ನ ಬರೀರಿ. ನಾಳೆ ಬೇಗ ಹೇಳ್ರಿ. ರಾತ್ರಿ ಒಂದ್ ವೇಳೆ 12ಕ್ಕೆ ಎದ್ದಿರಿ, ಹೇಳ್ತ್ರಿ, ಹೇಳೋದಿಲ್ಲ ಅಂತಿಲ್ಲ, ಮನೆಯವ್ರು ಎಲ್ಲಾ ಎಬ್ಸಿರ್ತಾರ, ಹೇಳ್ರಿ ಅಂತ ಎದ್ರಿ 15-20 ನಿಮಿಷನಾಗ ಅದೆಲ್ಲ ಪೂರ್ತಿ ಫಿನಿಶ್ ಮಾಡ್ರಿ, ಮತ್ ಮಲ್ಗ್ರಿ. ಮತ್ತೆ 5 ಗಂಟೆಗೆ ಸರಿಯಾಗಿ ಎದ್ದು ನಿಮ್ದು ವಾಕಿಂಗು ಅದು ಇದು ಏನೇನ್ ಮಾಡೋದಿದೆ ನೋಡ್ರಿ. ಮೊದ್ಲು ನಿಮ್ದು ವಾಕಿಂಗ್, ಜಾಗಿಂಗ್ ಅದ್ರಲಿಂದ ಶುರು ಮಾಡ್ರಿ. ಬಾಡಿಲಿಂದ ಪ್ರಾರಂಭ ಮಾಡ್ರಿ. 21 ಡೇಸ್ ಬಿಡಬೇಡ್ರಿ ಇದಕ್ಕೆ. ಅದಾದ ನಂತರ ಮತ್ತೆ ಸೆಕೆಂಡ್ ಮಾಡ್ರಿ, ಮತ್ತೆ ಥರ್ಡ್ ಮಾಡ್ರಿ. ಅದ್ರ ಜೊತೆಗೆ ಮತ್ತೆ ಒಂದು ಆಡ್ ಮಾಡ್ತಾ ಹೋಗ್ರಿ. ಅವಾಗ ನೋಡ್ರಿ ಎಷ್ಟು ನೀವ್ ಎಲ್ಲಿದ್ರಂತ ನಿಮ್ಗೆ ಗೊತ್ತಾಗಲ್ಲ. 1 ವರ್ಷ ಆದ್ಮೇಲೆ ಏನಿದ್ದಾನ ಹೆಂಗದ ನಿಮ್ಗೆ ಮತ್ತೊಂದು ಹೇಳ್ತೀನಿ ನೋಡಿ, ಸೈಕಲಾಜಿಕಲ್ 1% ನಾವ್ ಏನಾದ್ರೂ ಬದಲಾವಣೆ ಆದ್ರೆ, ಪರಿವರ್ತನೆ ಆದ್ರೆ, 1% ಪರಿವರ್ತನೆ ಆದ್ರೆ 1 ವರ್ಷದ ಕೊನೆಯ ಭಾಗಕ್ಕೆ 22% ನಮ್ಮ ಪರ್ಸನಾಲಿಟಿಯಲ್ಲಿ ಡೆವಲಪ್ಮೆಂಟ್ ಆಗಿರುತ್ತೆ ಅಂತ ಸೈಕಾಲಜಿ ಹೇಳುತ್ತೆ, ನಾನ್ ಹೇಳ್ತಾ ಇಲ್ಲ. 1% ನೀವು ಚೇಂಜ್ ಆದ್ರ 1 ವರ್ಷ ಅದನ್ನ ನಿರಂತರ ಮಾಡ್ತಾ ಬಂದಿರಿ ಅಂದ್ರೆ, ಒಂದೇ ಕೆಲಸ 1 ವರ್ಷ ಏನಾದ್ರು ಮಾಡಿರಿ ಅಂದ್ರ ಲಾಸ್ಟ್ ಎಂಡ್ ಆಫ್ ದಿ ಇಯರ್, ಲಾಸ್ಟ್ ವರ್ಷದ ಕೊನೆಯ ಭಾಗ ಇರುತ್ತೆ ನೋಡ್ರಿ, ಅಲ್ಲಿ 22% ಪರಿವರ್ತನೆ ನಮ್ಮಲ್ಲಾಗಿರುತ್ತೆ ಅಂತ. ಹಾಗಾಗಿ ಆ ಪರಿವರ್ತನೆ ನಿಮ್ಮಲ್ಲಿ ಬರ್ಲಿ ಅನ್ನುವಂತ ಅಪೇಕ್ಷೆ ನನ್ಗಿದೆ. ಹಾಗಾಗಿ ಮತ್ತೆ ಏನಾದ್ರೂ ಇದ್ರೂ ನೀವು ನನಗೆ ಮೆಸೇಜ್ ಮಾಡ್ರಿ, ನಾನ್ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಓಕೆ, ಸೊ ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿ, ಧನ್ಯವಾದ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನಿಮ್ ಜೀವನದಲ್ಲಿ ಎಲ್ಲಾ ನೀವ್ ಅಂದ್ಕೊಂಡಿರುವಂತ ಎಲ್ಲಾ ಕನಸುಗಳು ನನಸಾಗ್ಲಿ. ಸುಖ, ಶಾಂತಿ, ಸಂಪತ್ತು, ಸಮೃದ್ಧಿ ಎಲ್ಲ ನೀವು ಕೇಳಿದ್ದಕ್ಕಿಂತ ಜಾಸ್ತಿನೇ ನಿಮ್ಮಲ್ಲಿ ಬರ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಕ್ಕೆ ವಿರಾಮ ಸಲ್ಲಿಸೋಣ. ಧನ್ಯವಾದ. ಮ್ಯಾಮ್, ನನ್ ಮಗಳು ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು. Wish you happy new year, ma'am.
ಥ್ಯಾಂಕ್ ಯು. ವಿಡಿಯೋನೇ ಆನ್ ಮಾಡಿಲ್ಲ ಕಾವ್ಯ ಮ್ಯಾಮ್ ನೀವ್ ಇವತ್ತು? ಎಸ್ ಶೈಲಜಾ ಮ್ಯಾಮ್ ಏನ್ ಹೆಸರು ಮಗಳದು? ಹಾಯ್ ಮ್ಯಾಮ್. ಹಾಯ್ ಮಗ, ಏನ್ ಹೆಸರಿವ? ವರ್ಷಿಣಿ. ಓಕೆ ಓಕೆ ಓಕೆ. ಹ್ಯಾಪಿ ನ್ಯೂ ಇಯರ್ ಮ್ಯಾಮ್. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಸೊ ಎಲ್ಲರಿಗೂ ಮತ್ತೊಂದು ಸಲ ಹೊಸ ವರ್ಷದ ಶುಭಾಶಯ. ಖುಷಿಯಾಗಿರ್ರಿ, ನಗ್ನಗ್ತಾ ಇರಿ, ಪರಿವರ್ತನೆ ಆಗ್ರಿ. ನನಗ್ ಪರಿವರ್ತನೆ ಬೇಕು. ಓಕೆ, ಸೊ ಥ್ಯಾಂಕ್ ಯು.